सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते। ॐ शान्ति शान्ति शान्तिः। ನಾವು ಚಿದಾನಂದ ಅವಧೂತರು ರಚಿಸಲ್ಪಟ್ಟಿರುವಂಥ ದೇವಿ ಪುರಾಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ಅಂತಿಮ ಅಧ್ಯಾಯ ಸ್ವಲ್ಪ ಮಿಕ್ಕೋಗಿತ್ತು. ಇದರಲ್ಲಿ ವಿಚಾರ ಶುರುವಾಗ್ತಾ ಇದೆ. ಇವಾಗ ಜ್ಞಾನದ ಬಗ್ಗೆ ಕೇಳ್ತಾರೆ. ಜ್ಞಾನದ ಬಗ್ಗೆ ಏನಂತ ನಂದೀಶ್ವರ ಕೇಳ್ತಾನಂದರೆ, ಶಿವನೇ, ದೇವಿಯೊಳಗೆ ಏಕವಾಗುವುದನ್ನು ಮತ್ತು ಜೀವನ್ಮುಕ್ತಿಯ ಮಾರ್ಗವನ್ನು ಇಂದು ಸಂಶಯವಿಲ್ಲದೆ ಅನುಭವಪೂರ್ವಕವಾಗಿ ಹೇಳು ಅಂತ ಕೇಳ್ತಾನೆ. ಅದ್ರ ಸಲುವಾಗಿ ಮುಖ್ಯವಾಗಿ ವೈರಾಗ್ಯ ಅನ್ನೋದು ಮುಖ್ಯ ಅನ್ನೋದು ನಾವು ತಿಳ್ಕೊಂಡಿವಿ. ವಿಷಯಗಳಿಗಿಂತ ವಿಷಯಾಸಕ್ತಿ ಜನರ ಸಂಘ ಬಲು ಕೆಡುಕು ಅಂತ ತಿಳ್ಕೊಂಡಿವಿ. ಅಂಥ ಸಾಂಸಾರಿಕ ಜನರ ಸಂಘದಿಂದ ಇದ್ದರೆ ಆ ಕಡೆ ಪ್ರಪಂಚದ ಕಡೆನೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ವೃತ್ತಿಯು ಸಡಿಲಾಗುವುದು. ನಮ್ಗೆ ಬಂದಿರೋ ವೈರಾಗ್ಯನ ಕೂಡ ಅಂಥವ್ರ ಸಂಘ ಮಾಡಿಬಿಟ್ರೆ ಅದು ಕೂಡ ಸತ್ತೋಗುತ್ತೆ. ಬಂದಿರೋ ವೈರಾಗ್ಯ ಕೂಡ ಕಳ್ಕೊಂಡ್ಬಿಡ್ತೀವಿ. ಇದಲ್ಲಿ ಇಂದ ಅಪಾಯವಾಗಿದ್ದರಿಂದ ಅದರ ಸಂಘದಿಂದ ಕಪ್ಪು ಹತ್ತಿ ಶರೀರವು ಹೊಲಸಾಗುವಂತೆ ಆ ಇದ್ದಲಿನ ಅಪಾಯವಾಗದಿದ್ದರೂ ಅದರ ಸಂಘದಿಂದ ಕಪ್ಪು ಹತ್ತಿ ಶರೀರವು ಹೊಲಸಾಗುವಂತೆ. ಇದ್ದಲು ಮುಟ್ಕೊಂಡ್ರೆ ಏನು ಸುಡೋದಿಲ್ವಲ್ಲ, ಆದರೂ ಅದನ್ನು ಮುಟ್ಕೊಂಡ್ರೆ ಕಪ್ಪುಗಾಗಿ ಮತ್ತು ಬಟ್ಟೆ ಎಲ್ಲ ಇದಾಗ್ಬಿಡುತ್ತೆ. ಆ ಥರ ಅಂಥವರು ದುಷ್ಟ ಜನರ ಸಂಘದಿಂದ ನಷ್ಟ ಹೊಂದಿದ್ದರೂ ಅಪವಾದ ಮಾತ್ರ ತಪ್ಪದು. ಇದು ಕೂಡ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಸಾಧಕರಿಗೆ ಯಾರು ಫ್ರೆಂಡ್ಸು ಇರಬಾರ್ದು, ಯಾರು ಶತ್ರುಗಳು ಇರಬಾರ್ದು. ನಾವು ಯಾರ ಜೊತೆ ಹೆಚ್ಚು ಮಾತಾಡ್ತಾ ಇರ್ತೀವೋ ಇವನು ಅಂಥವನ್ನೇ ಅಂದ್ಕೊಂಡ್ಬಿಡ್ತಾರೆ. ಮತ್ತು ಅವ್ರ ಯಾರ ಜೊತೆ ನಾವು ಹೆಚ್ಚು ಮಾತಾಡ್ತಾ ಇರ್ತೀವೋ ಅವ್ರ ಶತ್ರುಗಳು ನಮ್ಮ ಶತ್ರುಗಳಾಗಿರ್ತಾರೆ. ನಮ್ಮ ಆಶ್ರಮದಲ್ಲಿ ನನ್ನದೇ ಅನುಭೂತಿ ಆಗಿತ್ತು. ಮೊದಲನೇ ಆಗಿ ಆಶ್ರಮಕ್ಕೆ ಹೋಗಿದ್ದೀನಿ. ಬೆಳಗ್ಗೆ ಹೊತ್ತು ಟಿಫಿನ್ ಹಾಕ್ತಾರೆ ಕಟೋರಿಯಲ್ಲಿ. ಎಲ್ಲರಿಗೂ ಲಿಮಿಟೆಡ್ ಒಂದೊಂದು ದೊಡ್ಡ ಸೌಟ್ ಇರುತ್ತೆ. ಆ ಸೌಟಿಂದ ಇದೇ ಅವಲಕ್ಕಿ ಒಂದೊಂದು ಸೌಟ್ ಒಬ್ಬೊಬ್ಬರು ಹಾಕ್ಬಿಡ್ತಾರೆ. ಅಷ್ಟೇ ಲಿಮಿಟ್. ಮತ್ತೆ ಆಗಲ್ಲ. ಒಂದು ಗ್ಲಾಸ್ ಚಾಯ್ ಕೊಡ್ತಾರೆ. ಅದು ಹಾಕ್ಕೊಂಡು ನೀನು ಎಲ್ಲಾದರೂ ಕೂತ್ಕೊಂಡು ತಿನ್ಬೋದು ಅದು ಕಟೋರಿಯಲ್ಲಿ. ಹಂಗೀಗ ಹಾಕ್ಸ್ಕೊಂಡ ಮೇಲೆ ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು ತಿನ್ನಬೇಕಲ್ಲ. ಡೈಲಿ ಯಾರೊಬ್ಬ ನಾಗಬಾಬಾನೂ ಇದ್ದ. ಆತ ನನಗೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ದ, ನಗ್ನಗ್ತಾ ಮಾತಾಡ್ತಾಯಿದ್ದ. ಆತನ ಪಕ್ಕದಲ್ಲಿ ಡೈಲಿ ಹೋಗಿ ಕೂತ್ಕೊತಾ ಇದ್ದರೆ ಆತನಿಗೆ ಶತ್ರು ಇನ್ನೊಬ್ಬ ಇದ್ದಾನೆ, ಒಬ್ಬ ಬ್ರಹ್ಮಚಾರಿ. ಅವನು ನನ್ನ ಮೇಲೆ ಸಿಟ್ಟು ಮಾಡಿಬಿಟ್ಟಿದ್ದಾನೆ. ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ಮೊದಲನೇ ಸತಿ ಆಶ್ರಮಕ್ಕೆ ಬಂದಿದ್ದೀನಿ. ಸುಮ್ಮನೆ ಏನು ಕಾರಣ ಇದ್ದರೆ ಯಾರಿಗೂ ಕೋಪ ಬರಲ್ವಲ್ಲ. ಇವ್ನಿಗೆ ಯಾಕೆ ನನ್ನನ್ನು ನೋಡಿದ್ರೇ ಮುಖ ಎಲ್ಲ ಬೇರೆ ಆಗ್ತಾಯಿದೆ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಲ್ಲಿ ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ ನೋಡ್ತಾ ಇದ್ದಾನೆ. ಬೈಯೋದಾಗಲಿ ಏನಾದರೂ ಆಗಲಿ, ಏನು ತೊಂದರೆ ಆಗಿದೆ ಅಂದ್ಬಿಟ್ಟು ನಾನು ಒಂದು ದಿವಸ ಕೇಳಿಬಿಟ್ಟೆ, ಏನಪ್ಪ ನನಗೆ ಗೊತ್ತಿಲ್ಲದೆ ನನ್ನಿಂದ ಏನಾದರೂ ತೊಂದರೆ ಆಗಿದೆಯಾ? ನೀನು ನೋಡ್ತಾ ಇದ್ರೆ ನನ್ನಿಂದ ನೀನು ಅಸಂತುಷ್ಟಿಯಿಂದ ಇದೆಯಾ ಅಂತ ಗೊತ್ತಾಗ್ತಾಯಿದೆ. ನನಗೇನು ಅರ್ಥ ಆಗ್ತಾಯಿಲ್ಲ. ಎಷ್ಟು ನೆನಪು ಮಾಡಿಕೊಂಡ್ರು ನನಗೇನು ಗೊತ್ತಾಗ್ತಾಯಿಲ್ಲ. ನಾನು ಜೀವನದಲ್ಲೇ ಮೊದಲನೇ ಸತಿ ನೋಡ್ತಾಯಿದ್ದೀನಿ ನಿನ್ನನ್ನು ಅಂತಂದರೆ ಏನು ಹೇಳಿಲ್ಲ ಅವನು. ಆ ಥರ ಏನಿಲ್ಲ ಹಂಗೆ ಅಂದ. ಬಟ್ ನನ್ನ ಮೇಲೆ ಅಂತೂ ಸಿಟ್ಟು ಇದೆ ಅವನಿಗೆ. ಮತ್ತೆ ಒಂದು 2-3 ದಿವಸ ಆದಮೇಲೆ ಗೊತ್ತಾಯಿತು, ನಾನು ಡೈಲಿ ಯಾರು ಪಕ್ಕದಲ್ಲಿ ಕೂತ್ಕೊಂಡು ನಗ್ನಗ್ತಾ ಮಾತಾಡ್ತಾ ಇರ್ತೀನೋ ಅವನಿಗೆ ಇವನಿಗೂ ಆಗೋದಿಲ್ಲ. ಇವನ ಜೊತೆ ಸುಮ್ಮನೆ ಕೂತಿದ್ದಕ್ಕೆ ಅವನು ನನ್ನ ಮೇಲೆ ಕೂಡ ದ್ವೇಷ ಆಗಿ ಸಾರೋದು ಬಿಟ್ಬಿಟ್ಟ. ಇದೇ ಥರ ಅಷ್ಟೇ ಎಲ್ಲ ಜಾಗದಲ್ಲೂ ಅಷ್ಟೇ. ನಾವು ಯಾರು ಸಹವಾಸ ಮಾಡ್ತಾ ಇರ್ತೀವೋ, ಯಾರ ಜೊತೆ ಜಾಸ್ತಿ ಕ್ಲೋಸಾಗಿರ್ತೀವೋ ಅವ್ರ ಶತ್ರುಗಳು ನಮ್ಮ ಶತ್ರುಗಳಾಗಿಬಿಡ್ತಾರೆ.
ಸಾಧಕರ ವ್ಯವಹಾರ ಹೆಂಗಿರಬೇಕಂದ್ರೆ ಯಾರಿಗೂ ಫ್ರೆಂಡ್ ಇಲ್ಲ, ಯಾರಿಗೂ ಶತ್ರು ಇಲ್ಲ, ನ್ಯೂಟ್ರಲ್ ಆಗಿರಬೇಕು. ಆ ಥರ ವ್ಯವಹಾರ ಮಾಡ್ಕೋಬೇಕು. ಆದ್ದರಿಂದ ಈ ಥರ ದುಷ್ಟ ಜನರ ಸಂಘ ಮಾಡಿದ್ರೂ ಕೂಡ ಅದು ಈಚಲ ಮರದ ಕೆಳಗಡೆ ನೀನು ತೆಂಗಿನಕಾಯಿ ನೀರು ಕುಡಿತಾ ಇದ್ರು ಕೂಡ ನೀನು ಕಲ್ಲು ಕುಡಿತಾ ಇದೆ ಅಂತ ಅನ್ಕೊತಾರೆ ಅಷ್ಟೇ. ಮತ್ತು ಆ ಮಾತು ಬ್ರಾಂತಿ ಶಾಪ್ ನೀನು ಪೆಪ್ಸಿನ ಥಮ್ಸಪ್ ಕುಡಿತಾ ಇದ್ದರೆ ನೀನು ಸಾರಾಯಿ ಕುಡಿತಾ ಇದೆ ಅಂತ ಅನ್ಕೊತಾರೆ. ಆ ಸಂಘ ದೋಷದಿಂದ ಕೂಡ ಕೆಟ್ಟ ಅಪವಾದ ಅಂತೂ ಬಂದೇ ಬರುತ್ತೆ. ಎಷ್ಟೇ ಎಚ್ಚರದಿಂದ ಆತ್ಮಸಂಯಮನ ಮಾಡಿದ್ದರೂ ಅವರ ಸಂಘದಿಂದ, ಅವರೊಡನೆ ಮಾತಾಡುವುದರಿಂದ ವಿಷಯ ವಾಸನೆಗಳು ನಿಶ್ಚಯವಾಗಿ ಹುಟ್ಟುವುದರಿಂದ, ಅಂತಹ ಜನರ ಸಂಘದಿಂದ ಅವರೊಡನೆ ಮಾತಾಡುವುದರಿಂದಲೂ ದೂರ ಮಾಡಬೇಕು. ಮನಸ್ಸಿದ್ದರೆ ಮಾರ್ಗ ಇರುತ್ತೆ. ಎಂಥವರೇ ಆಗಲಿ ಪ್ರಾಪಂಚಿಕ ವಿಷಯ ಮಾತಾಡುವವ್ರ ಬಗ್ಗೆ ಸಹವಾಸ ಬಿಟ್ಟಬೇಕು. ಸಾಧು ಸತ್ಪುರುಷರ ಸಹವಾಸ ಮಾಡಬೇಕು. ಈ ಕಡೆ ಭಗವಂತನ ಬಗ್ಗೆ ಮಾತಾಡೋರು ಸಹವಾಸ ಇಟ್ಕೋಬೇಕು. ಇಲ್ಲ ಅಂದರೆ ಬರೀ ಪ್ರಪಂಚದ ವಿಷಯಗಳನ್ನೇ ಹೇಳಿ ಮಾತಾಡಿಸಿ ತಲೆ ಕೆಡಿಸ್ತಾರೆ. ಅದರಿಂದ ಏನು ತಲೆ ಭಾರ ಆಗುತ್ತೆ ಅಷ್ಟೇ. ಸುಮ್ಮನೆ ಪ್ರಪಂಚದ ಮಾತು ಎಷ್ಟು ಅಂತ ಕೇಳಬೇಕು. ಎಲ್ಲ ಏನಿದೆ ಪ್ರಪಂಚದ ಸಮಸ್ಯೆ ಬಿಟ್ಟರೆ ಇನ್ನೇನಾದರೂ ಇದೆಯಾ? ಯಾರಾದರೂ ಬಾಯಿ ಬಿಟ್ಟರೆ ಸಮಸ್ಯೆ, ದುಃಖ ಬಿಟ್ಟರೆ ಇನ್ನೇನಾದರೂ ಇದೆಯಾ? ನಮ್ಮದೇ ಬೇಕಾದಷ್ಟು ಸಮಸ್ಯೆ, ಬೇಕಾದಷ್ಟು ದುಃಖ ನಮ್ಮದೇ ಇರ್ತವೆ. ಅದರಲ್ಲಿ ಇನ್ನೂ ಅಲ್ಲು ಇದು ಎಲ್ಲ ಸೇರಿ ತಲೆಯಲ್ಲಿ ಹಾಕ್ಕೊಂಡು ಆ ಭಾರ ಯಾಕೆ ಎತ್ಕೊಂಡು ಹೋಗೋದು? ಅದಕ್ಕೆ ಮಾತಾಡಿದ್ರೆ ಪರಮಾತ್ಮನ ಬಗ್ಗೆ ಮಾತಾಡ್ಕೊತಾ ಇದ್ದರೆ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ. ಏಕಾಂತ ವಾಸ ಮಾಡಬೇಕು. ಏಕಾಂತ ಅಂದರೆ ಏನು? ಮನಸ್ಸು ವಿಷಯಗಳ ಕಡೆ ಹರಿದು ಹೋಗದೆ ದೇವಿಯ ಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲುವುದೇ ಏಕಾಂತವು. ಒಂದೇ ಸತಿ ನಿರ್ಗುಣ ನಿರಾಕಾರ ಅರ್ಥ ಆಗಲಿಲ್ಲ ಅಂದರೂ ಕೂಡ ಸಗುಣ ಸಾಕಾರ, ಯಾವುದೋ ಒಂದು ದೇವಿಯ ಚಿತ್ರ ರೂಪನ ಮನಸ್ಸಿನಲ್ಲಿ ನೆನೆಸ್ಕೊ. ಕಣ್ಣು ಮುಚ್ಕೊಂಡ್ರೆ ಆ ದೇವಿ ರೂಪ ಕಾಣಿಸ್ತಾ ಇರಬೇಕು. ಆ ಥರ ಯಾವುದೋ ಒಂದು ಮನಸ್ಸು ಒಂದು ಜಾಗದಲ್ಲಿ ಕೇಂದ್ರೀಕೃತ ಮಾಡಿದ್ರೆ ಮತ್ತೆ ಆ ಮನಸ್ಸಿಂದ ಮತ್ತೆ ನಾವು ನಿರ್ಗುಣ ನಿರಾಕಾರ ಸ್ವರೂಪ ನೋಡ ಲಕ್ಷಿತ ಮಾಡಬಹುದು. ಮತ್ತು ಅಶತ ಅಂದರೆ ಮನಸ್ಸು ವಿಷಯಾಸಕ್ತವಾಗುವಂತಹ ರಾಜನ ತಾಮಸ ಆಹಾರವನ್ನು ಸರ್ವತಾ ಬಿಟ್ಟು ಕಾಯಿ ಪಲ್ಯ, ಹಣ್ಣು, ಹಾಲು ಮುಂತಾದ ಸಾತ್ವಿಕ ಆಹಾರವನ್ನು ಮಿತಿಯಿಂದ ಸೇವಿಸಬೇಕು. ಅಂದರೆ ಹೊಟ್ಟೆಯ 4 ಭಾಗಗಳು, ಇದು ಕೂಡ ವಿಚಾರ ಮಾಡಿದ್ದೀವಿ ನಾವು. ಹೊಟ್ಟೆಯಲ್ಲಿ 4 ಭಾಗ ಇರುತ್ತೆ. ಅದರಲ್ಲಿ ಅರ್ಧ ಹೊಟ್ಟೆಯಲ್ಲಿ ಊಟ ಮಾಡಬೇಕು. ಸುಮ್ಮನೆ ಇಲ್ಲಿ ತನಕ ತುರುಕು ಬಿಡೋದಲ್ಲ. ಅರ್ಧನೇ ಊಟದ ಜಾಗ, ಇನ್ನೊಂದು 25% ಒಂದು ಭಾಗ ಬಂದುಬಿಟ್ಟು ನೀರಿಗೆ, ಇನ್ನೊಂದು 1 ಭಾಗ ಗಾಳಿ ಆಡೋದಕ್ಕೆ ಬಿಡಬೇಕು. ಆವಾಗ ಈ ಮಟ್ಟದಲ್ಲಿ ನಾವು ಯಾವಾಗ ಆಹಾರ ತಿಂತೀವೋ ಯಾವುದೇ ಅನಾರೋಗ್ಯ ಬರೋದಿಲ್ಲ. ಈ ಥರ ಮಾಡಿದಾಗ ಆವಾಗ ನೀನು ಒಳ್ಳೆಯ ಥರ ಸಾತ್ವಿಕ ಆಹಾರನ ಸೇವನೆ ಮಾಡಿದಾಗ ನಿದ್ದೆ ಮೇಲೆ ಕಂಟ್ರೋಲ್ ಬರುತ್ತೆ. ಚಿದಾನಂದ ಅವಧೂತರದು ಹರಿವಾನದಲ್ಲಿ ನೋಡಿ ಬಂದಿವಿ. ಆ ಬಾವಿ ನಿದ್ದೆಯನ್ನು ಗೆಲ್ಲೋದಕ್ಕೆ ಆ ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ. ನಿದ್ದೆ ಬಂದರೆ ಬಾವಿ ಒಳಗಡೆ ಬೀಳ್ತಾಯಿದ್ರಂತೆ, ಮತ್ತು ಎದ್ದು ಕೂತ್ಕೊಳ್ಳೋದು ಆ ಥರ. ಮತ್ತು ಆಹಾರ ಫುಲ್ಲು ತಾಮಸಿಕ ಆಹಾರ, ಇನ್ನು 3 ಹೊತ್ತು ಹೆಂಗೂ ಸ್ವಾಹ ಆಗ್ತಾಯಿದೆ. ನಿದ್ದೆಯಲ್ಲಿ ಕಂಟ್ರೋಲ್ ಇರುತ್ತೆ. ಮತ್ತು ಇಂದ್ರಿಯಗಳು ಸಿಕ್ಕಾಪಟ್ಟೆ ಚಲನಾತ್ಮಕವಾಗ್ತವೆ. ಪ್ರಪಂಚದ ಕಡೆನೇ ಹೆಚ್ಚು ಚಿಂತನೆ ಮಾಡ್ತಾ ಇರ್ತವೆ. ಪ್ರಪಂಚ ವಾಸನೆ ಮತ್ತು ಸ್ಥೂಲ ದೇಹ, ಇಂದ್ರಿಯಗಳು, ಜೀವರು, ಇವೇ 3 ಲೋಕ, 3 ಜಗತ್ತು. ಇವು ನಾನು ನನ್ನವೆಂಬ ವಾಸನೆಯೇ ಪ್ರಪಂಚ ವಾಸನೆ ಎನ್ನಿಸುವುದು. ಇದು ಲೌಕಿಕ ಪ್ರಪಂಚವು. ಇದನ್ನು ಮರೆಯಬೇಕು. ನಾನು ನನ್ನದು ಅನ್ನೋದು ಹೀಗೆ ಅಭ್ಯಾಸ ಮಾಡ್ಕೊತಾ ಇರಬೇಕು. ಎಲ್ಲೋದ್ರೂ ಕೂಡ ಬಂದ್ಬಿಡ್ತಾ ಇರುತ್ತೆ. ನಮ್ಮ ಆಶ್ರಮ ಬೇರೆಯವರ ಆಶ್ರಮ, ನಮ್ಮ ಆಶ್ರಮದ ಹಸು ಬೇರೆಯವರ ಹಸು. ಎಲ್ಲೋದ್ರೂ ನಮ್ಮ ಭಕ್ತರು ಬೇರೆ ಆಶ್ರಮದ ಭಕ್ತರು. ಎಲ್ಲೋದ್ರೂ ಮಾಯೆ ಭೇದ ಬುದ್ಧಿ ಅಂತ ತರ್ತಾ ಇರುತ್ತೆ. ಇಲ್ಲ, ನನ್ನದು ನಮ್ಮದು ಅನ್ನೋದು ಮರಿಬೇಕು. ಎಲ್ಲವೂ ಪರಮಾತ್ಮ ದೇವಿ ಬಿಟ್ಟರೆ ಇನ್ಯಾರೂ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಎಲ್ಲವೂ ದೇವಿ ಸ್ವರೂಪವೇ. ನಮ್ಮವರು ಬೇರೆಯವರು ಯಾವುದು ಈ ಭೇದ ಬುದ್ಧಿಗಳಿರಬಾರ್ದು. ಮನಕ್ಕೆ ತಪ್ಪು ತಿಳುವಳಿಕೆ ಆಗದೆ, ವಿಷಯಗಳಲ್ಲಿ ಅತ್ಯಂತ ಆಶೆ ಹುಟ್ಟದೆ, ಹೊರಗಿನ ವ್ಯವಹಾರಕ್ಕೆ ಸ್ವಲ್ಪವೂ ಹರಿಯದೆ ಕಣ್ಣುಗಳನ್ನು ಮುಚ್ಚಿರಬೇಕು. ನೋಡಿ, ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಕಣ್ಣು ಮುಚ್ಕೊಂಡ್ಬಿಡಿ. ಏನಿದೆ ನನಗಂತೂ ಏನು ಕೆಲಸ ಏನು ಬೇಡ ಅಂದರೆ ನಾನು ರೂಮಿಂದ ಹೊರಗಡೆ ಬರೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಆದರೆ ಏನು ಮಾಡೋದು, ಜವಾಬ್ದಾರಿಗಳು ಹೇಳ್ಕೊಂಡು ಬರ್ತಾ ಇರ್ತವೆ. ಆ ಥರ ಎಷ್ಟು ಅವಕಾಶ ಸಿಗುತ್ತೋ ಕಣ್ಣು ಮುಚ್ಕೊಂಬಿಡಿ, ಕಿವಿಗಳು ಮುಚ್ಕೊಂಬಿಡಿ. ಆ ಥರ
ಒಂದೊಂದೇ ಬಾಹ್ಯೇಂದ್ರಿಯ ಬಾಹ್ಯೇಂದ್ರಿಯ ನಿಗ್ರಹ ಮಾಡ್ಕೋಬೇಕು, ಅಂತರೇಂದ್ರಿಯ ನಿಗ್ರಹ ಮಾಡ್ಕೋಬೇಕು. ಆಸನದಿಂದ ಕುಳಿತುಕೊಂಡು ಚಿತ್ತವು ಬಹಿರ್ಮುಖವಾಗದೆ ಏಕಾಗ್ರತೆಯಿಂದ ದೇವಿಯ ಮೂರ್ತಿಯಲ್ಲಿಯೇ ಬಹು ಆಶೆಯನ್ನಿಟ್ಟು ದೇವಿಯ ಸ್ವರೂಪವನ್ನೇ ಚಿಂತಿಸುತ್ತಾ ರೋಮಾಂಚನವುಳ್ಳವನಾಗಿರಬೇಕು. ಈ ಅಭ್ಯಾಸ ಮಾಡಬೇಕು. ಮನಸ್ಸಿನಲ್ಲಿ ಕೇವಲ ದೇವಿ ರೂಪನೇ ನೆನೆಸ್ಕೊತಾ ಇರಬೇಕು. ಏನೂ ಅಭ್ಯಾಸ ಮಾಡೋದಿಲ್ಲ. ಕಣ್ಣುಗಳು ಯಾವಾಗಲೂ ಓಪನ್ ಆಗಿದ್ದರೆ ಎಲ್ಲ ಕಾಣಿಸ್ತಾ ಇರುತ್ತೆ. ಕಂಬ ಕಾಣಿಸ್ತಾ ಇರುತ್ತೆ, ಪರಕೆ ಕಾಣಿಸ್ತಾ ಇರುತ್ತೆ, ಹಾಸಿಗೆ ಕಾಣಿಸ್ತಾ ಇರುತ್ತೆ, ಎಲ್ಲ ಕಾಣಿಸ್ತಾ ಇರುತ್ತೆ. ಮತ್ತು ದೇವಿಯಲ್ಲಿ ಕಾಣಿಸ್ತಾಳೆ. ಎಲ್ಲ ಹೊರಗಡೆ ಇರೋ ವಸ್ತುಗಳೆಲ್ಲ ಕಣ್ಣು ಮುಚ್ಕೊಂಡು ದೇವಿ ರೂಪವನ್ನು ಆ ಭ್ರೂ ಮಧ್ಯದಲ್ಲಿ ನೆನೆಸ್ಕೊಂತ ಹಂಗೆ ಚಿಂತನೆಯಲ್ಲಿರಬೇಕು. ಎಷ್ಟು ಅವಕಾಶ ಸಿಕ್ಕಿದ್ರೆ ಅಷ್ಟು ಸಾಧನೆ ಮಾಡ್ಕೊತಾ ಇರಬೇಕು. ಮತ್ತು ಅಂತರಿಂದ್ರಿಯ ನಿಗ್ರಹ, ಮನಸ್ಸು ಬುದ್ಧಿಗಳನ್ನು ಅಂತರಿಂದ್ರಿಯಗಳಂತಾರೆ. ಬಹಿರಿಂದ್ರಿಯ ನಿಗ್ರಹ 5 ಪಂಚ ಜ್ಞಾನೇಂದ್ರಿಯಗಳ ನಿಗ್ರಹ. ಸಮಾಧಾನ ತುಂಬ ಕಷ್ಟ ಆಗುತ್ತೆ. ಅದೆಲ್ಲ ಚೆನ್ನಾಗಿ ಸತ್ಸಂಗ ಅವೆಲ್ಲ ಮಾಡಿದ್ರೇ ಮನಸ್ಸು ಸಗುಣ ಸಾಕಾರ ರೂಪದಲ್ಲೋ ನಿರ್ಗುಣ ನಿರಾಕಾರ ರೂಪದಲ್ಲೇ ಆ ಕಡೆ ತಿರುಗುತ್ತಿಲ್ಲ ಅಂದರೆ ಹೊರಗಡೆನೇ ಇರುತ್ತೆ, ಪ್ರಪಂಚದಲ್ಲೇ ಇರುತ್ತೆ. ಪ್ರಪಂಚದಲ್ಲಿ ನಿತ್ಯತ್ವ ದರ್ಶನ ಮಾಡಲಿಲ್ಲ ಅಂದರೆ, ಜಗತ್ತು ಸತ್ಯ ಅಂತ ನಂಬಿಕೆ ಇದ್ದರೆ ಹೊರಗೆ ಪ್ರಪಂಚದಿಂದ ಮನಸ್ಸು ತೆಗೆಯೋದಕ್ಕಾಗೋದಿಲ್ಲ. ಆದ್ದರಿಂದ ಈ ಥರ ಅಂತರಿಂದ್ರಿಯ ನಿಗ್ರಹ, ಬಾಹ್ಯೇಂದ್ರಿಯ ನಿಗ್ರಹ, ಸಮಾಧಾನ, ದೃಢವಾದ ನಂಬಿಕೆ ಅಂದರೆ ಶ್ರದ್ಧೆ, ಇವುಗಳಿಂದ ಗುರು ಸಂಪ್ರದಾಯದಂತೆ ನಿರ್ಮಲ ಮೂರ್ತಿಯನ್ನು ಹೃದಯದಲ್ಲಿ ಅತ್ಯಂತ ಪ್ರೇಮದಿಂದ ಧ್ಯಾನಿಸುತ್ತಾ ಗುರುಗಳು ಹೇಳುವ ರೀತಿಯಿಂದ ಕಮಲಾಸನೆಯ ಮೂರ್ತಿಯನ್ನು ಸಿದ್ಧಿ ಹೊಂದಿ ಬಹು ಆನಂದ ಪ್ರೇಮಗಳಿಂದ ಯಾವಾಗಲೂ ಇರಬೇಕು. ಇದನ್ನೇ ಶಮಾಧಿ ಷಟ್ಕ ಸಂಪತ್ತಿಗಳಂತಾರೆ. ಶಮ, ದಮ, ಉಪರತಿ, ತಿತೀಕ್ಷಾ, ಶ್ರದ್ಧಾ, ಸಮಾಧಾನ ಅಂದ್ಬಿಟ್ಟು ಇವು ಇರಬೇಕು. ಸಾಧನ ಚತುಷ್ಟಯದಲ್ಲಿ ಒಂದು ಶಮಾಧಿ ಷಟ್ಕ ಸಂಪತ್ತಿ ಅಂದ್ಬಿಟ್ಟು. ಶಮ ಅಂದರೆ ಅಂತರಿಂದ್ರಿಯ ನಿಗ್ರಹ, ಮನಸ್ಸು ಬುದ್ಧಿಗಳನ್ನು ಭಗವಂತನ ಚಿಂತನೆಯಲ್ಲಿ ತೊಡಗಿಸಬೇಕು. ದಮ ಅಂದರೆ ಬಾಹ್ಯೇಂದ್ರಿಯ ನಿಗ್ರಹ, ಕಣ್ಣುಗಳಲ್ಲಿ, ಕಿವಿಗಳಲ್ಲಿ, ಗೋಲ್ಗಳಲ್ಲಿ ಏನೆಲ್ಲ ಇಂದ್ರಿಯಗಳಿದ್ದಾವೋ ಅವೆಲ್ಲ ಹೊರಗಡೆ ಪ್ರಪಂಚನೇ ನೋಡ್ತಾ ಇರ್ತವೆ. ಅವನ್ನು ಬಲವಂತವಾಗಿ ನಿಲ್ಲಿಸಿಬಿಟ್ಟು ಅದನ್ನು ಒಳಗಡೆ ಮನಸ್ಸಿನಲ್ಲಿ ಲಯ ಮಾಡಬೇಕು. ಜಾಸ್ತಿ ಜೋರು ಎಲ್ಲಿ ಆಗಬೇಕಂದ್ರೆ ಬಾಹ್ಯೇಂದ್ರಿಯ ನಿಗ್ರಹದಲ್ಲೇ ಜಾಸ್ತಿ ಜೋರು ಆಗಬೇಕಂತ. ಮತ್ತು ಮಿಕ್ಕಿದ ಅಂತರೇಂದ್ರಿಯ ನಿಗ್ರಹ ತಾನಾಗಿ ತಾನು ಕಂಟ್ರೋಲ್ ಬರುತ್ತೆ. ಛೋಟ ಮಹಾರಾಜನ ಕೇಳಿದ್ರೆ ಈ ಎಲ್ಲ ಸಾಧನೆಯಲ್ಲಿ ಎಲ್ಲಿ ಜೋರು ಜಾಸ್ತಿ ಆಗಬೇಕಂದ್ರೆ ಈ ಹೊರಗಡೆ ಇರೋ ಇಂದ್ರಿಯಗಳನ್ನು ಫಸ್ಟ್ ನಿಲ್ಲಿಸಿ, ಅದನ್ನು ನಿಲ್ಲಿಸಿದರೆ ಬಲವಂತವಾಗಿ ಸ್ವಲ್ಪ ಪ್ರಯತ್ನ ಪಟ್ಟು ಮತ್ತು ಒಳಗಡೆ ಇರೋ ಆಟೋಮೆಟಿಕ್ಕು ಭಗವಂತನ ಕಡೆ ತಿರುಗುತ್ತವೆ. ಇವನ್ನೆಲ್ಲ ಫುಲ್ ಓಪನ್ ಬಿಟ್ಟಿದ್ದೀವಿ ಅಂದರೆ ಹೋಗ್ತಾ ಇರ್ತವೆ. ಗೇಟ್ ಓಪನ್ ಮಾಡಿದ್ದಂದ್ರೆ ಸಣ್ಣ ಟಕ 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 ಅಂತ ಓಡೋಗಿ ಮೈನ್ ರೋಡ್ ಹೊಟ್ಟೋಗ್ಬಿಡ್ತಾ ಇರುತ್ತೆ. ಆ ಗೇಟ್ಗಳನ್ನ ಮುಚ್ಕೊಂಡ್ಬಿಡ್ಬೇಕು. ಮಗುನ ಒಳಗಡೆ ತಗೊಂಬಂದು ಗೇಟ್ ಮುಚ್ಚಿ ಲಾಕ್ ಆಗಿಬಿಡ್ಬೇಕು. ಅದನ್ನೇ ಉಪರತಿ ಅಂತಾರೆ. ಮತ್ತು ತಿತೀಕ್ಷೆ ಇರಬೇಕು. ಸಾಧನೆ ಮಾಡುವಾಗ ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತಾರೆ. ಎಷ್ಟೋ ಸಮಸ್ಯೆಗಳು ಬರ್ತಾ ಇರ್ತವೆ. ನಿಮ್ಮ ಅಕ್ಕಪಕ್ಕದಲ್ಲಿರೋ ಶರೀರದಲ್ಲೇ ದೇವತೆಗಳು ಬಂದುಬಿಡ್ತಾರೆ. ಅವ್ರಿಗಿಂತ ಮೇಲೆ ಹೆಚ್ಚು ಸ್ಥಾನಕ್ಕೆ ಯಾರಾದರೂ ಹೋದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ನಾವು ದೇವತಾನಾಂ ಪಶು ಅಂತಾರೆ. ದೇವತೆಗಳಿಗೆ ನಾವು ಕುರಿಗಳಿದ್ದಂಗೆ. ನಾವು ಮನುಷ್ಯರು ಹೆಚ್ಚಾಗಿದ್ರೇ ನಾವು ಯಜ್ಞ ಆಗಾದಿಗಳೆಲ್ಲ ಮಾಡಿಕೊಂಡು ದೇವತೆಗಳಿಗೆ ಸ್ತುತಿ ಮಾಡಿಕೊಂಡು ಪೂಜೆ ಯಜ್ಞಾದಿಗಳು ಮಾಡ್ಕೊತಿದ್ರೆ ಅವ್ರ ಭವಿಷ್ಯ ರೂಪದಲ್ಲಿ ಅವರಿಗೆ ಎಲ್ಲ ಆಹಾರ ಸಿಗ್ತಾ ಇರುತ್ತೆ. ಆದ್ದರಿಂದ ಯಾವುದಾದ್ರೂ ಒಂದು ಕುರಿ ಕಡಿಮೆ ಆದರೆ ಕುರಿ ಮೇಯಿಸೋನಿಗೆ ಇಷ್ಟ ಆಗೋದಿಲ್ವಲ್ಲ. ಅದಕ್ಕೆ ನಾವು ಈ ಸಂಸಾರವನ್ನು ದಾಟಿ ಮೋಕ್ಷನ ಹೊಂದೋದಕ್ಕೆ ಹೋಗ್ತಿದ್ದೀವಿ ಅಂದರೆ ದೇವತೆಗಳೇ ವಿಘ್ನ ಆಗ್ತಾರಂತೆ. ಹೆಂಗೆ ಆಗ್ತಾರಂದರೆ ಆ ದೇವತೆಗಳೇ ಹೆಂಡತಿಯಲ್ಲಿ ಸೇರ್ಕೊಂಡ್ಬಿಡ್ತಾರಂತೆ, ಒಬ್ಬರು ಮಕ್ಕಳಲ್ಲಿ ಸೇರ್ಕೊಂಡ್ಬಿಡ್ತಾರಂತೆ, ತಂದೆ ತಾಯಿಯಲ್ಲಿ ಸೇರ್ಕೊಂಡ್ಬಿಡ್ತಾರಂತೆ. ಅಯ್ಯೋ ಮಗ, ನನ್ನ ಬಿಟ್ಟು ಹಿಂಗಿರ್ತೀಯಪ್ಪ, ನೀನು ಬಿಟ್ಟು ನಾವು ಬದುಕೋದಕ್ಕೆ ಆಗೋದಿಲ್ಲಪ್ಪ ಅಂತಲ್ಲಿ ಹಿಂಗೆಲ್ಲ ಮತ್ತು ಎಲ್ಲ ಎಷ್ಟು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ನಿನ್ನನ್ನು ಆ ಕಡೆ ಮೋಕ್ಷದ ಮಾರ್ಗದ ಕಡೆ ಹೋಗಿದ್ರೆ ಈ ಕಡೆ ತಿರುಗಿಸ್ಬಿಡ್ತಾರಂತೆ. ಹಂಗೂ ಅಲ್ಲಿಂದ ತಪ್ಪಿಸ್ಕೊಂಡು ಆಶ್ರಮದಲ್ಲಿ ಬಂದುಬಿಟ್ಟಿಯಾ, ಆಶ್ರಮದಲ್ಲಿ ಸುತ್ತಮುತ್ತ ಪಕ್ಕದ ಅವರು ಯಾರು ವಿದ್ಯಾರ್ಥಿಗಳು ಅವ್ರು ಇರ್ತಾರಲ್ಲ ಅವರೊಳಗಡೆ ಸೇರ್ಕೊಂಡ್ಬಿಡ್ತಾರಂತೆ. ಅವರೊಳಗಡೆ ಸೇರ್ಕೊಂಡ್ಬಿಟ್ಟು ಭಯಂಕರವಾಗಿ ಜಗಳಗಳು ಮಾಡಿ ಬಿರುಕು ತನಿಸ್ಬಿಟ್ಟು ಓಡಿಸ್ಬಿಡೋದು. ಈ ಆಶ್ರಮ ಬಿಟ್ಟು ಓಡೋಗೋ ಥರ ಮಾಡಿಬಿಡ್ತಾರಂತೆ. ಇವೆಲ್ಲ ದೇವತೆಗಳ ಕೆಲಸಗಳಿವೆಲ್ಲ. ಮತ್ತು ದೇವತೆಯ ಸ್ತುತಿಗಳು ಮಾಡೋದಿಲ್ಲ. ಅವರ ಸ್ತುತಿ ಮಾಡಿಬಿಟ್ಟು ಅಯ್ಯೋ ನಾನು ನಿಮ್ಮ ಇಂದ್ರಪತಿಗೆ ಏನು ಅಡ್ಡ ಬರೋದಿಲ್ಲಪ್ಪ ಅಂತ ಅವ್ರನ್ನ ಸ್ತುತಿ ಮಾಡಿಬಿಟ್ಟು ಬಿಟ್ಟುಬಿಡ್ತಾರೆ. ಅವ್ರನ್ನ ಸ್ತುತಿನೂ ಮಾಡೋದಿಲ್ಲ. ಈಗ ನಮ್ಗೆ ಅರ್ಥನೇ ಆಗೋದಿಲ್ಲ. ಮತ್ತು ಪರೀಕ್ಷೆ ಮಾಡ್ತಾರೆ. ಸಿನಿಮಾಗಳಲ್ಲಿ ಸೀರಿಯಲ್ ನೋಡಿದ್ವಿ, ಯಾರಾದರೂ ತಪಸ್ಸು ಕೂತ್ರೆಗೇನ ಇಂದ್ರ ಅವರೆಲ್ಲ ಬಂದುಬಿಟ್ಟು ಊರ್ವಶಿ ಮೇನಕೆಯನ್ನೆಲ್ಲ ಕಳಿಸಿ ಅವ್ರ ತಪಸ್ಸು ಭಂಗ ಮಾಡೋಕ್ಕೆ ಪ್ರಯತ್ನ ಮಾಡಲ್ಲ.
ಅದು ಸ್ಟೋರಿ ಎಲ್ಲ ನಮ್ಮ ಒಳಗಡೆ ನಡೆಯೋದು. ಇಂದ್ರಿಯಗಳು ಅಂತ ಯಾಕೆ ಹೆಸರು? ಇಂದ್ರನ ಕಂಟ್ರೋಲ್ ಇರೋದ್ರಿಂದ ಅದಕ್ಕೆ ಇಂದ್ರಿಯಗಳು ಅಂತ. ಪ್ರತಿಯೊಂದು ಇಂದ್ರಿಯಲ್ಲೂ ಒಂದೊಂದು ದೇವತೆ ಇರ್ತಾಳೆ, ಅನುಗ್ರಹ ದೇವತೆ. ಅವ್ರು ಪರೀಕ್ಷೆ ಮಾಡ್ತಾರೆ, ನೀನು ಒಂದೇ ಸತಿ ಮೋಕ್ಷನೇ ಬೇಕು, ಪರಮಾನಂದ ಬೇಕಂತ ಹೋಗ್ತಾಯಿದ್ರೆ ಫಸ್ಟ್ ನಿನ್ನ ಯೋಗ್ಯತೆ ಏನಂತ ಟೆಸ್ಟ್ ಮಾಡ್ತಾರೆ. ಆ ಯೋಗ್ಯತೆಯಲ್ಲಿ ನಾವು ಇಲ್ಲೇ ಫೇಲ್ ಆಗಿಬಿಡ್ತೀವಿ. ಆ ಕಾರ್ಯ ನಮಗೆ ಅರ್ಥನೇ ಆಗೋದಿಲ್ಲ, ಗುರುಗಳು ಶರಣಾಗತಿನೇ ಆಗೋದಿಲ್ಲ. ಗುರುಗಳಿಗೆ ಶರಣಾಗತಿ ಆಗಿಬಿಟ್ರೆ ಗುರುಗಳ ಆಜ್ಞೆತೆ ನಡ್ಕೊಂಡು ಹೋಗ್ತಾಯಿದ್ರೆ ಇವೆಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಸ್ವಂತ ಬುದ್ಧಿಗಳು, ಸ್ವಂತ ನಿರ್ಣಯಗಳು. ಎಲ್ಲ ಮನಸ್ಸಿನ ಗುಲಾಮರಾಗಿರ್ತಾರೆ. ಮನಸ್ಸು ಇರು ಅಂದರೆ ಇರ್ತಾರೆ, ಮನಸ್ಸು ಹೋಗೋಣ ಇಲ್ಲಿ ಬಿಟ್ಟು ಬೇರೆ ಜಾಗಕ್ಕೆ ಹೋಗೋದ್ರೆ ಅಲ್ಲಿ ಜಾಗ ಬಿಟ್ಟು ಓಡೋಗ್ತಾ ಇರ್ತಾರೆ. ಏನೂ ಪ್ರಯೋಜನ ಸಿಗೋದಿಲ್ಲ. ಎಲ್ಲೋದ್ರೆ ಏನು, ಅಲ್ಲೂ ಪ್ರಪಂಚ, ಅಲ್ಲೂ ಮನುಷ್ಯರ್ತಾರೆ, ಇನ್ನೂ ದೊಡ್ಡ ರಾಕ್ಷಸರು ಇರ್ತಾರೆ. ಅವ್ರಿನ್ನೂ ಹೆಚ್ಚು ಹಿಂಸೆ ಮಾಡ್ತಾರೆ, ಹೆಚ್ಚು ಜಗಳ ಮಾಡೋರು ಇರ್ತಾರೆ. ಅರ್ಥ ಮಾಡ್ಕೊಳ್ಳೋರು ಕೂಡ ಇರೋದಿಲ್ಲ. ಅಲ್ಲಿ ಒಳ್ಳೆಯ ಗುರುಗಳ ಸಾನ್ನಿಧ್ಯವನ್ನು ಬಿಟ್ಬಿಟ್ಟು ದೂರ ಹೋಗ್ತಾರೆ, ಅಲ್ಲಿನ್ನೂ ದೊಡ್ಡ ಹಿಂಸಾತ್ಮಕರಾದ ರಾಕ್ಷಸರು ಸಿಗ್ತಾರೆ ಅವರಿಗೆ. ಹಂಗೆ ಇರುತ್ತೆ ದೇವತೆಗಳ ಆಟ. ಮತ್ತು ಆ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡ್ತಾರೆ, ಯಾಕಂದರೆ ತಿತಿಕ್ಷೆ ಇಲ್ಲ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಸಾ ತಿತಿಕ್ಷಾ ನಿಗದ್ಯತೆ ಅಂತ. ಎಲ್ಲ ಪ್ರಕಾರದ ದುಃಖಗಳನ್ನು ಸಹನೆ ಮಾಡ್ಕೋಬೇಕು. ಏನಿದ್ದರೆ ಅದರಲ್ಲಿ ತೃಪ್ತಿ ಪಡಬೇಕು. ಏನು ಡಿಮ್ಯಾಂಡಿಂಗ್, ನನಗೆ ಅದು ಬೇಕು ಇದು ಬೇಕು ಅನ್ನೋದು ಏನು ಕೋರಿಕೆ ಇಟ್ಕೋಬಾರ್ದು. ಗುರುಗಳ ಹತ್ರ ಬಂದಾಗ ಮೋಕ್ಷನ ಹೊಂದೋದಾಗಬೇಕು. ಏನು ಬಂದಿದ್ದು ಪಾಲಿಗೆ ಬಂದದ್ದು ಪಂಚಾಮೃತ, ಏನಿದೆ ಅದರಲ್ಲಿ ತೃಪ್ತಿ ಪಡೋದಕ್ಕೆ ಇರಬೇಕು. ಪ್ರಾಣ ಹೋಗದಿರ ನಿಂತ್ಕೊಂಡಿದ್ರೆ ಸಾಕು. ಅಷ್ಟಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ನೋಡ್ಕೊತಾ ಇರಬೇಕು. ಆ ಥರ ಇದ್ಕೊಂಡು ಯಾರೋ ಬೈತಾರೆ, ಯಾರೋ ಏನೋ ಅಂದರು, ಯಾರೋ ಬೈದರು ಅಂತ ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು. ಸಹನೆ ಮಾಡಬೇಕು. ಸಹನೆ ಮಾಡಿದ್ರಾಗ ನಾವು ಇದು ಸಾಧನೆಯಿಂದ ದೂರ ಹೋಗೋದಿಲ್ಲ. ಅಷ್ಟು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂದ್ರಾಗ ನೋಡಿ ಸಾಧನೆ ಬಿಟ್ಟುಬಿಟ್ಟು ಮತ್ತು ಅಲ್ಲಿ ಇಲ್ಲಿ ಕಾಡಲ್ಲಿ ಹೋಗ್ತಾರೆ, ಏನಾಗೋದಿಲ್ಲ. ಕಾಡಲ್ಲೇನು ಪ್ರಾಣಿಗಳಿರೋದಿಲ್ಲ, ಎಷ್ಟೋ ಪ್ರಕಾರದ ಪ್ರಾಣಿಗಳಿರ್ತಾರೆ. ಆ ಪ್ರಾಣಿಗಳಿಗಿಂತ ಏನು ಗ್ರೇಟ್ ನಾವು? ಯಾಕೇನೋ ಕಾಡಲ್ಲಿ ಹೋದ ತಕ್ಷಣ ದೊಡ್ಡ ತಪಸ್ವಿಗಳಂತ ಅಂದ್ಕೊಂಡಿರ್ತಾರೆ. ಏನೂ ಆಗೋದಿಲ್ಲ. ಎಲ್ಲ ಆ ಪ್ರಾಣಿಗಳ ಥರನೇ ಏನೋ ಊಟಕ್ಕೆ ಸಲುವಾಗಿ ಅವು ಇದು ಅಲ್ಲಿ ಇಲ್ಲಿ ಕಷ್ಟಪಡ್ತಾ ಇರ್ತವೆ. ಇವರು ಯಾವುದು ಇದು ಊಟ ಹಾಲು ಮುಳು ತಿನ್ನೋದಕ್ಕೆ ಕಷ್ಟಪಡ್ತಾರೆ ಅಷ್ಟೇ, ಇನ್ನೇನು ಸಾಧನೆ ಅಂತ ಆಗೋದಿಲ್ಲ. ಆದ್ದರಿಂದ ಇವೆಲ್ಲ ತಿತಿಕ್ಷೆ ಇರಬೇಕು. ಮತ್ತು ಶ್ರದ್ಧೆ, ಶಾಸ್ತ್ರದ ಮೇಲೆ, ಗುರುಗಳ ಮೇಲೆ. ಇವರಿಬ್ಬರು ಹೇಳೋದು ತುಂಬ 100% ಸತ್ಯ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿದವಧಾರಣ ಶ್ರದ್ಧಾ ಕಥಿತ ಸದ್ಭಿರ್ ಯಯಾ ವಸ್ತೂಪಲಭ್ಯತೆ. ಶಾಸ್ತ್ರದ ವಾಕ್ಯದ ಮೇಲೆ ಮತ್ತು ಗುರುಗಳು ಹೇಳೋ ಮಾತು ಮೇಲೆ ಇವರು 100% ನಿಜ ಹೇಳ್ತಾ ಇದ್ದಾರೆ ಅಂತ ಆ ಸತ್ಯ ಅನ್ನೋ ವಿಶ್ವಾಸ, ಶ್ರದ್ಧೆ ಇದ್ದರೆ ಆ ಶ್ರದ್ಧೆನೇ ತುಂಬ ದೊಡ್ಡದು. ಅದೇ ಕಾಪಾಡೋದು. ಗುರು ಎಂಥವನ್ನೇ ಆಗಿರಲಿ, ನಿನಗೆ ಗುರು ಮೇಲೆ ಇರೋವಂಥ ಶ್ರದ್ಧೆ ಇದೆ ಅಲ್ಲ, ಆ ಶ್ರದ್ಧೆನೇ ನಿನ್ನನ್ನು ಕಾಪಾಡುತ್ತೆ. ಅದು ಮಾತಾ ಮಾಣಿಕೇಶ್ವರಮ್ಮವ್ರು ಒಂದು ಸತಿ ಸ್ಟೋರಿ ಹೇಳಿದರು. ಅಮ್ಮ, ಗುರುಗಳು ಡಾಂಬಿಕರು ಮೋಸಗಾರ ಆದರೆ ಹೇಗೆ ಮತ್ತೆ ನಾವು ನೋಡ್ಕೋಬೇಕಲ್ಲ, ತಿಳ್ಕೊಬೇಕಲ್ಲ ಅಂದರೆ, ನೋಡಪ್ಪ, ಗುರು ಅನ್ನೋದು ಒಂದು ತತ್ವ, ಅದು ಒಂದು ವ್ಯಕ್ತಿ ಅಲ್ಲ, ಅದು ತತ್ವ. ಒಂದು ಸ್ಟೋರಿ ಹೇಳಿದ್ರು. ಒಂದು ಸತಿ ಯಾರೋ ಒಬ್ಬ ಡಾಂಬಿಕ ಗುರು ಬಂದಿರ್ತಾನಂತೆ. ಬಂದರೆ ಎಲ್ಲರೂ ಅವ್ರ ಹತ್ರ ಹೋದರೆ ಮಾಯ ಮಾತುಗಳು ಹೇಳ್ಬಿಟ್ಟು ಏನೇನೋ ಸ್ವಲ್ಪ ಆಶೀರ್ವಾದ ಸಿಕ್ಕಿದೆ, ಆ ಗುರು ಹತ್ರ ಹೋದ್ರಿಂದ ನಮ್ಮ ಜೀವನ ಚೆನ್ನಾಗಾಗಿದೆ ಅಂತ. ಏನು ಚೆನ್ನಾಗಾಗಲ್ಲ, ಬದನೇಕಾಯಿ. ಒಂದು 100 ಜನ ಹೋಗಿರ್ತಾರೆ. 100 ಜನಕ್ಕೆ ಅವನು ನಿನ್ನ ಕೆಲಸ ಆಗೋಗುತ್ತೆ ಹೋಗಂತಾನೆ. ಅದು 100 ಜನದಲ್ಲಿ ಒಂದು 5 ಜನಕ್ಕೆ ಕೆಲಸ ಆಗಿರುತ್ತೆ. ನಾವು 95 ಜನ ಕೆಲಸ ಆಗಲಿಲ್ಲ ಅಂತ ಮತ್ತೆ ಅವ್ರು ಬರೋದು ನಿಂತೋಗ್ಬಿಟ್ಟಿರ್ತಾರೆ. ಬಟ್ ಆ 5 ಜನಕ್ಕೆ ಹೆಂಗೂ ಅಡ್ಡಿಟ್ಲು ಗುಡ್ಡಿಟ್ ಅಂತಾರಲ್ಲ, ಹಂಗೆ ಅವ್ರ ಕೆಲಸ ಅವ್ರಿಗೆ ಆಗೋಗಿರುತ್ತೆ. ಆ 5 ಜನ ಏನು ಅನ್ಕೊತಾರೆ, ಈ ಗುರುಗಳ ಹತ್ರ ಬಂದಿದ್ದಕ್ಕೆ ನನ್ನ ಕೆಲಸ ಆಯಿತು ಅಂತ. ಯಾರು ಮಾಡಿಕೊಂಡ್ರು ಪುಣ್ಯ ಪಾಪ ಕರ್ಮಕ್ಕೆ ಆ ಪುಣ್ಯ ಫಲದಿಂದ ಆ ಕೆಲಸಗಳಾಗ್ತವೆ. ಮಧ್ಯದಲ್ಲಿ ಯಾವ ದಲ್ಲಾಳಿ ಅವಶ್ಯಕತೆ ಇರೋದಿಲ್ಲ. ಹಾಗೆ 5 ಮಂದಿ ಮತ್ತೆ ಪ್ರಚಾರ ಮಾಡ್ತಾರೆ, ನಾವು ಅಂತ ಗುರುಗಳ ಹತ್ರ ಹೋದ್ವಿ, ನಮ್ಮ ಕೆಲಸ ಆಯಿತು ಅಂತ. ಹಂಗೆ ದುಷ್ಪ್ರಚಾರ ಆಗಿ ಅಂತ ಎಲ್ಲರೂ ಗುರುಗಳೇ ಆಗಿಬಿಟ್ಟಿದ್ದಾರೆ ಇವತ್ತು. ಎಲ್ಲ ಈ ಏರಿಯಾದಲ್ಲಿ, ಆಂಧ್ರದಲ್ಲಿ ಸಿಕ್ಕಾಪಟ್ಟು ಯಾರಂದರೆ ಅವರೆಲ್ಲ ಗುರುಗಳು. ವಿಚಿತ್ರ ಅಂದರೆ ವಿಚಿತ್ರ ಆಗಿಬಿಡುತ್ತೆ ಆ ಮೂಢನಂಬಿಕೆಗಳು. ಆದ್ದರಿಂದ ಅಂಥ ಡಾಂಬಿಕ ಯಾರೋ ಬಂದುಬಿಟ್ಟಿದ್ರೆ ಸರಿ ಅಂದುಬಿಟ್ಟು ಒಬ್ಬ ಮಂದಬುದ್ಧಿ ಇರ್ತಾನೆ ಆ ಊರಲ್ಲಿ. ಅವನ ಹೆಂಡತಿ ಯಾವಾಗಲೂ ಬೈತಾ ಇರ್ತಾಳೆ. ನೋಡು, ಆ ಗುರುಗಳ ಹತ್ರ ಹೋಗ್ಬಿಟ್ಟು ಎಲ್ಲರೂ ಅಲ್ಲೋಗಿ ಆಶೀರ್ವಾದ ತೊಗೊಂಡು ಬಂದು ಎಲ್ಲರೂ ಉದ್ಧಾರ ಆಗ್ತಾಯಿದ್ದಾರೆ, ನೀನು ಯಾಕೆ ಹೋಗೋದಿಲ್ಲ? ನೀನು ಮಂತ್ರೋಪದೇಶ ತೊಗೊಂಡು ಬಂದು ನೀನು ಉದ್ಧಾರ ಆಗ್ಬೋದಲ್ಲ, ನಾವು ಉದ್ಧಾರ ಆಗ್ಬೋದಲ್ಲ ಅಂತ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಾ ಇರ್ತಾಳೆ.
ಸರಿ ಅಂತ ಹೆಂಡತಿ ಕಾಟ ತಡೆಯೋಕ್ಕಾಗದೆ ಬಲವಂತವಾಗಿ ಒಂದು ಸತಿ ಗಟ್ಟಿಗೆ ಇವತ್ತು ಏನೇ ಆಗಲಿ ಉಪದೇಶ ಇಸ್ಕೊಂಬರ್ಬೇಕಂದ್ಬಿಟ್ಟು ಗುರುಗಳ ಹತ್ರ ಬಂದುಬಿಡ್ತಾನೆ, ಡಾಂಬಿಕ ಗುರು ಹತ್ರ ಬಂದುಬಿಟ್ರೆ, ಗುರುಗಳೇ ನೀವು ನನಗೆ ಉಪದೇಶ ಕೊಡಲೇಬೇಕಂತ. ಅವನು ಫ್ರೀಯಾಗಿ ಏನು ಕೊಡ್ತಾನೆ? ಪಾಖಂಡಿ ಗುರು ಸುಮ್ಮನೆ ಫ್ರೀಯಾಗಿ ಏನಾದರೂ ಕೊಡ್ತಾನೆ? ಇವನ ಹತ್ರ ಏನು ಕೊಡೋದಕ್ಕೆ ದಕ್ಷಿಣ ಏನೂ ಇಲ್ಲ. ಅವನು ಅದಕ್ಕೆ ಕೊಡ್ದಿರಾ ಏನೋ ಒಂದು ಮಾತು ಹೇಳ್ಬಿಟ್ಟು ನಾಳೆ ಬಾ ನಾಳೆದು ಬಾ ಅಂದರೆ ಅವನು ಒಪ್ಪೋದಿಲ್ಲ, ಮಂದಬುದ್ಧಿ. ಹಠ ಅಂದರೆ ಹಠ. ಇಲ್ಲ ಗುರುಗಳೇ, ಇವತ್ತು ನೀವು ಮಂತ್ರ ಕೊಟ್ಟರೆ ನಾನು ಮನೆಗೆ ಹೋಗೋದಿಲ್ಲ ಅಂದರೆ ನಾನು ನಿಮಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ, ನಾನು ಬಿಡೋದಿಲ್ಲ ನಿಮ್ಮನ್ನು, ನೀವು ನನಗೆ ಮಂತ್ರ ಕೊಡಲೇಬೇಕಂತ. ಏನು ಮಾಡಿದ್ರೂ ಬಿಡೋದಿಲ್ಲ ಅವನು. ಮತ್ತು ಆ ಊರು ಬಿಟ್ಟು ಓಡಬೇಕಾದ್ರೆ ಆ ಗುರುಗಳ ಹಿಂದ್ಗಡೆ ಇವನು ಬರ್ತಾಯಿದ್ದಾನೆ. ಅಬ್ಬೋ ಇವನು ಹಿಂದ್ಗಡೆ ಇದ್ದರೆ ನನ್ನ ಆಟಗಳೇನು ಸಾಲೋದಿಲ್ಲ ಅಂದ್ಬಿಟ್ಟಿದ್ರು. ಅಲ್ಲಿ ಯಾರೋ ಒಂದು ನೇಗಿಲು ಕೆಲಸ ಮಾಡಿಬಿಟ್ಟು ರೈತ ಅಲ್ಲಿ ನೇಗಿಲು ಬಿಟ್ಟಿರ್ತಾನೆ ಮರದ ಕೆಳಗೆ. ನೋಡೋ ನಿನಗೆ ಇದೇ ಉಪದೇಶ, ಆ ನೇಗಿಲ್ದು ಕೊನೆಯ ಭಾಗ ಇದೆ ಅಲ್ಲ, ಅದನ್ನೇ ನೋಡ್ಕೊತಾರೆ. ಯಾರು ಬಂದರೂ ಮಾತಾಡಿಸಿ, ಯಾರು ಬಂದು ಕೇಳಿದ್ರು ಕೂಡ ನೀನು ಬಾಯಿ ತೆಗಿಬಾರದು. ಎಲ್ಲಿ ತನಕ ನಿನಗೆ ಪರಮಾತ್ಮರ ಸಾಕ್ಷಾತ್ಕಾರ ಆಗೋದಿಲ್ವೋ, ಕಣ್ಣು ರೆಪ್ಪೆ ಹೊಡೆದ್ರೆ ಅದನ್ನೇ ನೋಡ್ತಾ ಇರೋ ಅಂದು. ಸರಿ ಅಂತ ಹಂಗೆ ಅಲ್ಲಿ ಅವ್ನು ಸಿಕ್ಕಿಸ್ಬಿಟ್ಟು ಇವನು ಗುರು ಹೊಟ್ಟೋಗ್ಬಿಟ್ಟು ಒಂದು 12-13 ವರ್ಷ ಎಲ್ಲೆಲ್ಲೋ ಪ್ರಪಂಚ ಎಲ್ಲ ಸುತ್ತಾಡಿಕೊಂಡು ಮತ್ತೆ ಆ ಏರಿಯಾಗೆ ಭಿಕ್ಷೆಗೆ ಬಂದಿರ್ತಾನೆ ಅವನು, ಪಾಖಂಡಿ ಗುರು. ಬಂದರೆ ಎಲ್ಲ ಊರೆಲ್ಲ ಬದಲಾವಣೆ, ದೊಡ್ಡ ನಗರ ಆಗ್ಬಿಟ್ಟು ಪುಣ್ಯಕ್ಷೇತ್ರ ಆಗ್ಬಿಟ್ಟಿರುತ್ತೆ. ಆಶ್ಚರ್ಯ ಆಗ್ಬಿಡುತ್ತೆ ಈ ಪಾಖಂಡಿ ಗುರುಗೆ, ಏನಾಗಿದೆ ಅಪ್ಪ 13 ವರ್ಷದಲ್ಲಿ ಇಷ್ಟು ದೊಡ್ಡ ನಗರನೇ ಆಗಿಬಿಟ್ಟಿದೆ, ಇಲ್ಲಿ ಏನಾಗಿದೆ ಅಂತ ಕೇಳ್ತಾನೆ ಅಲ್ಲಿ ಊರವ್ರನ್ನ. ಇಲ್ಲಿ ಮಹಾ ಸಿದ್ಧಪುರುಷರೊಬ್ಬರು ತಯಾರಾಗಿದ್ದಾರೆ, ಆ ಸಿದ್ಧಪುರುಷರಿಂದ ಅವ್ರನ್ನ ಭೇಟಿ ಆಗೋದು ಬಂದು ಹೋಗಿ ಇಷ್ಟೊಂದು ದೊಡ್ಡ ನಗರ ಆಗಿಬಿಟ್ಟಿದೆ ಅಂತ. ಹೌದಾ ಅಂದ್ಬಿಟ್ಟಿದ್ರು. ಯಾರಪ್ಪ ಗುರುಗಳಂತ ಬಂದು ನೋಡಬೇಕಂತ ಬರ್ತಾನೆ. ಬಂದರೆ ಆ ಮಂದಬುದ್ಧಿನೇ ಸಿದ್ಧಪುರುಷ ಆಗಿಬಿಟ್ಟಿದ್ದಾನೆ. ಈ ಪಾಖಂಡಿ ಗುರು ಬಂದ ತಕ್ಷಣ ಪಾಖಂಡಿ ಗುರುಗಳೇ ಅಂತ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಸಿದ್ಧಪುರುಷ ಆದರೂ ಕೂಡ ಮಂದಬುದ್ಧಿ. ಯಾಕಂದರೆ ಅವನು ಗುರುತತ್ವ ಅಲ್ಲ, ಕಳ್ಳನ ರೂಪದಲ್ಲಿ ಮೋಸಗಾರನ ರೂಪದಲ್ಲಿ ಕೂಡ ಗುರು ಬಂದಿದ್ದಾನೆ. ಅವನಿಂದ ಇವನಿಗೆ ಪರಮಾತ್ಮ ಸಾಕ್ಷಾತ್ಕಾರ ಆಯ್ತಲ್ಲ, ಆದ್ದರಿಂದ ಆದರೂ ಕೂಡ ಗುರು ಅಂತಲೇ ನೋಡ್ತಾನೆ. ಆದ್ದರಿಂದ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ನಮಗಿರೋ ಗುರು ಭಕ್ತಿ ಇಂಪಾರ್ಟೆಂಟು. ಆ ಶ್ರದ್ಧೆ ಇರಬೇಕು, ಆ ಶ್ರದ್ಧೆನೇ ನಮ್ಮನ್ನು ಕಾಪಾಡೋದು. ವ್ಯಕ್ತಿ ಏನು ಮಾಡೋಕ್ಕಾಗುತ್ತೆ? ಪಾಂಚಭೂತ ರಕ್ತ ಮಾಂಸಗಳಿರೋ ವ್ಯಕ್ತಿ ಯಾವತ್ತು ನರಡು ಗುರುಡಲ್ಲಿ ನಮ್ಮೇ ವಾರ ಮುಖಾರಯ ಅಂತ ಕೈವಾರ ತಾತಯ್ಯ ಅಂತ ಒಬ್ಬ ಸಿದ್ಧಪುರುಷ ಇರ್ತಾನೆ, ಆತನು ಅಂತ. ನರಡು ಗುರುಡಲ್ಲಿ ನಮ್ಮೇ ಹೊರಕಾದಲ್ಲಿ ಈ ಶರೀರ ಸಂಘಾತ ಯಾವತ್ತೂ ಗುರು ಆಗೋದಕ್ಕಾಗೋದಿಲ್ಲ. ಒಳಗಡೆ ಇರೋ ಸಚ್ಚಿದಾನಂದ ಸ್ವರೂಪನೇ ಗುರು ಆಗ್ತಾನೆ. ನೀನು ಕರೆಕ್ಟಾಗಿ ನಿನ್ನ ಭಕ್ತಿ ಕರೆಕ್ಟಾಗಿತ್ತಂದ್ರೆ ಎಲ್ಲೂ ಹೋದರೂ ಕೂಡ ಕಾಪಾಡ್ತಾ ಇರುತ್ತೆ ಆ ಶ್ರದ್ಧೆ. ನೀನಂತೂ ಮತ್ತೆ ಕೆಳಗಡೆ ಹಾಕೋದಿಲ್ಲ. ಆದ್ದರಿಂದ ಆ ಶ್ರದ್ಧೆ ಇರಬೇಕು. ಇವೆಲ್ಲ ಇದ್ದರೆ ಆವಾಗ ಮನಸ್ಸು ಸಮಾಧಾನ ಆಗುತ್ತೆ. ಆವಾಗ ನಿನ್ನ ಮನಸ್ಸನ್ನೆಲ್ಲ ಬಿಟ್ಟುಬಿಟ್ಟು ಕೇವಲ ನಿರ್ಗುಣ ನಿರಾಕಾರ ಬ್ರಹ್ಮನ ಮನಸ್ಸಿನಿಂದ ಬುದ್ಧಿವೃತ್ತಿಯಿಂದ ನೀನು ಲಕ್ಷಿತ ಮಾಡ್ಬೋದು. ಅಲ್ಲಿ ತನಕ ಮನಸ್ಸು ಒಳಗಡೆ ಹೋಗೋದಿಲ್ಲ, ಹೊರಗಡೆನೇ ಪ್ರಪಂಚದ ಬಗ್ಗೆನೇ ಚಿಂತೆ ಮಾಡ್ತಾರೆ. ಕಣ್ಣು ಮುಚ್ಕೊಂಡು ನೋಡಿ ಪ್ರಯತ್ನ ಮಾಡಿದ್ರೆ ಗೊತ್ತಾಗುತ್ತೆ, ಯಾವಾಗಲೂ ಪ್ರಪಂಚದ ಬಗ್ಗೆನೇ ಚಿಂತೆ ಮಾಡ್ತಾ ಇರುತ್ತೆ ಮನಸ್ಸು. ಇವೆಲ್ಲ ಗುರುಗಳ ಹತ್ರ ಹೋಗಿ ಇವೆಲ್ಲ ಸಾಧನೆ ಮಾಡಿದ್ರೆ ಸಿಗುತ್ತೆ. ಅದನ್ನೇ ಇಲ್ಲಿ ಹೇಳಿರೋದು. ಸಮಾಧಿ ಷಟ್ಕ ಸಂಪತ್ತಿಗಳ ಬಗ್ಗೆನೇ ಇಲ್ಲಿ ದೇವಿ ಮಹಾತ್ಮ್ಯದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಥರ ಗುರು ಸಂಪ್ರದಾಯದಂತೆ ನಿರ್ಮಲ ಮೂರ್ತಿಯನ್ನು ಹೃದಯದಲ್ಲಿ ಅತ್ಯಂತ ಪ್ರೇಮದಿಂದ ಧ್ಯಾನಿಸುತ್ತಾ ಗುರುಗಳು ಹೇಳುವ ರೀತಿಯಿಂದ ಕಮಲಾಸನೆಯ ಮೂರ್ತಿಯನ್ನು, ಕಮಲದಲ್ಲಿ ಕೂತಿರುವಂಥ ದೇವಿ ಮೂರ್ತಿಯನ್ನು ಸಿದ್ಧ ಹೊಂದಿ ಬಹು ಆನಂದ ಪ್ರೇಮಗಳಿಂದ ಯಾವಾಗಲೂ ಇರಬೇಕು. ಆಸನ ಸಿದ್ಧಿ ಆಗಬೇಕು, 3 ಗಂಟೆ ಕದಲ್ದಿರ ಕೂಡಬೇಕು. ಆವಾಗ ಆಸನ ಸಿದ್ಧಿ ಆಗುತ್ತೆ. 3 ಗಂಟೆ ಕದಲ್ದಿರ ಕೂತ್ರೆ 40 ನಿಮಿಷಕ್ಕೆ ತುಸ್ಸಾಗ್ಬಿಡ್ತೀವಿ. ಯಾವುದೇ ಆಗಲಿ ಸುಖಂ ಸ್ಥಿರಂ ಆಸನ, ಯಾವುದೇ ಆಸನ ಆಗಿರ್ಬೋದು, ಆ ಆಸನದಲ್ಲಿ ನಾವು 3 ಗಂಟೆ ಆಸನ ಸಿದ್ಧಿ ಆಗಬೇಕು. ಅದು ಅಭ್ಯಾಸ ಮಾಡಿದವ್ರಿಗೆ ಸಿಗುತ್ತೆ. ನಾವು ಕೈಲಾಸ ಆಶ್ರಮದಲ್ಲಿದ್ದಾಗ ಬೃಂದಾವನದಿಂದ ಒಬ್ಬ ಮುದುಕ ಬಂದಿದ್ದ, 78 ವರ್ಷನಾಗಿತ್ತು. ನನ್ನ ರೂಮ್ ಪಕ್ಕದಲ್ಲೇ ಆತನಿಗೆ ರೂಮ್ ಕೊಟ್ಟಿದ್ದರು. ಬೆಳಗ್ಗೆ 3 ಗಂಟೆಗೆ ಎದ್ದು ಸ್ವಲ್ಪ ಮುಖ ಅವೆಲ್ಲ ತೊಳ್ಕೊಂಡು, ಹೊರಗಡೆ ಫುಲ್ಲು ಚಳಿ ಇರುತ್ತೆ, ಹೊರಗಡೆ ಕೆಳಗಡೆ ಎಲ್ಲ ಆಸನ ಅವೆಲ್ಲ ಹಾಕ್ಕೊಂಡು ಯೋಗಾಭ್ಯಾಸ, ಶಿರಸಾಸನ ಎಲ್ಲ ಆಸನಗಳು ಮಾಡ್ತಾಯಿದ್ದಾನೆ. 1-2-3 ತಾಸು ಎಲ್ಲ ಆಸನಗಳು ಮಾಡಿಕೊಂಡು ಚೆನ್ನಾಗಿ ಕೂತ್ಕೊಂಡ್ರೆ ಮತ್ತೆ ಒಂದು ಬೆಳಗ್ಗೆ ಆರತಿ ಆಗೋ ತನಕ ಎದ್ದೇಳೋದೇ ಇಲ್ಲ. ಅಷ್ಟು ಸಮಯದಲ್ಲಿ ಕಂಟಿನ್ಯೂಸ್ ಕದಲ್ದಿರೋ ಕೂಡ ಅಭ್ಯಾಸ ಮಾಡಿದ್ದಾನೆ.
ಅಷ್ಟು ಹೆಚ್ಚು ಅಭ್ಯಾಸ ಮಾಡಿದ್ರೇ ಅಂಥವೆಲ್ಲ ಸಿದ್ಧಿ ಆಗುತ್ತೆ. ಕೂತ್ಕೋಬೇಕು, ಸ್ವಲ್ಪ ಅಭ್ಯಾಸ ಮಾಡಬೇಕು. ಆಸನಗಳು, ಪ್ರಾಣಾಯಾಮ, ಯೋಗಾಸನಗಳು ಇವೆಲ್ಲ ಕಲಿತು ಆಸನ ಸಿದ್ಧಿ ಎಲ್ಲ ಮಾಡಬೇಕು. ಅವೇನು ಕಲಿಯೋದೇ ಇಲ್ಲ. ಆಶ್ರಮಗಳೆಲ್ಲ ತಿನ್ನೋದು ಮಡಗೋದೇ ಆಗಿದ್ದಾವೆ. ಎಲ್ಲೂ ಆಸನ ಕಲ್ತ್ಕೊಡೋರಿಲ್ಲ, ಕಲಿಯೋರಿಲ್ಲ ಇವೆಲ್ಲ. ಮತ್ತು ಬಂಗಾರ ಮೂರ್ತಿಯನ್ನು ಸಿದ್ಧಿ ಹೊಂದಿ ಬಹು ಆನಂದ ಪ್ರೇಮಗಳಿಂದ ಯಾವಾಗಲೂ ಇರಬೇಕು. ಆ ಪ್ರಾಣಾಯಾಮ ಮಾಡಿ ಆ ಧ್ಯಾನದಲ್ಲಿ ಆ ಆನಂದ ಶಾಂತಿಯನ್ನು ಸಿಕ್ಕಿದಾಗ ಆವಾಗ ನಿಜವಾದ ಆನಂದ ಸಿಗುತ್ತೆ. ಬಂಗಾರದ ಕಿವಿ ಆಭರಣ, ಕೊರಳು, ಭುಜ, ಕೈ ಆಭರಣ, ರತ್ನದ ಕಿರೀಟ, ಮುತ್ತಿನ ದಂಡೆ, ಥರಥರದ ಆಭರಣಗಳ ಕಾಂತಿಯು ಹೊಳೆಯುತ್ತಿರುವ ಬಹು ಸುಂದರ ರೂಪದ ದೇವಿಯ ಮೂರ್ತಿಯನ್ನು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ನೆನೆಯುತ್ತಿರಬೇಕು. ಆ ದೇವಿ ಜೊತೆ ಮಾತಾಡಬೇಕು. ನೀನು ಮನಸ್ಸಲ್ಲೇ ಮಾತಾಡಬೇಕಮ್ಮ ತಾಯಿ ಅಂತ. ತೊಟ್ಟ ರತ್ನದ ಕುಪ್ಪಸದ ತೆಗೆದುಕೊಂಡು ಉಟ್ಟ ಪೀತಾಂಬರದ ಸೆರಗಿನಲ್ಲಿ ಬಿಟ್ಟು ಮುತ್ತಿನ ಗೊಂಚಲದ ಹಣೆ ಬೊಟ್ಟುಗಳಿಂದ ಅಲಂಕರಿಸಿದ ಹಚ್ಚೆಯ ಬೊಟ್ಟು, ಮುತ್ತಿನ ಮೂಗುತಿಯ ಬಿಗಿಯಾಗಿಟ್ಟು ವಡ್ಡಾನದ ಮೂರ್ತಿಯನ್ನು ನೆನೆಯುತ್ತಿರಬೇಕು. ದೇವಿಯ ಸ್ವರೂಪದ ನೆನೆಸ್ಕೊತಾ ಇರಬೇಕು. ಕಣ್ಣ ಕಾಡಿಗೆ ಕಸ್ತೂರಿಯ ಬೊಟ್ಟು, ಕೈಗಳಲ್ಲಿ ಗದೆ, ಚಕ್ರ, ಅತ್ಯುನ್ನತದ ಬಿಲ್ಲು, ಶೂಲ, ಕತ್ತಿ, ಮೂರೇಣಿನ ಆಯುಧಗಳಿಂದ, ರತ್ನದ ಕಾಲ ಖಡ್ಗಗಳಿಂದ ಹೊಳೆಯುವ ಅತ್ಯಂತ ಮೇಲಾದ ದೇವಿಯನ್ನು ಮನಸ್ಸು ಬೇರೆಯಾಗದೆ ಸಮಾಧಾನದಿಂದ ನೆನೆಯಬೇಕು. ಈ ಥರ ದೇವಿ ಸ್ವರೂಪವನ್ನು ಧ್ಯಾನದಲ್ಲಿ ನೆನೆಸ್ತಾ ಇರಬೇಕು. ದೇವಿಯನ್ನು ಮಲಗಿ, ಕುಳಿತು, ನಿಲ್ಲುತ್ತಾ, ನಡೆಯುತ್ತಾ, ಪ್ರೀತಿಯಿಂದ ಮಾತನಾಡುತ್ತಾ ಈ ಪ್ರಕಾರ ಹಲವು ಕಾಲದಲ್ಲಿ ಕಣ್ಣು ಮುಚ್ಚಿ ಪ್ರೇಮದಿಂದ ನೆನೆಯುತ್ತಿರಬೇಕು. ಮಾತಾಡ್ಕೋಬೇಕು. ನಮ್ಮಲ್ಲಿ ನಾವು ದೇವಿಯನ್ನು ಮಾತಾಡ್ಕೊಳ್ಬೇಕು. ಈ ಪ್ರಕಾರ ಪ್ರತಿದಿನ ಸದಾ ಧ್ಯಾನಿಸುವವನಿಗೆ ಅದೇ ರೀತಿ ಮೂರ್ತಿಯು ಹೊಳೆಯುತ್ತಾ ಯಾವಾಗಲೂ ಒಳಗೂ ಹೊರಗೂ ಒಂದೇ ಪ್ರಕಾರ ತೋರುವಳು. ಎದುರಿನಲ್ಲಿ ಪ್ರತ್ಯಕ್ಷ ತೋರಿ ದಯೆಯಿಂದ ಬೇಡಿದ್ದನ್ನು ಕೊಡುವಳು. ದೇವಿಯ ಅಂತಃಕರಣವನ್ನು ಹೇಗೆ ಹೇಳಿದರೂ ತೀರದು. ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆನೇ ಆಗುತ್ತೆ. ಕರುವನ್ನು ಬಿಟ್ಟು ಅಡವಿಯಲ್ಲಿ ಮೇಯುತ್ತಾ ಕರುವನ್ನು ನೆನೆಸಿದ ಬಹು ಚಿಕ್ಕ ಕರುವಿನ ಆಕಳಿನಂತೆ ಭಕ್ತನ ಹತ್ತಿರ ಹುಡುಕುತ್ತಾ ಓಡುತ್ತಾ ಬರುವಳು. ನಾವು ಹೆಚ್ಚು ದೇವಿ ಮೇಲೆ ಎಷ್ಟು ಭಕ್ತಿಯಿಂದ ನೋಡ್ಕೊತ ದೇವಿ ನಮ್ಮನ್ನು ತಾಯಿ ಥರ ಹಂಗೆ ಕರು ಮೇಲೆ ಹಸು ಧ್ಯಾನ ಮಾಡಿ ಸಾಯಂಕಾಲ ಆಯಿತು ಅಂದರೆ ಹಾಲು ಉಣಿಸೋ ಸಮಯ ಬಂತಂದರೆ ಅದು ಮೇಯೋದನ್ನು ಬಿಟ್ಬಿಟ್ಟು ಓಡಿ ಬಂದುಬಿಡುತ್ತೆ ಕರು ಇರೋ ಕಡೆ. ಆ ಥರ ದೇವಿ ಓಡಿ ಬರ್ತಾಳಂತೆ ಮಗುವನ್ನು. ತಲೆಯ ಮುಂಗೂದಲನ್ನು ತಿದ್ದಿ ಅಪ್ಪಿಕೊಂಡು ಬೇಡಿದ ವರವನ್ನು ಮೆಚ್ಚಿಕೊಡುವ ದಯಾ ಸಮುದ್ರಗಳನ್ನು ಭಜಿಸುವವನೇ ಪುಣ್ಯಾತ್ಮನು ಕೇಳೆಂದನು. ಅಂಥ ದೇವಿಯನ್ನು ನಾವು ಪ್ರೀತಿ ಮಾಡಬೇಕು. ಸಾಮಾನ್ಯ ಮನುಷ್ಯರ ಮೇಲೆ ಸುಮ್ಮನೆ ಎಷ್ಟು ಪ್ರೀತಿ ಮಾಡಿದ್ರೆ ಟೈಮ್ ವೇಸ್ಟ್ ಅಷ್ಟೇ. ಎಲ್ಲ ವಾಪಸ್ ಕೊಟ್ಬಿಡ್ತಾರೆ. ವಧೆಗಳ ಮೇಲೆ ವಧೆಗಳು ವಾಪಸ್ ಕೊಟ್ಬಿಡ್ತಾರೆ. ಎಲ್ಲ ಗೊತ್ತಾಗ್ಬಿಡುತ್ತೆ. ಅದೇ ಪ್ರೀತಿ ಭಗವಂತನ ಮೇಲೆ ಮಾಡಿದ್ರೆ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾಳೆ ದೇವಿ. ಅಂಥ ದೇವಿಯನ್ನು ನಾವು ಭಕ್ತಿಯಿಂದ ನಾವು ನೆನೆಸ್ಕೊತಾ ಇರಬೇಕು. 1-2 ಪ್ರಕಾರದ ಭಕ್ತಿ ಇರುತ್ತೆ. ಜ್ಞಾನಿದು ಮರ್ಕಟ ನೀತಿ ಅಂತಾರೆ. ಕೋತಿ ಏನಂದರೆ ಮರಿ ಕೋತಿ ಇರುತ್ತಲ್ಲ, ತಾಯಿ ಕೋತಿ ಟೆನ್ಷನ್ ತಗೊಳ್ಳೋದಿಲ್ಲ. ಜ್ಞಾನ ಮಾರ್ಗದಲ್ಲಿ ಹೆಂಗಿರುತ್ತಂದರೆ ಕೋತಿ ಮರಿ ಥರ. ಕೋತಿ ಮರಿ ತಾನಾಗಿ ತಾನೇ ಗಟ್ಟಿಗೆ ಇಟ್ಕೋಬೇಕು ತಾಯಿಯನ್ನು. ಕೋತಿ ಮರಿ ಹುಟ್ಟಿದ ತಕ್ಷಣ ಮರಿಯನ್ನು ಗುಂಪಿನ ರಾಜ ಬಂದುಬಿಟ್ಟು ಕೋತಿ ರಾಜ ಹಿಂಗೆ ಕೊಂಬೆ ಮೇಲೆ ಬಿಸಾಕ್ತಾನೆ. ಅದು ಬಿಸಾಕಿದ ತಕ್ಷಣ ಹುಟ್ಟಿದ ಕೋಟಿ ಹಂಗೆ ಕೊಂಬೆಯನ್ನು ಇಟ್ಕೋಬೇಕು, ಕ್ಯಾಚ್ ಮಾಡಬೇಕು. ಆವಾಗ ಕ್ಯಾಚ್ ಮಾಡಿದೆ ಅಂದರೆ ಈ ಕೋತಿ ನಮ್ಮ ಜೊತೆ ಇರೋದಕ್ಕೆ ಲಾಯಕ್ಕು. ಆ ಕೊಂಬೆಯನ್ನು ಇಟ್ಕೊಳ್ಳೋಕ್ಕಾಗದೆ ಕೆಳಗಡೆ ಬಿದ್ದೋಯ್ತಂದರೆ ಅದನ್ನು ಅಲ್ಲೇ ಬಿಟ್ಬಿಡ್ತಾರೆ. ಇದು ನಮ್ಮ ಜೊತೆ ಇರೋದಕ್ಕೆ ಲಾಯಕ್ಕಿಲ್ಲ ಅಂದ್ಬಿಟ್ಟು. ಪ್ರಾಣಿಗಳೆಲ್ಲ ಅಷ್ಟೇ, ಹುಟ್ಟಿದ ತಕ್ಷಣ ಟೆಸ್ಟ್ ಮಾಡ್ತಾರೆ. ಅದನ್ನೇನಾದರೂ ಹುಟ್ಟಿರೋ ಡಿಫೆಕ್ಟ್ಸ್ ಏನಾದರೂ ಇತ್ತಂದ್ರೆ ಅದನ್ನು ಅಲ್ಲೇ ಬಿಟ್ಬಿಡ್ತಾರೆ, ತಿರಸ್ಕಾರ ಮಾಡಿಬಿಡ್ತಾರೆ. ಅದಕ್ಕೆ ಜ್ಞಾನ ಮಾರ್ಗದಲ್ಲಿ ಹೋಗೋದು ಕೋತಿ ಮರಿ ಇದ್ದಂಗೆ. ಯಾವಾಗಲೂ ಮುಮುಕ್ಷುನೇ ಫುಲ್ ಅಲರ್ಟಾಗಿ ಅದು ಅಲರ್ಟಾಗಿ ಸ್ವರೂಪದ ಚಿಂತನೆ ಮಾಡ್ಕೊತಾ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಮರೆತಂದ್ರೆ ಮತ್ತೆ ಮಾಯೆ ಅಟ್ಯಾಕ್ ಮಾಡಿಬಿಡುತ್ತೆ. ಆದರೆ ಭಕ್ತಿ ಮಾರ್ಗ ಹೆಂಗಂದರೆ ಬೆಕ್ಕು ಮರಿ ಇದ್ದಂಗೆ. ಬೆಕ್ಕು ಮರಿ ಟೆನ್ಷನ್ನೇ ತಗೊಳ್ಳೋದಿಲ್ಲ. ಹುಟ್ಟಿದ 7 ದಿವಸ ತನಕ ಕಣ್ಣು ಕೂಡ ತೆರೆಯೋದಿಲ್ಲ. ಎಲ್ಲ ಟೆನ್ಷನ್ನು ತಾಯಿಗೆ. 7 ಜಾಗ ಬದಲಿಸುತ್ತಂತೆ ಅದು. ಒಂದೊಂದು ದಿವಸ ಹಾಲು ಕುಡಿಸು, ಅದೇ ಬಂದು ಹಾಲು ಕುಡಿಸ್ಬೇಕು.
ಎಲ್ಲ ತಾಯಿನೇ ಕಂಪ್ಲೀಟಾಗಿ ನೋಡ್ಕೋಬೇಕು. ಆ ಥರ ಭಕ್ತಿ ಮಾರ್ಗದಲ್ಲಿ ಇರೋರಿಗೆ ದೇವಿ ಆ ಥರ ಬೆಕ್ಕುನ ತಾಯಿ ಕಾಪಾಡ್ದಂಗೆ ಕಾಪಾಡ್ತಾ ಇರ್ತಾಳೆ. ಈಸಿ ಆಗುತ್ತೆ ಅಂತ. ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಬಂದರೆ ತುಂಬ ಸಾಧನೆ ಈಸಿ ಆಗುತ್ತೆ. ಈ ಶರೀರದ ನಿರ್ವಹಣೆ ಆಗಲಿ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಗೀತೆ ಹೇಳೋದು, ವಿವೇಕಾನಂದ ಲಾಯರ್ ಮಗ ಇರ್ತಾನೆ, ತರ್ಕಗಳು ಜಾಸ್ತಿ ಮಾಡ್ತಾ ಇರ್ತಾನೆ. ಏನು ಲಾಭ ಈ ಉಪಾಸನ, ಅದು ಇದು ಇರೋದು ಸತ್ಯವಾದ ರೂಪ, ನಿರ್ಗುಣ ನಿರಾಕಾರನೇ ಅಲ್ಲ, ಸಗುಣ ಸಾಕಾರ ರೂಪ ಉಪಾಸನೆ ಏನಕ್ಕೆ ಮಾಡಬೇಕು ಹಂಗೆ ಹಿಂಗೆ ಅಂದಾಗ ಈ ಲಾಭ ಇರ್ತಾನೆ. ನೋಡು, ನೀನು ತಿಂಡಿ ಸಲುವಾಗಿ ನೀನು ಭಯಂಕರವಾಗಿ ಕಷ್ಟಪಡಬೇಕು. ನಾನು ಕೂತಿರೋ ಜಾಗದಲ್ಲೆಲ್ಲ ಬಂದು ದೇವಿ ನನಗೆಲ್ಲ ತಂದು ಕೊಡ್ತಾ ಇದ್ದಾರೆ. ಉಪಾಸನೆ ಭಕ್ತಿ ಮಾಡೋದ್ರಿಂದ ಈ ಲಾಭ ಇರುತ್ತೆ ನೋಡಿ. ಶರೀರದ ಯಾತ್ರೆ ಅನಾಯಾಸವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಕಷ್ಟಪಡಬೇಕಾದ ಅವಶ್ಯಕತೆ ಇರೋದಿಲ್ಲ ಅಂದ್ಬಿಟ್ಟು. ಮತ್ತು ಅಹಂಕಾರ ಪೂರ್ತಿ ಲಯ ಆಗಿಬಿಡುತ್ತೆ. ನಾನು ಅನ್ನೋದು ಹೆಚ್ಚು ಬರೋದಿಲ್ಲ ಭಕ್ತಿ ಮಾಡೋರು. ಎಲ್ಲ ಶಿವಾಯ ನಮಃ, ಎಲ್ಲ ದೇವರು ಭಕ್ತಿ, ದೇವಿ ಭಕ್ತಿ ಅಂತ ಹಂಗೆ ಅಭ್ಯಾಸ ಆಗಿಬಿಡುತ್ತೆ. ನಾನು ಅನ್ನೋದು ಮಾತು ವರಸೆ ಕೂಡ ಬರೋದಿಲ್ಲ. ಎಲ್ಲ ಏನಿದ್ರು ಭಗವಂತನ ಕೃಪೆಯಿಂದ ನಡೀತಾ ಇದೆ, ಅಪ್ಪ ಭಗವಂತ ಮಾಡ್ತಾ ಇದ್ದಾನೆ ಅನ್ನೋ ಅಭ್ಯಾಸ ಆಗುತ್ತೆ. ಈ ಜ್ಞಾನ ಮಾರ್ಗದಲ್ಲಿ ಅಹಂಕಾರ ಬುಸ್ ಅಂತ ಬರ್ತಾ ಇರುತ್ತೆ. ಸ್ವಲ್ಪ ತಿಳ್ಕೊಂಬಿಟ್ರೆ ದೊಡ್ಡ ಸಾಕ್ಷಾತ್ ಬ್ರಹ್ಮನಿಗಿಂತ ಹೆಚ್ಚಾಗಿ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಆದ್ದರಿಂದ ಈ ಥರ ದೇವಿಯನ್ನು ಚಿಂತನೆ ಮಾಡ್ತಾ ಇರಬೇಕು ನಾವು. ದೇವಿ ಆ ಥರ ಸಣ್ಣ ಕರುವನ್ನು ತಾಯಿ ಹೆಂಗೆ ಹುಡ್ಕೊಂಬಂದು ರಕ್ಷಣೆ ಮಾಡುತ್ತಾ ಆ ಥರ ರಕ್ಷಣೆ ಮಾಡ್ತಿರ್ತಾಳೆ. ತಲೆಯ ಮುಂಗೂದಲನ್ನು ತಿದ್ದಿ ಅಪ್ಪಿಕೊಂಡು ಬೇಡಿದ ವರವನ್ನು ಮೆಚ್ಚಿಕೊಡುವ ದಯಾ ಸಮುದ್ರಗಳನ್ನು ಭಜಿಸುವವನೇ ಪುಣ್ಯಾತ್ಮನು. ಅಂಥ ತಾಯಿಯನ್ನು ಯಾರು ಚಿಂತನೆ ಮಾಡ್ತಾನೋ ಅವನು ಪುಣ್ಯಾತ್ಮ ಅಂತ, ಜನ್ಮ ಧನ್ಯ ಆಗುತ್ತೆ ಅಂದ್ಬಿಟ್ಟು. ದೇವಿ ಯಾವತ್ತೂ ಕೈ ಬಿಡೋದಿಲ್ಲ ಭಕ್ತರ ಕೈಯನ್ನು. ಆಶೆ ಇಲ್ಲದೆ ಭಜಿಸಿದವನಿಗೆ ಎಷ್ಟು ಹೇಳಲಿ, ಆ ಉತ್ತಮ ಪುರುಷನಿಗೆ ದಾಸಿಯಾಗುವಳು. ನೀನು ಭಕ್ತಿ ಮಾಡಿದ್ರೆ ಅದಕ್ಕೆ ಭಗವಂತ ಭಕ್ತಿ ಕೊಡೋದಿಲ್ವಂತೆ. ಯಾಕಂದರೆ ಭಕ್ತಿ ಕೊಟ್ಬಿಟ್ರೆ ಸಾಕ್ಷಾತ್ ಭಗವಂತನೇ ಭಕ್ತರಿಗೆ ದಾಸನಾಗಿರ್ತಾನೆ. ಅವರು ಬೆಕ್ಕು ಬರೀತಾರೆ, ಆಯಾಗಿರ್ತಾರೆ, ಭಗವಂತನೇ ಅವ್ರು ಎಲ್ಲಿ ಹೋದರೆ ಅಲ್ಲಿ ಅವ್ರ ಪ್ರೊಟೆಕ್ಷನ್ ಮಾಡ್ತಾ ಇರಬೇಕು. ಅದಕ್ಕೆ ಯೋಚನೆ ಮಾಡಿ ಭಕ್ತಿ ಕೊಡ್ತಾನಂತೆ. ಆ ಉತ್ತಮ ಪುರುಷನಿಗೆ ದಾಸಿಯಾಗುವಳು, ಅವನಿಗೆ ಸಾಯುಜ್ಯ ಮುಕ್ತಿಯನ್ನು ಕೊಡುವಳು. ದೇವಿಯೇ ನಾನು ಸಕಲವೂ ನಾನೆಂಬುವವನು ವಾಸನಾಕ್ಷಯನಾಗಿ ದೋಷಗಳನ್ನು ನಾಶಿಸುವ ಪರಬ್ರಹ್ಮನಲ್ಲಿ ಐಕ್ಯನು. ಈ ಥರ ನೀನು ಭಕ್ತಿ ಮಾರ್ಗದಿಂದ ಹೋಗಿ ಮತ್ತೆ ಜ್ಞಾನ ವಿಚಾರ ಮಾಡಿ ದೇವಿಯಲ್ಲಿ ಐಕ್ಯ ಆಗಿಬಿಡ್ತೇನೆ. ದೇವಿಯಲ್ಲೇ ನೀನು ಹೋಗ್ಬಿಟ್ಟು ಸೇರ್ಕೊಂಡ್ಬಿಡ್ತೀನಿ. ನಿನ್ನ ಜೀವಭಾವ ಹೋಗ್ಬಿಟ್ಟು ದೇವಿ ಭಾವದಲ್ಲಿ ಐಕ್ಯ ಆಗಿಬಿಡುತ್ತೆ. ವಾಸನಾಕ್ಷಯ ಅಂದರೆ ಏನಂದರೆ ಪದಾರ್ಥಗಳು ತೋರುವವರೆಗೂ ವಾಸನ ತಪ್ಪದು. ಪದಾರ್ಥಗಳನ್ನು ಹೊರಗಡೆ ಅದು ಲಡ್ಡು ಅದು ಇದೆಲ್ಲ ಕಾಣಿಸ್ತಾನೇ ಇದೆ, ಕಣ್ಣಿಗೆಲ್ಲ ಕಾಣಿಸ್ತಾನೇ ಇದೆ, ಎಲ್ಲ ಇರುವವರೆಗೂ ಅದು ತಪ್ಪದು. ಮನಸ್ಸು ಇರುವವರೆಗೂ ವಸ್ತುಗಳು ತೋರುವವು. ಎಲ್ಲಿ ತನಕ ನಮಗೆ ಮನಸ್ಸು ಬುದ್ಧಿರುತ್ತೆ ಎಲ್ಲ ಕಾಣಿಸ್ತಾನೆ ಇರ್ತವೆ ವಸ್ತುಗಳು. ಮತ್ತು ನಿದ್ದೆಯಲ್ಲಿ ಮನವಿಲ್ಲದಿರಲು ವಸ್ತುಗಳು ತೋರಿಕೆ ಇಲ್ಲವೆಂಬುವ ಎಚ್ಚೆತ್ತನವನಿಗೆ ಅನುಭವವಿರುವುದು. ಆದರೆ ಗಾಢ ಸುಷುಪ್ತಿಯಲ್ಲಿ ಮನಸ್ಸು ಇಲ್ಲ, ಆದ್ದರಿಂದ ಹೊರಗಡೆ ವಿಷಯಗಳು ಕೂಡ ಇಲ್ಲ. ವಿಷಯಗಳು ತೋರದಿರಲು ಸರ್ವ ವಾಸನೆಗಳು ನಾಶವಾಗುವವು. ಗಾಢ ಸುಷುಪ್ತಿಯಲ್ಲಿ ಯಾವುದೇ ವಾಸನೆಗಳಿರೋದಿಲ್ಲ. ಆದ್ದರಿಂದ ಮನೋನಾಶವೇ ವಾಸನಾಕ್ಷಯವೆನಿಸುವುದು. ಈ ಮನೋನಾಶಕ್ಕೆ ಯೋಗ ವಿಚಾರಗಳೆಂಬ 2 ಉಪಾಯಗಳುಂಟು. ಮನಸ್ಸನ್ನು ಸಾಯಿಸ್ಕೊಳ್ಳೋದಂದ್ರೆ ಏನು ಅಷ್ಟು ಈಸಿನ ಅಂತಿದ್ರೆ ಯೋಗಾಭ್ಯಾಸ ಮತ್ತು ವಿಚಾರ. ಈ ಸತ್ಸಂಗ ಏನು ನಾವು ಮಾಡ್ಕೊತಾ ಇದ್ದೀವೋ ಇದೇ ಮಾರ್ಗ. ಇದು ಬಿಟ್ಟು ನೀನು ಹೊರಗಡೆ ಸುಮ್ಮನೆ ಬೆವರು ಸುರಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. 2 ಮಾರ್ಗಗಳೇ, ಪ್ರಾಣಾಯಾಮಾದಿಗಳು ಮಾಡಿಕೊಂಡು ಈ ಥರ ವಿಚಾರ ಮಾಡ್ಕೊತಾ ಇದ್ದರೆ ಆವಾಗ ನೀನು ಮನಸ್ಸನ್ನು ಕಟ್ಟಾಕೋದಕ್ಕಾಗುತ್ತೆ. ಆ ಮನಸ್ಸನ್ನು ನೀನು ಸೈಲೆಂಟ್ ಮಾಡಿಬಿಟ್ರೆ, ಇಲ್ಲದಿರ ಮಾಡ್ಕೊಂಡ್ಬಿಟ್ರೆ ಪ್ರಪಂಚ ಇಲ್ಲ. ಪ್ರತಿದಿನ ಗಾಢ ನಿದ್ರೆಯಲ್ಲಿ ಎಲ್ಲಿ ಮನಸ್ಸು ಇರೋದಿಲ್ಲ ಅಲ್ಲಿ ಪ್ರಪಂಚ ಇಲ್ಲ, ನಮ್ಮ ಶರೀರ ಇಲ್ಲ. ಹಾಗೆ ಅಲ್ಲಿ ನಮ್ಮ ಸ್ವರೂಪದಲ್ಲಿದ್ದು ಮತ್ತೆ ಹೇಳ್ತೀವಿ. ಅದಕ್ಕೆ ಯೋಗಶ್ಚಿತ್ತ ವೃತ್ತಿ ನಿರೋಧ, ಮನಸ್ಸಿನ ವೃತ್ತಿಯು ವಿಷಯಕ್ಕೆ ಹೋಗದಂತೆ ತಡೆಯುವುದೇ ಯೋಗವು. ವಸ್ತುವಿನ ಆಕಾರವಾಗುವುದು, ಮನಸ್ಸಿನ ಸ್ವಭಾವವು ವಿಷಯಾಕಾರವಾಗುವುದನ್ನು ಬಿಡಿಸಿ ವಿಷಯವನ್ನು ತಿಳಿಯುವ ದುಷ್ಟಾಕಾರವಾಗುವ ಅಭ್ಯಾಸವನ್ನು ಬಿಟ್ಟರೆ ಮನಸ್ಸು ದೃಶ್ಯಾಕಾರವನ್ನು ಬಿಟ್ಟು ದೃಷ್ಟಾಕಾರವಾಗುವುದು. ದೃಷ್ಟಾಕಾರವಾಗಿರಲು ದೃಶ್ಯ ಕಲ್ಪನೆಯು ಇಲ್ಲದಂತಾಗುತ್ತದೆ. ಇವೆರಡೂ ಸಾಪೇಕ್ಷವಾದವುಗಳು. ಆದ್ದರಿಂದ ದೃಶ್ಯ ದೃಷ್ಟಾಕಾರ ವೃತ್ತಿಗಳು ರಹಿತವಾಗಿ
ಮನಸ್ಸು ನಾಶವಾಗುವುದು. ವಿಷಯ ಕಲ್ಪನೆಗಳನ್ನು ತಿಳಿಯುವ ಅಭ್ಯಾಸದಿಂದ ವಿಷಯಗಳು ಇಲ್ಲದಂತಾಗಲು ಮನಸ್ಸು ತಟಸ್ಥವಾಗಿ ವಾಸನಾ ಕ್ಷಯವಾಗುವುದು. ಇಲ್ಲಿ ವಿಚಾರ ಬರ್ತಾ ಇದೆ. ವಸ್ತುವಿನ ಆಕಾರ ವಿಷಯಕ್ಕೆ, ಮನಸ್ಸಿನ ವೃತ್ತಿ ವಿಷಯಕ್ಕೆ ಹೋಗದಂತೆ ತಡೆಯೋದೇ ಯೋಗವು. ವಸ್ತುವಿನ ಆಕಾರವಾಗುವುದು. ಮನಸ್ಸು ನಾವು ಹೆಂಗೆ ಲಡ್ಡು ನೋಡ್ತೀವೋ ಮನಸ್ಸು ಲಡ್ಡು ಆಕಾರದಲ್ಲಿ ಪರಿಣಾಮ ಆಗಿಬಿಟ್ಟಿರುತ್ತೆ. ಆ ವಿಷಯಗಳಿಗೆ ಹೋಗಿದ್ರೆ ನಾವು ಮನಸ್ಸನ್ನು ತಡಿಬೇಕು. ನಾವು ಹೋಗಬೇಡ ಅಂದರೆ ಸುಮ್ಮನೆ ನಿಂತ್ಕೊಬಿಡುತ್ತಾ? ಇಲ್ಲ. ಅದು ತಡಿಬೇಕಂದ್ರೆ ಏನು ಮಾಡಬೇಕಂದ್ರೆ ಅಲ್ಲಿ ದೋಷ ದರ್ಶನ ಮಾಡಬೇಕು. ಓ ಮನಸ್ಸೇ, ನೀನು ಯೋಚನೆ ಮಾಡ್ತಿರೋಂಥ ವಿಷಯ ಅದರಲ್ಲಿ ತುಂಬ ದೋಷಗಳಿದೆ, ವಾಸ್ತವಿಕ ಆನಂದ ಇಲ್ಲ ಅಂತ. ಏನು ದೋಷ ದರ್ಶನ ಅಂದರೆ ಅದು ಸತ್ಯವಾದ ವಸ್ತು ಅಲ್ಲ, ಮಿಥ್ಯಾ ವಸ್ತು. ಆನಂದ ಆ ವಸ್ತುವಿಂದ ಬರೋದಿಲ್ಲ. ನಾಯಿ ಮೂಳೆಯನ್ನು ಕಚ್ಚಿ ಅದರ ಚಿಗಿನ ರಕ್ತನ್ನೇ ಮೂಲೆಯಿಂದ ಬರ್ತಾಯಿದೆ ಅಂತ ಹೆಂಗೆ ಭ್ರಾಂತಿ ಕೊಡುತ್ತೋ ಆ ಥರ ಮನಸ್ಸು ಸುಮ್ಮನೆ ಹೊರಗಡೆ ವಿಷಯತೆ ಅನುಭವ. ಲಡ್ಡು ತಿಂದಾಗ ನನಗೆ ಆನಂದ ಬಂತು ಅಂತ ನಮಗೆ ಭ್ರಾಂತಿಯಿಂದ ಮೋಸ ಮಾಡ್ತಾ ಇರುತ್ತೆ. ಆ ಆನಂದ ನಮ್ಮ ಒಳಗಡೆ ಇರೋಂಥದ್ದೇ ಮೋಸ, ನಮ್ಮೊಳಗಡೆ ಇರೋಂಥದ್ದೇ ಆನಂದ ಅದು. ಆದ್ದರಿಂದ ವಿಷಯಗಳು ಆ ಕಡೆ ಹೋಗದಿರೋ ನೋಡಬೇಕಂದ್ರೆ ಮಿಥ್ಯಾತ್ವ ದರ್ಶನ ಆಗಬೇಕು. ಯಾವಾಗ ಪ್ಲಾಸ್ಟಿಕ್ ಮುಂದುಗಡೆ ಇಟ್ಟಿರೋ ಆಪಲ್ ಟೇಬಲ್ ಮೇಲೆ ಪ್ಲಾಸ್ಟಿಕ್ಕು ಬಾಳೆಹಣ್ಣು ಪ್ಲಾಸ್ಟಿಕ್ ಆಪಲ್ ಅಂತ ಗೊತ್ತಾದರೆ ಅದನ್ನು ತಿನ್ನಬೇಕಂತ ಮನಸ್ಸು ಬರುತ್ತಾ? ಇಲ್ಲ, ಬರೋದಿಲ್ಲ. ನಿಜವಾದ ಆ್ಯಪಲ್ಲು, ನಿಜವಾದ ಬಾಳೆಹಣ್ಣು ಅಂತ ಗೊತ್ತಾದರೆ ಅದನ್ನು ತಿನ್ನಬೇಕು ಅಂತ. ನಾವು ವಿಷಯಗಳ ಕಡೆ ಮನಸ್ಸು ಯಾವಾಗ ಹೋಗುತ್ತಂದರೆ ಆ ವಿಷಯದಿಂದ ನನಗೆ ಸುಖ ಸಿಗುತ್ತೆ ಅನ್ನೋ ಭ್ರಾಂತಿ ಇದೆ. ಈ ಜಗತ್ತು ಸತ್ಯ, ಆ ವಿಷಯದಿಂದ ನಾನು ತಗೊಂಡ್ರೆ ನನಗೆ ಆನಂದ ಸಿಗುತ್ತೆ ಅಂತ ನಮಗೆ ಸತ್ಯ ಬುದ್ಧಿ ಇರೋ ತನಕ ಹೋಗ್ತಾರೆ. ವಿಚಾರದಿಂದ ಅದು ಸತ್ಯ ಅಲ್ಲ, ಅದು ಅನಿತ್ಯವಾದಂಥ ವಸ್ತು. ಹೊರಗಡೆ ವಿಷಯಗಳಲ್ಲಿ ಯಾವುದೇ ಪ್ರಕಾರ ಹಂಗೆ ಲಡ್ಡುವನ್ನು ಸುತ್ತ ಎತ್ತರಿಗನ ಮತ್ತು 2-3 ಲಡ್ಡು ತಿಂದ ಮೇಲೆ ಒಂದು 5-6 ಲಡ್ಡು ಎಕ್ಸ್ಟ್ರಾ ತಿಂದು ನೋಡು, ವಾಂತಿ ಬರುತ್ತೆ. ಮತ್ತು ಲಡ್ಡು ಸ್ಮೆಲ್ ಕೇಳಿದ್ರೆ ತಲೆನೋವು ಬರುತ್ತೆ, ವಾಂತಿ ಬಂದಂಗೆ ಆಗುತ್ತೆ. ಮತ್ತು ಯಾಕೆ ಸುಖ ಹೆಚ್ಚಾಗಬೇಕಲ್ಲ? ಹೆಚ್ಚು ಲಡ್ಡು ತಿಂದರೆ ಇನ್ನು ಸುಖ ಹೆಚ್ಚಾಗಬೇಕಲ್ಲ? ಇನ್ನು ಆರೋಗ್ಯ ಕೆಟ್ಬಿಟ್ಟು ಇನ್ನು ದುಃಖ ಕೊಡುತ್ತೆ. ಮತ್ತು ಇದರಿಂದ ಗೊತ್ತಾಗುತ್ತೆ ಆ ಲಡ್ಡು ಸುಖ ಇಲ್ಲ ಅಂತ. ಲಡ್ಡು ನಿಜವಾಗ್ಲೂ ಸುಖ ಇದ್ದರೆ ಶುಗರ್ ಪೇಷಂಟ್ಗೆ ಕೊಟ್ಟು ನೋಡಿ, ನೀವು 100 ರೂಪಾಯಿ ಕೊಟ್ಟರು ತಿನ್ನೋದಿಲ್ಲ ಅವ್ನು ಲಡ್ಡು. ಫ್ರೀಯಾಗಿ ಕೊಟ್ಟರು ನೀವು ಪ್ಲಸ್ 100 ರೂಪಾಯಿ ದಕ್ಷಿಣ ಕೊಡ್ತೀನಪ್ಪ, ಫ್ರೀಯಾಗಿ ತಿನ್ನಪ್ಪ ಅಂದರೂ ಕೂಡ ಅವ್ನು ತಿನ್ನೋದಿಲ್ಲ. ಮತ್ತು ಅದರಲ್ಲಿ ಆನಂದ ಇದ್ದರೆ ಅವನ್ಯಾಕೆ ತಿನ್ನೋದಿಲ್ಲ? ಇವೆಲ್ಲ ಭ್ರಾಂತಿಗಳಷ್ಟೇ. ವಸ್ತುಗಳಲ್ಲಿರುವಂಥ ಅದರಲ್ಲಿ ಸುಖ ಸಿಗುತ್ತೆ ಅಂತ, ಅದನ್ನೇ ಉಪಭೋಗ ಸಾಧನತ್ವ ಬುದ್ಧಿ ಅಂತ. ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಕಡ್ಡಿ ಕುಳ್ಳೆಲ್ಲ ಅದು ಇದು ವೇಸ್ಟ್ ಪೇಪರ್ ಅದು ಇದು ಬಿದ್ದಿರುತ್ತೆ. ಅವೆಲ್ಲ ಬೇಕಂತ ಅಂದ್ಕೊತೀವ? ಇಲ್ಲ, ಅದರಿಂದ ನಮ್ಗೆ ಯಾವುದೇ ಆನಂದ ಸಿಗೋದಿಲ್ಲ, ಅದು ವೇಸ್ಟು ಅಂತ ನಿರ್ಣಯ ಆಗಿಬಿಟ್ಟಿದೆ, ನಮಗೆ ಕೆಲಸಕ್ಕೆ ಬರೋದಿಲ್ಲ. ಅದೇ ಥರ ಪ್ರತಿಯೊಂದು ವಿಷಯನೂ ಇದು ನನಗೆ ಕೆಲಸಕ್ಕೆ ಬರೋದಿಲ್ಲ, ಇದರ ಅವಶ್ಯಕತೆ ನನಗಿಲ್ಲ ಅಂತ ನಾವು ವಿಚಾರ ಮಾಡಿದಾಗ ಮನಸ್ಸು ಆ ಕಡೆ ಹೋಗೋದನ್ನು ನಿಲ್ಲಿಸ್ಬಿಡುತ್ತೆ. ಇಲ್ಲಾಂದರೆ ಹೋಗ್ತಾನೆ ಇರುತ್ತೆ. ವಿಷಯಾಕಾರವಾಗುವುದನ್ನು ಬಿಡಿಸಿ ವಿಷಯವನ್ನು ತಿಳಿಯುವ ದೃಷ್ಟಾಕಾರವಾಗುವ ಅಭ್ಯಾಸ ಚಟವನ್ನು ಇಟ್ಟರೆ ಮನಸ್ಸು ದೃಶ್ಯಾಕಾರವನ್ನು ಬಿಟ್ಟು ದೃಷ್ಟಾಕಾರವಾಗುವುದು. ಮನಸ್ಸು ಹೊರಗಡೆ ವಿಷಯ ಕಡೆ ಬಿಟ್ಬಿಟ್ರೆ ಅದು ಡೈರೆಕ್ಟಾಗಿ ಲಡ್ಡು ರೂಪವನ್ನು ಇಟ್ಕೊಂಡ್ಬಿಡುತ್ತೆ. ಒಳಗಡೆ ತಿರ್ಸ್ಬೇಕು ಮನಸ್ಸನ್ನು, ಪರಮಾತ್ಮ ಕಡೆ ಸಾಕ್ಷಿ ಕಡೆ ತಿರ್ಸ್ಬೇಕು. ಸಾಕ್ಷಿ ರೂಪದಲ್ಲಿ ಈ ಕಡೆ ಪರಮಾತ್ಮ ಕಡೆ ತಿರ್ಸ್ಬೇಕಂದ್ರೆ ಪರಮಾತ್ಮನ ಆಕಾರನ ಹೊಂದಿಬಿಡುತ್ತೆ. ಯಾವ ಕಡೆ ಮನಸ್ಸನ್ನು ನೀನು ತಿರ್ಸಿದ್ರೆ ಆ ಕಡೆ ಆಗಿಬಿಡುತ್ತೆ. ಈಗ ಸಣ್ಣ ಮಗುವಿಗೆ ಒಂದು ಸಣ್ಣದು ಸುತ್ತಿಗೆ ಕೊಡಿ ನೋಡಿ. ಸುತ್ತಿಗೆ ಹೆಂಗೆ ಮೊಳೆ ಹೊಡೆಯೋದಕ್ಕೆ ಉಪಯೋಗಿಸ್ತಾರೆ ಅಷ್ಟೇ ತಾನೇ. ಕೆಲವೊಂದು ಕೆಲಸಕ್ಕೆ ಸುತ್ತಿಗೆ ಓಡಿಸ್ತಾರೆ. ಅವನ ಮನಸ್ಸು ಕಂಪ್ಲೀಟ್ ಸುತ್ತಿಗೆ ಆಗಿಬಿಟ್ಟಿರುತ್ತೆ, ಸಣ್ಣ ಮಗು ಮನಸ್ಸು. ಯಾಕಂದರೆ ಸ್ವಲ್ಪ ಶುದ್ಧತೆ ಇರುತ್ತೆ ಮಕ್ಕಳ ಮನಸ್ಸಲ್ಲಿ. ಯಾವುದಾದ್ರೂ ಒಂದು ಜಾಗದಲ್ಲಿ ಮನಸ್ಸಿಟ್ಟರೆ ಮನಸ್ಸೆಲ್ಲ ಅದರಲ್ಲೇ ಇಟ್ಬಿಟ್ಟಿರ್ತಾರೆ. ಮತ್ತು ನೀವು ಕೈಯಿಂದ ಸುತ್ತಿಗೆ ಕೇಳಿದ್ರೆ ಅವ್ನು ಕೊಡೋದಿಲ್ಲ, ಅಳ್ತಾನೆ, ಇಲ್ಲ ನನಗೆ ಬೇಕು ಅಂತ. ಮತ್ತು ನೀವು ನೋಡಿ ಬೇಕಾದರೆ ಅವ್ನಿಗೆ ಸುತ್ತಿಗೆ ಕೊಟ್ಟು ನೋಡಿ, ಅವನ ಪ್ಲೇಟನ್ನು ಕೂಡ ಸುತ್ತಿಗೆಯಿಂದನೇ ಆ ಥರ ಹೇಳ್ಕೊತಾನೆ. ಬಾಗಿಲು ತೆಗಿಬೇಕಂದ್ರೂ ಸುತ್ತಿಗೆಯಿಂದನೇ ತೆಗಿತಾನೆ, ಸುತ್ತಿಯಿಂದನೇ ತೆಗಿಯಕ್ಕೆ ಹೋಗ್ತಾನೆ. ಹೆಣ್ಣು ಯಾರಾದ್ರೂ ಹೊಡಿಬೇಕಂದ್ರೂ ಕೂಡ ಸುತ್ತಿಯಿಂದನೇ ಹೊಡಿಯಕ್ಕೆ ಹೋಗ್ತಾನೆ. ಎಲ್ಲ ಮನಸ್ಸೇ ಅವನ ಮನಸ್ಸು ಕಂಪ್ಲೀಟಾಗಿ ಸುತ್ತಿ ಥರ ಆಗಿಬಿಟ್ಟಿರ್ತಾರೆ. ವಸ್ತು ಆಕಾರದಲ್ಲಿ ಮನಸ್ಸೇ ಹಂಗೆ ಆಗಿಬಿಟ್ಟಿರುತ್ತೆ ಅವನು. ಅದೇ ಥರ ನಾವು ಮನಸ್ಸು ಪರಮಾತ್ಮನ ಚಿಂತನೆ ಮಾಡಿಬಿಟ್ರೆ ಪರಮಾತ್ಮನ ಗುಣಗಳೆಲ್ಲ ನಮ್ಮಲ್ಲಿ ಬರ್ತಾ ಇರ್ತವೆ. ಆ ಥರ ಒಳಗಡೆ ತಿರ್ಸೋಬೇಕು, ಹೊರಗಡೆ ಬಿಡಬಾರ್ದು ಮನಸ್ಸನ್ನು.
ಆದ್ದರಿಂದ ದೃಶ್ಯ ದೃಷ್ಟಾಕಾರ ವೃತ್ತಿಗಳು ರಹಿತವಾಗಿ ಮನಸ್ಸು ನಾಶವಾಗುವುದು. ಆವಾಗ ಮನಸ್ಸು ನಾಶ ಆದಂಗೆ. ಹೊರಗಡೆ ವಿಷಯಗಳಲ್ಲಿ ಹೋಗಿದ್ರೆ ನಾವು ಕಾಪಾಡಿಕೊಂಡಿವೆ ಅಂದರೆ ಮನಸ್ಸು ಆಟೋಮೆಟಿಕ್ ನಾಶ ಆಗುತ್ತೆ. ವಿಷಯ ಕಲ್ಪನೆಗಳನ್ನು ತಿಳಿಯುವ ಅಭ್ಯಾಸದಿಂದ ವಿಷಯಗಳು ಇಲ್ಲದಂತಾಗಲು ಮನಸ್ಸು ತಟಸ್ಥವಾಗಿ ವಾಸನಾಕ್ಷಯವಾಗುವುದು. ಈ ವಿಷಯಗಳು ಅದರ ಸ್ವರೂಪ ತಿಳ್ಕೊಂಡ್ಬಿಟ್ಟು ನಾವು ಮತ್ತೆ ಅದು ಹೆಚ್ಚು ಆ ಕಡೆ ಹೋಗೋದಿಲ್ಲ, ಮನಸ್ಸು ಹೋಗೋದಿಲ್ಲ. ಮತ್ತು ವಿಚಾರ ಇದೇನು ಯೋಗ ಸಾಧನೆ ಮಾಡೋರು ಮನಸ್ಸನ್ನೆಲ್ಲ ಹಿಂಗೆಲ್ಲ ಹೊರಗಡೆ ವಸ್ತುಗಳಿಂದ ತೆಗೆಸ್ಬಿಟ್ಟು ಪ್ರಾಣಾಯಾಮ ಮಾಡ್ತಾರೆ. ಪ್ರಾಣಾಯಾಮ ಮಾಡಿಬಿಟ್ಟು ಮೆಲ್ಲಗೆ ಮನಸ್ಸನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತಾರೆ ಸರ್. ಮತ್ತು ವಿಚಾರ ಮಾರ್ಗದಲ್ಲಿ ಪರಿಪೂರ್ಣ ಪರಮಾನಂದ ಸ್ವರೂಪ ಚಿಚ್ಚಕ್ತಿಯೇ ಜಗತ್ ರೂಪಳಾದುದರಿಂದ ಆಕೆಯ ಹೊರತು ಅನ್ಯ ವಸ್ತುಗಳೇ ಇಲ್ಲವು. ನಾನು ಚಿಚ್ಚಕ್ತಿಯ ಸ್ವರೂಪ ಆದುದರಿಂದ ಸರ್ವ ವಸ್ತುಗಳು ನನ್ನ ಸ್ವರೂಪ, ನನಗೆ ಅನ್ಯವಿಲ್ಲ. ನಾನು ಇರೋದು ಒಂದೇ ಸತ್ಯವಾದಂಥ ವಸ್ತು ಪರಮಾತ್ಮ. ಆ ಪರಮಾತ್ಮ ಸ್ವರೂಪ ನಾನೇ ಆಗಿದ್ದೀನಿ. ನನಗಿಂತ ಅತಿರಿಕ್ತವಾಗಿ ಬೇರೆ ಇನ್ಯಾವುದು ವಸ್ತು ಇಲ್ಲವೇ ಇಲ್ಲ. ಯಾವ ವಸ್ತು ಹೊರಗಡೆ ಎಲ್ಲ ಕಾಣಿಸ್ತಾ ಇದೆಯೋ, ಅಲ್ಲಿ ಜ್ಞಾನ ಆಗ್ತಾ ಇದೆಯೋ, ಜ್ಞಾನ ಆಗೋಯ್ತು ಅಂದರೆ ಅದು ದೃಶ್ಯಕೋಟಿಗೆ ಬಂದ್ಬಿಡ್ತು. ಈಗ ಮೈಕಿನ ಜ್ಞಾನ ನನಗಾಗ್ತಾಯಿದೆ, ಪುಸ್ತಕದ ಜ್ಞಾನ ಆಗ್ತಾಯಿದೆ, ಅದು ನನ್ನಿಂದ ಅದು ಬೇರೆ ಆಗಿದೆ ಅಂತ ಅರ್ಥ. ಯಾವುದಾದ್ರೂ ವಸ್ತುವಿನ ಜ್ಞಾನ ಆಗ್ತಾಯಿದೆ ಅಂದರೆ ಅದು ನನಗಿಂತ ಬೇರೆ ಆಗಿದೆ ಅಂತ. ನಮ್ಮ ಮನಸ್ಸಿನ ಜ್ಞಾನ ಆಗ್ತದೆ. ನಮ್ಮ ಮನಸ್ಸು ಬುದ್ಧಿಗಳ ವೃತ್ತಿಗಳು, ನೆನ್ನೆ ಬುದ್ಧಿಯಲ್ಲಿ ಏನು ಯೋಚನೆ ಮಾಡಿದ್ವೋ ಅದು ಜ್ಞಾನ ಆಗ್ತಾಯಿದೆ. ಇವತ್ತು ಬುದ್ಧಿಯಲ್ಲಿ ಏನು ಯೋಚನೆ ಮಾಡ್ತಾಯಿದೆ ಅದು ಜ್ಞಾನ ಆಗ್ತಾಯಿದೆ. ಅದಕ್ಕೆ ಬುದ್ಧಿ ಕೂಡ ನಮ್ಮ ಸ್ವರೂಪ ಅಲ್ಲ. ಬುದ್ಧಿಯನ್ನು ಕೂಡ ತಿಳ್ಕೊತಾ ಇದ್ದೇವೆ ಅಂದರೆ ಬುದ್ಧಿಗಿಂತ ಅತಿರಿಕ್ತವಾಗಿ ಚೈತನ್ಯ ಶಾಶ್ವತ, ನಾವು ಚೈತನ್ಯ ಸ್ವರೂಪಗಳಾಗಿದ್ದೀವಿ ಅಂದುಬಿಟ್ಟು ಅದಕ್ಕೆ ನನಗಿಂತ ಬೇರೆ ಭಿನ್ನವಾದ ಪ್ರಪಂಚ ಇಲ್ಲವೇ ಇಲ್ಲ. ಹೀಗೆ ಎರಡು ರೀತಿಯಿಂದ ವಿಚಾರಿಸಲು ಅನ್ಯ ವಸ್ತುಗಳೇ ಇಲ್ಲದಿರಲು ವಾಸನೆಗಳು ಹುಟ್ಟಲಾರವು. ಇನ್ನು ಜ್ಞಾನ ನಿಷ್ಠೆ ಬಂತಂದರೆ ಇನ್ನು ಹೊರಗಡೆ ಮನಸ್ಸು ಹೋಗೋದೇ ಇಲ್ಲ. ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ, ಈ ಶರೀರದ ಅವಶ್ಯಕತೆ ಇಲ್ಲ. ಹಸಿವು ಬಾಯಾರಿಕೆಗಳು ನಮ್ಮ ಧರ್ಮವಲ್ಲ, ಪ್ರಾಣದ ಧರ್ಮ. ಪ್ರಾಣನೇ ನನ್ನ ಹತ್ರ ಸ್ವರೂಪ ಅಲ್ಲ. ಇದ್ದರೆ ಇತ್ತು, ಹೋದರೆ ಹೋಯಿತು, ಯಾರಿಗೆ ಬೇಕು ಈ ಬೋಡಿ ಪ್ರಾಣ ಅಂತ ನಿಶ್ಚಯ ಆಗಿಬಿಟ್ಟಿರುತ್ತೆ. ಮತ್ತು ಅಷ್ಟೇ ಬಿಟ್ಬಿಡ್ತಾರೆ ಯೋಗಿಗಳು. ಪ್ರಾಣ ಹಸಿವು ಬಾಯಾರಿಕೆ ಎಲ್ಲ ಪ್ರಾಣದ ಧರ್ಮಗಳು. ಉಸಿರಾಡ್ತಾ ಇದ್ರೇ ಹಸಿವು ಬಾಯಾರಿಕೆ ಆಗ್ತಾ ಇರುತ್ತೆ. ಉಸಿರಾಡೋದು ನಿಲ್ಲಿಸ್ಬಿಟ್ಟು ಕುಮ್ಮಕ ರೇಚಕದಲ್ಲಿ ಇದ್ದ ಯೋಗಿಗಳು 10-15 ವರ್ಷ ಸಮಾಧಿ ಸ್ಥಿತಿಲಿ ಇರ್ತಾರೆ. ಅವ್ರಿಗೆಲ್ಲ ಆಗುತ್ತೆ ಹಸಿವು, ಆಗೋದಿಲ್ಲ. ಕಪ್ಪೆ ಕೂಡ 6 ತಿಂಗಳಿಂದ 8 ತಿಂಗಳು ಅಂಥ ಸ್ಥಿತಿಲಿರುತ್ತೆ, ಅದ್ರಿಗೆಲ್ಲ ಆಗುತ್ತೆ ಹಸಿವು. ಆದ್ದರಿಂದ ಪ್ರಾಣನೇ ನನ್ನ ಸ್ವರೂಪ ಅಲ್ಲ ಅಂತ ಎಲ್ಲ ಬಿಟ್ಬಿಟ್ಟಿರೋರು ಆರಾಮಾಗಿ ಅವನ ಸ್ವರೂಪದಲ್ಲಿ ಇರುತ್ತೆ. ಯಾಕಂದರೆ ಪ್ರತಿದಿನ ಸುಷುಪ್ತ ವ್ಯವಸ್ಥೆಯಲ್ಲಿ ಗೊತ್ತಾಗ್ತಾ ಇದೆ, ಮನಸ್ಸು ಇರೋದಿಲ್ಲ, ಪ್ರಪಂಚ ಇರೋದಿಲ್ಲ, ಈ ಶರೀರ ಇರೋದಿಲ್ಲ. ನಾವು ಶುದ್ಧವಾಗಿ ಸಾಕ್ಷಿ ರೂಪದಲ್ಲಿರ್ತೀವಿ. ಇದರಿಂದ ಗೊತ್ತಾಗುತ್ತೆ ನಮಗೆ ಈ ಶರೀರದ ಅವಸರ ಇಲ್ಲ, ಮನಸ್ಸು ಬುದ್ಧಿಗಳ ಅವಸರ ಇಲ್ಲ. ಮತ್ತು ಯಾಕೆ ಇವುಗಳ ಬಗ್ಗೆ ತಲೆ ಕೆಡಿಸ್ಬಿಡೋದು ಅಂದ್ಬಿಟ್ಟು ಅವನು ಅಲ್ಲೇ ಶಾಂತಿಯನ್ನು ಹೊಂದ್ಬಿಡ್ತಾನೆ. ಈ ಕಾಣಿಸೋ ಪ್ರಪಂಚ ಮತ್ತು ನಮಗೆ ಕಾಣಿಸ್ದಂಗೆ ಅವನಿಗೂ ಕಾಣಿಸ್ತಾ ಇರುತ್ತೆ. ಬಟ್ ಅವನು ಬೆದರೋದಿಲ್ಲ. ಯಾಕಂದರೆ ಅದು ಕಂಟಿನ್ಯೂಸ್ಸಾಗಿ ಕಾಣಿಸ್ತಾ ಇಲ್ವಲ್ಲ. ನಿಮಿತ್ತ ಹೆಂಗೆ ಮರುಭೂಮಿಯಲ್ಲಿ ಸೂರ್ಯಕಿರಣ ಇರೋ ತನಕ ಉಸ್ಕು ನೀರು ಥರ ಕಾಣಿಸ್ತಾ ಇರುತ್ತೋ, ಇಲ್ಲಿ ಮನಸ್ಸು ಬುದ್ಧಿಗಳು ಇರೋ ತನಕನೇ ಈ ಪ್ರಪಂಚ ಕಾಣಿಸ್ತಾ ಇರುತ್ತೆ. ಮನಸ್ಸು ಬುದ್ಧಿಗಳು ಹೋಯ್ತಂದರೆ ಪ್ರಪಂಚ ಇಲ್ಲ, ನಮ್ಮ ಶರೀರ ಇಲ್ಲಿ ಮಟಾಶ್. ಮತ್ತು ಇದಕ್ಕೂ ಏನು ವ್ಯತ್ಯಾಸ? ಆ ಮರುಭೂಮಿಯಲ್ಲಿ ನೀರು ನೋಡಿ ನಾವು ಹೆಂಗೆ ಬೆದರ್ಕೊಳ್ಳೋದಿಲ್ವೋ, ಈ ಪ್ರಪಂಚನ ಈ ಶರೀರನ ನೋಡಿ ಕೂಡ ನಾವು ತಲೆ ಕೆಡಿಸ್ಕೋಬಾರ್ದು. ಇದೆಲ್ಲ ಸುಳ್ಳು, ಇದು ಮಿಥ್ಯ, ಇದು ನಾನಾಗೇ ಇದ್ದೀನಿ, ಇದೇನೋ ನಾಟಕ ನಡೀಲಿ, ಎಷ್ಟು ದಿವಸ ನಡೆಯುತ್ತೆ ನಾಟಕ ನಡೀಲಿ. ಆದ್ದರಿಂದ ಅವರು ಈ ಶರೀರ ಎಲ್ಲ ಪ್ರಪಂಚ ಕಾಣಿಸ್ತಾ ಇದ್ರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಶಾಂತವಾಗಿದ್ದೇ ಇರ್ತಾರೆ. ಸಿನಿಮಾದಲ್ಲಿ ಆ್ಯಕ್ಟರ್ಗಳು ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ, ಅವ್ರು ಕೂಡ ಮನುಷ್ಯರ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ ಅಷ್ಟೇ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಈ ಥರ ಮತ್ತು ಅವನಿಗೆ ಎಲ್ಲಿ ಮತ್ತೆ ಎಲ್ಲಾದರೂ ಮನಸ್ಸು ಬರುತ್ತಾ? ಕಂಪ್ಲೀಟಾಗಿ ನಿಶ್ಚಯ ಮಾಡಿಬಿಟ್ಟಿದ್ದಾನೆ ಅಂದರೆ ಹೊರಗಡೆ ಏನೂ ಇಲ್ಲ ಅಂದರೆ ಅವ್ನಿಗೆ ಯಾವುದ್ರ ಮೇಲೂ ಮನಸ್ಸು ಬರೋದೇ ಇಲ್ಲ. ಆ ಥರ ಇದ್ದಾಗ ಆಟೋಮೆಟಿಕ್ ಇದೇ ವಾಸನಾಕ್ಷಯ ಅಥವಾ ಮನೋನಾಶವೆನಿಸುವುದು. ಇದು ತನ್ನ ಅಥವಾ ದೇವಿಯ ಸ್ವರೂಪವನ್ನು ತಿಳಿಯಲು ಮುಖ್ಯ ಸಾಧನೆವೆನಿಸುವುದು. ಇದರಿಂದ ನಾನು ಸಕಲ ಶಾಸ್ತ್ರಜ್ಞನೆಂಬ ಶಾಸ್ತ್ರವಾಸನ ಜನರು ಸದಾ ನನ್ನನ್ನು ನಿಂದಿಸದೆ ಸ್ತುತಿಸುತ್ತಿರಬೇಕೆಂಬ ಲೋಕವಾಸನ, ರೋಗಾದಿಗಳಿಲ್ಲದೆ ದೇಹವೂ ಸಹ ಸುಖದಿಂದಿರಬೇಕೆಂಬ ದೇಹವಾಸನಾದಿಗಳು ನಾಶವಾಗುವವು. 3 ಪ್ರಕಾರದ ವಾಸನೆಗಳು ಗಟ್ಟಿಗೆ ಇಟ್ಕೊಂಡಿರ್ತಾವೆ ನಮಗೆ. ಒಂದು ಬಿಟ್ಟು ಶಾಸ್ತ್ರವಾಸನ. ಶಾಸ್ತ್ರ ಅಂದರೆ ಈ ಶಾಸ್ತ್ರ ಓದು, ಆ ಶಾಸ್ತ್ರ ಓದು,
ಯಾಕೆ ಶಾಸ್ತ್ರ ನಾನು ಒಳ್ಳೆ ದೊಡ್ಡ ಜ್ಞಾನಿ ಅಂತ ಮರ್ಯಾದೆ ಹೆಚ್ಚಾಗುತ್ತಲ್ಲ ಪ್ರಪಂಚದಲ್ಲಿ. ಒಳ್ಳೆ ಒಳ್ಳೆ ಪ್ರವಚನ ಮಾಡಿದ್ದಾರೆ ಅಂದರೆ ಜನ ಎಲ್ಲ ಸಿಕ್ಕಾಪಟ್ಟೆ ದೇವ್ರನ್ನ ನೋಡ್ತಾರೆ, ಹೂನಾರ ಹಾಕ್ತಾರೆ, ಕಾಲು ಮುಗಿದು ಹೋಗ್ತಾ ಇರ್ತಾರೆ. ಅದರಲ್ಲೇ ಖುಷಿ. ಬಿಡಪ್ಪ, ಸಣ್ಣ ವಯಸ್ಸಿಂದ ಯಾರು ತೂಚಿ ಅಂತ ಇದ್ದರು, ಈಗ ಎಲ್ಲರೂ ಬಂದು ಕಾಲು ಮುಗಿದು ಹೋಗ್ತಾರೆ, ಹೂನಾರ ಹಾಕಿ ಹೋಗ್ತಾರೆ, ಸಾಕು. ಅದರಲ್ಲೇ ಸಂತುಷ್ಟಿ ಪಟ್ಬಿಡ್ತಾನೆ. ಆ ಕೀರ್ತಿ ಪ್ರತಿಷ್ಠೆ ಹೋಯ್ತು, ಅಲ್ಲೇ ಮಾಡಿ ಇಟ್ಕೊಂಡ್ಬಿಡುತ್ತೆ, ಅದರಲ್ಲಿ ಸಂತುಷ್ಟಿ ಪಟ್ಟಾನೆ. ಮತ್ತು ಇನ್ನೊಂದು ಲೋಕವಾಸನ. ಈ ಲೋಕವಾಸನೆಗೆ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ರು, ಹೆದರ್ಕೊಂಡು ಲೋಕಕ್ಕೆ. ಅವರೇನು ಅನ್ಕೊತಾರೋ, ಇವರೇನು ಅನ್ಕೊತಾರೋ, ಅಯ್ಯೋ ಮಗಳ ಮದುವೆ ಗ್ರ್ಯಾಂಡಾಗಿ ಮಾಡಲಿಲ್ಲ ಅಂದರೆ ಅವ್ರೇನು ಅನ್ಕೊತಾರೋ, ಇವರೇನು ಅನ್ಕೊತಾರೋ, ಎಲ್ಲ ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೋ. ಹೆಚ್ಚು ಕಷ್ಟಗಳು ನಾವು ಇಲ್ಲದೇ ಇರೋ ಕಷ್ಟಗಳನ್ನೆಲ್ಲ ತಗೊಂಡು ಹೋಗ್ತಾ ಇರ್ತೀವಿ. ಮತ್ತು ಯಾರು ಏನು ಮಾಡಿದ್ರು ಅನ್ಕೊಳ್ಳೋರು ಅನ್ಕೊತಾನೆ ಇರ್ತಾರೆ. ಅದನ್ನೇ ಅಂತಾರೆ ಲೋಕವಾಸನೆ. ಏನಂದರೆ ಜನರು ಸದಾ ನನ್ನನ್ನು ನಿಂದಿಸದೇ ಇರಲಿ, ಯಾವಾಗಲೂ ಸ್ತುತಿಸ್ತಾ ಇರಬೇಕು, ಒಳ್ಳೆ ಮನುಷ್ಯ ಅನ್ಬೇಕು ಜನರು. ಈ ಜನ ನಾನು ಏನು ಕೆಲಸ ಮಾಡಿದ್ರೆ ಸಮಾಜ ನನ್ನನ್ನು ಒಳ್ಳೆಯವ್ರು ಅಂತಾರೆ, ಅವರೆಲ್ಲರಿಗೂ ಇಷ್ಟ ಆಗೋ ಥರ ಏನು ಮಾಡಿದ್ರೆ ಹಾಗೆ ನಾವು ಜೀವನನ ಬದಲಿಸ್ಕೊಂಡ್ಬಿಡ್ತೀವಿ. ಇದು ಲೋಕಕ್ಕೆ ಹೆದರ್ಕೊಂಡ್ಬಿಟ್ಟು, ಇಲ್ಲಪ್ಪ ಹಿಂಗೆಲ್ಲ ಮಾಡೋಕ್ಕೆ ಹೋದರೆ ಜನ ನನ್ನನ್ನು ಸೇರೋದಿಲ್ಲ, ಮತ್ತು ನನ್ನನ್ನು ದೂರ ಇಟ್ಬಿಡ್ತಾರೆ ಅನ್ನೋದೇನಾದರೂ ಬಂದುಬಿಟ್ರೆ ಮತ್ತೆ ಆ ಕೆಲಸ ಬಿಟ್ಬಿಡ್ತಾರೆ ಮನುಷ್ಯ ಹಂಗೆ ಅಂತ. ಈ ಲೋಕವಾಸನೆಗೆ ಸಿಕ್ಕಾಕ್ಕೊಂಡು ಮತ್ತು ಅವರು ಸಾಧನೆಯಿಂದ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಮತ್ತು ದೇಹವಾಸನೆ, ಇದು ದೊಡ್ಡದು. ಇದನ್ನು ಗೆಲ್ಲಬೇಕಂದ್ರೆ ಧೈರ್ಯ ಇರಬೇಕು. ಯಾವಾಗಲೂ ರೋಗಾದಿಗಳಿಲ್ಲದೆ ದೇಹವು ಸದಾ ಸುಖದಿಂದ ಇರಬೇಕೆಂಬ ದೇಹವಾಸನಾದಿಗಳು. ಶರೀರನ ಕಾಪಾಡೋ ಪ್ರಯತ್ನದಲ್ಲೇ ಇರ್ತೀವಿ ನಾವು ಯಾವಾಗಲೂ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಇರುತ್ತೆ. ಸೇಫ್ಟಿಯಾಗಿ ಇಟ್ಕೋಬೇಕು ಈ ಶರೀರನ ಅಂತ. ಬದುಕುವ ಆಸೆಯನ್ನು ಬಿಡಬೇಕು. ಮೋಕ್ಷನ ಹೊಂದೋರು ಈ ಶರೀರದಲ್ಲಿ ನಾನು ಇರಬೇಕು ಅನ್ನೋ ಆಸೆಯನ್ನು ಬಿಟ್ಟರೆ ಸಾಧನೆ ಆಗೋದು. ಚಿದಾನಂದ ಅವಧೂತರು ಅವ್ರ ಗುರುಗಳು ಫಸ್ಟಲ್ಲಿ ಬೆಟ್ಟದ ಹತ್ರ ಕರ್ಕೊಂಡು ಏನು ಮಾಡ್ತಾರೆ ಗೊತ್ತಾ? ಮೇಲೆ ಕಲ್ಲು ಮೇಲೆ ಕರ್ಕೊಂಡು ದುಂಕು ಅಂತಾರೆ. ದುಂಕ್ತೀರಾ ನೀವು? ಈಗ ನಾನು ಬಿಲ್ಡಿಂಗ್ ಮೇಲೆ ಹತ್ತಿ ಅಲ್ಲಿಂದ ದುಂಕ್ರಿ ಅಂತ ದುಂಕ್ತೀರಾ? ಯೋಚನೆ ಮಾಡಿ, ದುಂಕಕ್ಕಾಗುತ್ತಾ? ಯಾಕೆ ಇನ್ನೂ ಬದುಕಬೇಕಂತ ಆಸೆ. ಆ ಆಸೆ ಇರೋ ತನಕ ಜ್ಞಾನ ಅನ್ಬೋದಿಲ್ಲ. ಎಷ್ಟು ಹೇಳ್ತಾ ಇರ್ತೀನೋ ಅದು ಯಾವಾಗಲೂ ಶರೀರದ ಪ್ರೊಟೆಕ್ಷನ್ ಬಗ್ಗೆ ನೀವು ಚಿಂತೆ ಇರುತ್ತೆ. ಆ ಸೆಕ್ಯೂರಿಟಿ ವೇದಾಂತ ಕೆಲಸ ಬರೋದಿಲ್ಲ. ಯಾವತ್ತು ನೀವು ಈ ಶರೀರದಲ್ಲಿ ಬದುಕೋ ಆಸೆಯನ್ನು ಸಂಪೂರ್ಣವಾಗಿ ಬಿಟ್ಟಿರ್ತೀಯೋ ಆವಾಗ ನಿನಗೆ ಈ ಮೋಕ್ಷ, ಈ ಜ್ಞಾನ ಅಂಟಿಕೊಳ್ಳೋದು. ಒಂದಲ್ಲ 70ರಿಂದ 75 ಜನ ಜೀವನ್ಮುಕ್ತ ಪುರುಷರ ಚರಿತ್ರೆ ಓದಿದೆ. ಯಾರು ಈ ಥರ ಬದುಕೋದೇ ಬೇಡ, ಬಿಡೋ ಅಂತ ಶರೀರ ಬಿಡೋ ಅಂತ ಸಮಯದಲ್ಲಿ ಬಿಡೋದಕ್ಕೆ ಹೋದಾಗ ಆವಾಗೇ ಅವರಿಗೆ ಇಂಥ ಸ್ಥಿತಿ ಬಂದಿದೆ. ಬದುಕಬೇಕಂತ ಆಸೆ ಇಟ್ಕೊಂಡು ಪ್ರಯತ್ನ ಮಾಡೋರಿಗೆ ಯಾವತ್ತೂ ಸಿಕ್ಕಿಲ್ಲ. ಇದು ದೇಹವಾಸನೆ. ಈ ಶರೀರದಿಂದನೇ ನಮಗೆ ದುಃಖ ಬರ್ತಾ ಇದೆ, ಪ್ರತಿದಿನ ಗೊತ್ತಾಗ್ತಾ ಇದೆ. ಗಾಢ ಸುಷುಪ್ತಿಯಲ್ಲಿ ಶರೀರದ ಬಾನ ಇಲ್ಲ ಅಂದರೆ ಎಲ್ಲಿ ದುಃಖ ಬರೋಕ್ಕಾಗುತ್ತೆ ಹೊರಗಡೆಯಿಂದ? ಎದ್ದ ಮೇಲೇ ಜಾಗ್ರತ ಅವಸ್ಥೆಯಲ್ಲೇ ದುಃಖಗಳು ಬರ್ತಾ ಇರೋದು. ಮತ್ತು ಈ ಶರೀರದಲ್ಲಿ ಇರಬೇಕಂತ ಯಾಕೆ ಅಂದ್ಕೊಂಡು ನಾವು ಶರೀರನೇ ನಾವು ಅಲ್ಲವೇ ಅಲ್ಲ, ನಮ್ಮ ಸ್ವರೂಪ ಅಲ್ಲವೇ ಅಲ್ಲ. ಇದು ಒರಿಜಿನಲ್ಲು ಇದರಲ್ಲೇ ಇರಬೇಕು, ಇದರಲ್ಲೇ ಇನ್ನೂ ಬದುಕಬೇಕು, ಇನ್ನೂ 50 ವರ್ಷ ಬದುಕಬೇಕು, ಇನ್ನೂ 20 ವರ್ಷ ಬದುಕಬೇಕು. ಏನು ಸಾಧಿಸ್ತೀವಿ? ಈ ಶರೀರದಲ್ಲಿ ಸಿಕ್ಕಾಕ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲದೇ ಇರೋ ತಿಪ್ಪಲು ಬಿಡ್ತಾ ಇರ್ತೀವಿ. ಇನ್ನೂ ಈ ಶರೀರದಲ್ಲಿ ಇರಬೇಕಂತ ಯಾಕೆ ಅಮೋಹ? ಈ ದೇಹವಾಸನೆ, ಈ ದೇಹವಾಸನಾದಿಗಳು ನಾಶವಾಗುವವು. ನೀನು ಜ್ಞಾನ ವಿಚಾರ ಡೈಲಿ ಇಲ್ಲಿ ಸತ್ಸಂಗ ಕೇಳ್ತಾ ಇದ್ದರೆ ಅದು ಹೊರಟೋಗ್ಬಿಡುತ್ತೆ. ಆ ದೇಹದ ಮೇಲಿರೋ ಮೋಹ ಕೂಡ ಕಳ್ಕೊಂಡ್ಬಿಡ್ತೀವಿ. ಸರ್ವಾತ್ಮಕತ್ವ ವಿಚಾರವೇ ವಾಸನಾ ಕ್ಷಯಗೊಳಿಸುವುದು. ಈ ಥರ ಜ್ಞಾನ ವಿಚಾರ ಮಾಡ್ತಾಯಿದ್ರೆ ಒಂದು ಯೋಗಶ್ಚಿತ್ತ ನಿರುತ್ತಿರೋದು ಯೋಗ ಮಾರ್ಗ, ಇನ್ನೊಂದು ಜ್ಞಾನ ಮಾರ್ಗ. ಈ 2 ಮಾರ್ಗಗಳಿಂದನೇ ಏನಾದರೂ ಕಲ್ಯಾಣ ಆಗೋದು. ಇದು ಬಿಟ್ಟು ಮಿಕ್ಕಿದ್ದು ಏನು ಮಾಡಿದ್ರೂ ಕೂಡ ವ್ಯರ್ಥವಾದ ಪರಿಶ್ರಮ ಆಗುತ್ತೆ. ಸಗುಣ ಉಪಾಸನದಿಂದ ಯಾವಾಗಲೂ ಎದುರಿರುವ ಮೂರ್ತಿಯನ್ನು ಮರೆತು ಆ ಮೂರ್ತಿಯೇ ತಾನಾಗಿ ತೋರುತ್ತಾ ದೇವಿ ಹೇಗಿರುವಳು ಹಾಗೇ ತನ್ನನ್ನು ಭಾವಿಸುತ್ತಾ ಚಿಂತಿಸುತ್ತಾ ಅಧಿಕ ಸುಖದಿಂದ ವಿಶೇಷ ಹೊಳೆಯುತ್ತಿರುವವನು. ನಾವು ಯಾರಾದರೂ ದೇವರು ಭಕ್ತಿ ಮಾಡ್ತಾಯಿದ್ರೆ ಅಂದರೆ ಆ ದೇವರಲ್ಲಿರೋ ಗುಣಗಳು ನಮ್ಮಲ್ಲಿ ಬಂದುಬಿಡಬೇಕು. ಮತ್ತು ರಾಮಕೃಷ್ಣ ಪರಮಹಂಸರು ಹನುಮಂತನ ಉಪಾಸನೆ ಮಾಡ್ತಾಯಿದ್ರೆ ಹಿಂದ್ಗಡೆಯಿಂದ ಬಾಲ ಹುಟ್ಟೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತಲ್ಲಿ. ಮೂಲೆ ಮೇಲ್ಗಡೆ ಎತ್ತು ಬಾಲ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ ಥರ ಉಪಾಸನೆ ಮಾಡ್ತಾರೆ. ಆ ದೇವರು ಥರ ನಾವು ಆ ಗುಣಗಳು ಬಂದುಬಿಡಬೇಕು. ಉಪನಿಷತ್ತಲ್ಲಿ ಬರುತ್ತೆ, ಅಗ್ನಿದೇವರನ್ನು ಉಪಾಸನೆ ಮಾಡೋ ಬ್ರಹ್ಮಚಾರಿ ಸ್ವಯಂವಾಗಿ ಅಗ್ನಿ ಸ್ವರೂಪ ಆಗಿಬಿಟ್ಟಿರ್ತಾನೆ. ಭಿಕ್ಷೆ ತಗೊಳಕ್ಕೆ ಹೋಗ್ತಾನೆ,
ಇಲ್ಲ ಹೋಗಪ್ಪ ಊಟ ಇಲ್ಲ ಮುಂದೋಗಂದರೆ ಏನು ಮಾತಾಡ್ತಿದೀಯ? ಅಗ್ನಿ ಸ್ವರ್ವ, ಅಗ್ನಿಗೆ ನೀನು ಆಹುತಿ ಯಜ್ಞ ಮಾಡೋದಕ್ಕೆ ಆಹಾರನ ಉತ್ಪತ್ತಿ ಮಾಡ್ತಾಯಿದ್ದೀಯ. ಯಾರ ಸಲುವಾಗಿ ನೀನು ಊಟ ಮಾಡ್ತಿದ್ದ ಅವನೇ ಸಾಕ್ಷಾತ್ ನಿನ್ನ ಮನೆ ಮುಂದೆ ಬಂದಿದ್ದಾನೆ, ಅವನಿಗೆ ನೀನು ಊಟ ಕೊಡಲ್ವಾ ಅಂತಾನೆ. ಉಪಾಸನೆ ಮಾಡಿ ಮಾಡಿ ಆ ಬ್ರಹ್ಮಚಾರಿ ಅಗ್ನಿ ಸ್ವರೂಪನೇ ಆಗಿಬಿಟ್ಟಿರ್ತಾನೆ. ಹನುಮಂತನ ಉಪಾಸನೆ ಮಾಡ್ತಿದ್ರೆ ಹನುಮಂತನೇ ನೀನು ಆಗ್ಬಿಟ್ಟಿರಬೇಕು. ಆ ಲಕ್ಷಣಗಳು, ಆ ಬಲ ಎಲ್ಲ ಬಂದ್ಬಿಡ್ತಾ ಇರ್ತವೆ, ಗುಣಗಳು ಆಲ್ಮೋಸ್ಟ್ ಗುಣಗಳು ಬಂದ್ಬಿಡ್ತವೆ. ಭ್ರಮರ ಕೀಟ ನ್ಯಾಯ ಅಂದ್ಬಿಟ್ಟು, ಭ್ರಮರ ಅಂದರೆ ಒಂದು ಹುಳ, ರೆಕ್ಕೆ ಇರೋ ಹುಳ, ಕಾಳಿಂದ ನಡ್ಕೊಂಡು ಹೋಗುವಂಥ 10-20 ಕಾಲಲ್ಲಿ ನಡ್ಕೊಂಡು ಹೋಗುವಂಥ ಹುಳನ, ಗ್ರೀನ್ ಕಲರ್, ಹಸಿರು ಕಲರ್ ಹುಳನ ತಗೊಂಡೋಗ್ಬಿಟ್ಟು ಈ ಗೂಡುಗಳ ಒಳಗಡೆ ಇಟ್ಟಿರುತ್ತೆ. ಆ ಗೂಡುಗಳು ಹೊಡೆದಾಗ ನಿಮಗೆ ಕಾಣಿಸಿರುತ್ತೆ ಯಾವತ್ತಾದ್ರು ಹುಳ ಸಿಕ್ಕಿರುತ್ತೆ ಅದಕ್ಕೆ. ಅದು ಭೂಮಿಯಲ್ಲಿ ನಡ್ಕೊಂಡು ಹೋಗೋವಂಥ ಹುಳ, ಅದನ್ನು ರೆಕ್ಕೆ ಇರೋವಂಥ ಭ್ರಮರಿ, ಕಂದ್ರಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದನ್ನೇನಂತಾರೆ ನೀವು? ಹಾಂ, ಮತ್ತು ಆ ಹುಳಗನ್ನು ಗುಯ್ ಗುಯ್ ಅಂತ ಒಂದು ಸತಿ ಚುಚ್ಚಿ ಗುಯ್ ಗುಯ್ ಅಂತ ಕೇಳಿ ಅದು ಹೆದರ್ಕೊಂಡು ಆ ರೆಕ್ಕೆ ಇರೋ ಹುಳನ ನೆನೆಸ್ಕೊಂಡು ಭೂಮಿಯಲ್ಲಿ ನಡ್ಕೊಂಡು ಹೋಗೋವಂಥ ಹುಳ, ಅದಕ್ಕೆ ರೆಕ್ಕೆಗಳು ಬಂದುಬಿಡುತ್ತೆ, ಮರಿ ಹಂಗೆ ಅದು ಮರಿ ಮಾಡಿಬಿಡುತ್ತೆ. ಅದನ್ನು ಭ್ರಮರ ಕೀಟ ನ್ಯಾಯ ಅಂತಾರೆ. ಆ ಥರ ನಾವು ಹೆದರಿಕೆಯಿಂದಾಗಲಿ ಭಕ್ತಿಯಿಂದಾಗಲಿ ಯಾವುದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಿರ್ತೀವೋ ಆ ಗುಣಗಳು ನಮ್ಮಲ್ಲಿ ಬಂದುಬಿಡ್ತವೆ. ದೇವಿ ಬಗ್ಗೆ ನಾವು ಉಪಾಸನೆ ಮಾಡ್ತಾಯಿದ್ರಾಗೇ ದೇವಿ ಲಕ್ಷಣಗಳಲ್ಲಿ ಬಂದುಬಿಡಬೇಕು ಮೈ ಮೇಲೆ. ಅದಕ್ಕೆ ದೇವಿ ಬಂದುಬಿಡ್ತಾರೆ. ದೇವಿ ಉಪಾಸನೆ ಮಾಡೋರಿಗೆ ಆವಾಗ ಮೈ ಮೇಲೆ ದೇವಿ ಥರ ಬಂದುಬಿಡ್ತಾರೆ. ಸುಮಾರು ಜನ ನಾಟಕನೂ ಮಾಡ್ತಾರೆ, ಬಟ್ ಹೆಚ್ಚು ಒಳ್ಳೆಯ ಉಪಾಸನೆ ಮಾಡಿದ್ರೆ ದೇವಿ ನಾವು ಸ್ವರೂಪದಲ್ಲಿ ಬಂದುಬಿಡ್ತಾಳೆ. ಆ ಥರ ಸದಾ ದೇವಿಯ ಸ್ವರೂಪದಲ್ಲಿರುವುದು. ಉಪಾಸನೆ ಅಂದರೆ ಅಂದರೆ ಹತ್ತಿರ, ಆಸನ ಅಂದರೆ ಹತ್ತಿರದಲ್ಲಿರುವುದು ಅಂತ. ದೇವಿಯಕ್ಕೆ ಹತ್ತಿರದಲ್ಲಿ ಹೆಂಗಿರೋದು ಅಂದ್ರೆ ಹೆಚ್ಚು ಚಿಂತನೆ ಮಾಡೋದ್ರಿಂದ ದೇವಿಯನ್ನು ಹೆಚ್ಚು ನಾವು ಚಿಂತನೆ ಮಾಡ್ತಾರೆ, ದೇವಿಗೆ ಹತ್ತಿರದಲ್ಲೇ ಇರ್ತೀವಿ. ಪ್ರದಕ್ಷಿಣೆ ಮಾಡೋದಂದ್ರೆ ಇಲ್ಲಿ ಸುತ್ತೋದು ಅಲ್ಲ, ದೇವ್ರ ಸುತ್ತಲೂ ಸುತ್ತಪ್ಪ ಅಂತಾರೆ. ನಾವು ನೋಡುವ ವಯಸ್ಸಲ್ಲಿರೋ ಹುಡುಗಿ ಹಿಂದ್ಗಡೆ ಸುತ್ತಾ ಇದ್ದಾನೆ, ಯಾವಾಗಲೂ ಹುಡುಗಿ ಹಿಂದೆ ಸುತ್ತಾಡ್ತಾ ಇರ್ತಾನಂತಾರೆ. ಹಂಗೆ ನೀನು ಪರಮಾತ್ಮನ ಹಿಂದೆ ಸುತ್ತಂದರೆ ಪರಮಾತ್ಮನ ಚಿಂತನೆಯಲ್ಲಿರು ಅಂತ. ಪರಮಾತ್ಮನ ಪ್ರದಕ್ಷಿಣೆ ಮಾಡಿಸೋದಂದ್ರೆ ನೀನು ಪರಮಾತ್ಮನ ಚಿಂತನೆಯಲ್ಲಿ ಯಾವಾಗಲೂ ಪರಮಾತ್ಮನ ಸುತ್ತಲೇ ಸುತ್ತಾಡ್ತಾ ಇರು ಅಂತ ಸಿಂಬಾಲಿಕಾಗಿ ಅವೆಲ್ಲ ಕ್ರಿಯೆಗಳೆಲ್ಲ ತೋರಿಸೋದು. ಯಾವಾಗಲೂ ಪರಮಾತ್ಮ ನೆನೆಸ್ಕೊತಾ ಇರು ಅಂದ್ಬಿಟ್ಟು. ಮನಸ್ಸಿನಲ್ಲಿ ದೇವಿಯನ್ನು ಅರಿವು ಅಥವಾ ಪ್ರಕಾಶದಂತೆ ಭಾವಿಸಿ ಮತ್ತು ಫೋಟೋದಲ್ಲಿರುವ ಸುಂದರ ಮೂರ್ತಿಯನ್ನು ಸ್ಥಿರಪಡಿಸಿ ಬಹು ಮಮತೆಯಿಂದ ದೇವಿಯ ಸ್ವರೂಪದಲ್ಲಿಯೇ ಮನಸ್ಸನ್ನಿಟ್ಟು ಮನಸ್ಸಿನಿಂದ ಷೋಡಶೋಪಚಾರವಾಗಿ ಪೂಜಿಸಿ ಕಡೆಗೆ ಆಕೆ ತಾನೆಂದು ಅನುಸಂಧಾನಿಸುತ್ತಿರಬೇಕು. ನಾವೇನು ಪೂಜೆ ಮಾಡಿದ್ವಿ ದೇವಿಗೆ 16 ಸ್ಟೆಪ್ಗಳಿರ್ತವೆ. ಆವಾಹನ, ಆಸನ ಶುದ್ಧಿ, ಗಂಟೆ ಹೊಡೆಯೋದು, ಸ್ನಾನ ಮಾಡಿಸೋದು, ಪಂಚಾಮೃತ ಅಭಿಷೇಕ ಮಾಡಿಸೋದು, ಅಲಂಕಾರ, ಗಂಧ ಹಚ್ಚೋದು, ಇವೆಲ್ಲ ಆ ಷೋಡಶೋಪ ಎಲ್ಲ ಪ್ರಕಾರದಿಂದ ದೇವಿಯನ್ನು ಪೂಜೆ ಮಾಡಿದ್ವಿ. ಮತ್ತು ಮನಸ್ಸಿನಲ್ಲಿ ಫುಲ್ಲು ಸ್ಥಾಪನೆ ಮಾಡಿಕೊಂಡು ಇದು ಮಾಡಬೇಕು. ಒಂದು ವೇಳೆ ನಿಮ್ಮ ಹತ್ರ ಫೋಟೋ ಇಲ್ಲ, ಖರ್ಚಿಗೆ ಕುಂಕುಮ ಹೂವು ಏನು ತರೋದಕ್ಕೆ ಖರ್ಚಿಗೆ ಏನು ಇಲ್ಲ ಅಂದರೆ ಏನು ಪರವಾಗಿಲ್ಲ, ಮನಸ್ಸಿನಿಂದನೇ ಚಿಂತನೆ ಮಾಡು. ಮನಸ್ಸಿನಿಂದ ದೊಡ್ಡ ದೇವಿ ವಿಗ್ರಹನ ನೀನು ಊಹೆ ಮಾಡ್ಕೊಂಬಿಡು. ಒಂದು 2-3 ಲಾರಿ ಹೂವು ತಗೊಂಬಂದ್ಬಿಡು. ಮನಸ್ಸಲ್ಲಿ ಏನು ಕಷ್ಟ ಆಗುತ್ತೆ. 2-3 ಲಾರಿ ಹೂವನ್ನ ತಗೊಂಬಂದ್ಬಿಡು. 2-3 ಬಿಡು ಅದೆಲ್ಲ ಗಮನ ಕೊಡಬಾರದು ದೇಹದ ಮೇಲೆ. ಆ ಹುಳುಗಳಿಗೆ ಹಿಂಗೆ ಎದುರ್ಕೊಂಡ್ಬಿಟ್ರೆ ಇನ್ನು ದೇವಿ ಮೇಲೆ ಮನಸ್ಸಿರುತ್ತೆ ನಿಮಗೆ. ಸೊಳ್ಳೆಗಳಿಗೆ, ಹುಳುಗಳಿಗೆ, ಹಾವುಗಳು ಮೈ ಮೇಲೆ ತಿರುಗಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಡೋದಿಲ್ಲ, ಮಾಡೋ ಸಾಧನೆ ಮಾಡ್ತಾರೆ. ಮಲಗಿದ್ದೀವಿ ನಾವು, ಹಾವು ಪಕ್ಕದಲ್ಲೆಲ್ಲ ಮಲಗಿದ್ದೀವಿ ನಾವು ಸಾಧನೆ ಮಾಡುವಾಗ. ಏನು ಮಾಡುತ್ತೆ, ತನ್ನ ಪಡೆಗೆ ತಾನು ಇರುತ್ತೆ, ಹೋಗ್ತಾ ಇರುತ್ತೆ. ಏಕಾಗ್ರತೆ ತುಂಬ ಇಂಪಾರ್ಟೆಂಟು. ಈಗ ನೋಡಿ, ಒಂದು ಸೊಳ್ಳೆ ನಮ್ಮಿಂದ ದೇವಿಯ ಚಿಂತನೆಯಿಂದ ಕಡಿಸ್ಬಿಡ್ತಾ ಇಲ್ಲ. ಮತ್ತು ಯೋಚನೆ ಮಾಡಿ, ಇನ್ನೇನು ದೇವಿಯನ್ನು ಮನಸ್ಸಲ್ಲಿ ಇಟ್ಕೊತೀವಿ ನಾವು. ದೇವಿ ಇರೋ ಜಾಗದಲ್ಲಿ ಇರ್ತಾರೆ, ನಾವು ಮಾಡೋ ಕೆಲಸ ನಾವು ಮಾಡ್ಕೊತಾ ಇರ್ತೀವಿ. ಆ ಕಡೆ ಈ ಕಡೆ ಏನು ಸೌಂಡ್ ಆದರೂ ಆ ಕಡೆ ಈ ಕಡೆ ಕಿವಿ ಕೊಡಬಾರ್ದು. ಅಭ್ಯಾಸ ಮಾಡಬೇಕು, ಏಕಾಗ್ರತೆ ಅಭ್ಯಾಸ ಮಾಡಬೇಕು. ತಲೆ ಕೊಡಬೇಕಂದ್ರೆ ಅದು ನಾಯಿ ಮಲಗಿರುತ್ತೆ, ಎಲ್ಲೂ ಸೌಂಡ್ ಆದರೂ ಅದು ಕಿವಿಗಳು ಆ್ಯಂಟೋನ ಥರ ಟೊಯ್ ಅಂತ ಹೇಳ್ತಾವೆ. ಪ್ರತಿಯೊಂದು ಸೌಂಡಿಗೂ ಪ್ರತಿಯೊಂದಕ್ಕೂ ಅದು ರೆಸ್ಪಾಂಡ್ ಆಗ್ತಾ ಇರುತ್ತೆ. ಅದಕ್ಕೆ ಸರಿಯಾಗಿ ನಿದ್ದೆನೇ ಮಾಡೋದಿಲ್ಲ ಅದು. ಯಾಕಂದರೆ ಪ್ರತಿಯೊಂದು ಸೌಂಡಿಗೂ ಅದು ಅಲರ್ಟ್ ಆಗ್ತಾ ಇರುತ್ತೆ.
ಹಂಗಾಗಬಾರ್ದು. ಮನಸ್ಸೆಲ್ಲ ದೇವಿಯ ಚಿಂತನೆಯಲ್ಲಿರಬೇಕು. ದೇವಿಯ ಚಿಂತನೆಯಲ್ಲಿ ಹಂಗೆ ಮಾಡ್ತಾ ಇದ್ದಾಗ ಮಾನಸಿಕವಾಗಿ ಕಂಪ್ಲೀಟಾಗಿ ಊಹನೆ ಮಾಡಿಕೊಳ್ಳಿ. ದ್ರವ್ಯ ರೂಪದ ಪೂಜೆಗಿಂತ ಮಾನಸ ಪೂಜೆ ತುಂಬ ಶ್ರೇಷ್ಠವಾಗಿರುತ್ತೆ. ಯಾಕಂದರೆ ಅಲ್ಲಿ ಯಾರದೇ ಇನ್ನೊಬ್ಬರು ಪರಿಶ್ರಮ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ನೀನು ದ್ರವ್ಯ ಪೂಜೆ ಮಾಡಬೇಕಂದ್ರೆ ಎಷ್ಟು ಜನಕ್ಕೆ ಬೆವರು ಬರುತ್ತೆ. ಅದು ಏನು ಆ ಹೂವು ಬೆಳೆಸ್ಬೇಕಂದ್ರೆ 6 ತಿಂಗಳು ವೆಯ್ಟ್ ಮಾಡಬೇಕು. ಆ ಹೊಲ ಗದ್ದೆ ಕೆಲಸ ಮಾಡಬೇಕು, ನಾಟಬೇಕು, ನೀರು ಹಾಕಬೇಕು ಗಿಡಕ್ಕೆ, ಅಲ್ಲಿಂದ ಕಿತ್ಕೋಬೇಕು, ತಗೊಂಡೋಗಿ ಮಾರ್ಕೆಟ್ಗೆ ಹಾಕಬೇಕು, ಮಾರ್ಕೆಟಿಂದ ಇನ್ನೊಬ್ಬರು ಯಾರು ಹೊತ್ಕೊಂಡು ಬರಬೇಕು. ಎಷ್ಟು ಜನಕ್ಕೆ ಕೆಲಸ ಕೊಡ್ತೀಯ ನೀನು ಮಾಡೋ ದ್ರವ್ಯದಿಂದ ಎಷ್ಟು ಜನಕ್ಕೆ ಕೆಲಸ ತಿಪ್ಪಲು ಕೊಡ್ತೀಯ ನೀನು. ಅದರಿಂದ ಈ ಪೂಜೆಗೆ ಇಷ್ಟ ಆಗೋದಿಲ್ಲ ಪರಮಾತ್ಮನಿಗೆ ಮಾನಸಿಕ ಪೂಜೆಗಳಂದ್ರೇ ಇಷ್ಟ. ಯಾಕಂದರೆ ಇದರಲ್ಲಿ ಯಾರೊಬ್ಬರಿಗೂ ಪರಿಶ್ರಮ ಇಲ್ಲ, ಯಾರಿಗೂ ತೊಂದರೆ ಕೊಡೋದಿಲ್ಲ ಇದರಲ್ಲಿ. ಅದರಿಂದ ಮನಸ್ಸಿನಿಂದಲೇ ಊಹೆಯನ್ನು ಮಾಡಿಕೊ. ದೇವಿಯ ವಿಗ್ರಹ ಮಾಡಿಕೊಂಡು ಎಷ್ಟು ಬೇಕು, 10 ಲಾರಿ ಬೇಕಾ 20 ಲಾರಿ ಬೇಕಾ ಹೂವಾಗಲು. ಕಂಜೂಸ್ತಾನ ಅಲ್ಲಿ ಕೆಲವರು ಮನಸ್ಸಲ್ಲೂ ಕೂಡ ಕಂಜೂಸ್ತಾನೆ ಇರುತ್ತೆ. ಅಲ್ಲೂ ಕೂಡ ಹೆಚ್ಚು ಜಾಸ್ತಿ ಖರ್ಚು ಮಾಡೋಕ್ಕೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಹಂಗಿರಬಾರ್ದು. ಮನಸ್ಸಲ್ಲಿ ಫುಲ್ಲು ಒಂದು 10 ಲಾರಿ 20 ಲಾರಿ ಹೂವು ತರಿಸ್ಕೊ. ಎಲ್ಲ ಮಾಲೆಗಳನ್ನ ಮಾಡು, ಏನು ಡಿಸೈನ್ ಬೇಕೋ ಎಲ್ಲ ಡಿಸೈನ್ ಮಾಡ್ಕೊ. ಯಾರು ಅಡ್ಡ ಬರ್ತಾರೆ ಮನಸ್ಸಿಗೆ? ಮತ್ತು ಕೂತ್ಕೊಂಡು ತುಪ್ಪ ಒಂದು ಟಿನ್ನು ತುಪ್ಪದಿಂದ ಅಭಿಷೇಕ ಮಾಡು ದೇವಿ ವಿಗ್ರಹಕ್ಕೆ. ಒಂದೊಂದು 20 ಲೀಟ್ರ್ ಹಾಲಿಂದ ಅಭಿಷೇಕ ಮಾಡು. ಈ ಥರ ಮಾನಸಿಕ ರೂಪದಲ್ಲೇ ಒಂದೊಂದು ಸ್ಟೆಪ್ಪೆ ಹಿಂಗೆ ಎಲ್ಲ ಪೂಜೆ ಮಾಡ್ಕೊತ ಮನಸ್ಸೆಲ್ಲ ಅಲ್ಲಿ ದೇವಿಯಲ್ಲಿ ಏಕಾಗ್ರತೆ ಮಾಡ್ಕೊತಾ ಇರು. ಹಿಂಗೆ ಅಭ್ಯಾಸ ಮಾಡಬೇಕು. ಯಾವಾಗಲೂ ಪ್ರಪಂಚದ ಕಡೆನೇ ಗಮನ ಕೊಡ್ತಾ ಇದ್ರೆ ಎಲ್ಲಿ ಧ್ಯಾನ ಆಗುತ್ತೆ? ಏನು ಧ್ಯಾನ ಮಾಡಿದ್ರೂ ಎಲ್ಲಿ ಶಾಂತಿ ಸಿಗುತ್ತೆ? ಸಂಭವವಿಲ್ಲ. ಇವೆಲ್ಲ ಉಪಾಸನೆ ಅಂದರೆ ನೋಡಿ, ಚಿದಾನಂದ ಅವಧೂತರು ಸಣ್ಣ ಮೂರ್ತಿಯೆಲ್ಲ ಸಣ್ಣ ವಯಸ್ಸಿಂದಲೇ ಎಷ್ಟೊಂದು ಉಪಾಸನೆ ಮಾಡಿದ್ದಕ್ಕೆ ಎಂಥ ಅವಧೂತ ಸ್ಥಿತಿಗೆ ಹೊರಟೋಗಿರ್ತಾರೆ. ಏಕಾಗ್ರತೆ ಇರಬೇಕು ಅದರಲ್ಲಿ. ಆದ್ದರಿಂದ ಬಹು ಮನಸ್ಸಿನಲ್ಲಿ ದೇವಿಯನ್ನು ಅರಿವು ಅಥವಾ ಪ್ರಕಾಶದಂತೆ ಭಾವಿಸಿ ಈ ಥರ ಬಹು ಮಮತೆಯಿಂದ ದೇವಿಯ ಸ್ವರೂಪದಲ್ಲಿ ಮನಸ್ಸನ್ನಿಟ್ಟು ಮನಸ್ಸಿನಿಂದ ಷೋಡಶೋಪಚಾರವಾಗಿ ಪೂಜಿಸಿ ಕಡೆಗೆ ಆಕೆಯೇ ತಾನೆಂದು ಅನುಸಂಧಾನಿಸುತ್ತಿರಬೇಕು. ಇದೇ ಸಗುಣೋಪಾಸನ. ಮರದ ನೆರಳಿನಲ್ಲಿ ನಿಲ್ಲಲು ತನ್ನ ದೇಹ ನೆರಳಡಿಗೆ ಮರದ ನೆರಳೇ ಇರುವಂತೆ ನರದೇಹವನ್ನು ಮರೆತು ಅತೀ ಶ್ರೇಷ್ಠವಾದ ಪ್ರಕಾಶ ದೇಹವುಳ್ಳವನಾಗಿ ಕರಚರಣಾದಿ ಸರ್ವ ಅವಯವಗಳು ಹಳದಿಯ ವಸ್ತ್ರ ಧರಿಸಿದ ನಿಜವಾದ ದೇವಿಯ ಮೂರ್ತಿಯಾಗಿಯೇ ತೋರುತ್ತಿರುವನು. ಅವನ ಸಾಧಕನು ಕೂಡ ಮರದ ನೆರಳಿನಲ್ಲಿ ನಿಲ್ಲಲು ತನ್ನ ದೇಹ ನೆರಳಡಿಗೆ ಮರದ ನೆರಳೇ ಇರುವಂತೆ. ನೀನು ಮರದ ನೆರಳಲ್ಲಿ ನಿಂತಿದ್ರೆ ನೀನು ನೆರಳು ಥರನೇ ಕಾಣಿಸ್ತಾ ಇರ್ತೀಯ. ಆ ನೆರಳಲ್ಲೇ ನೀನು ಲಯ ಆಗಿಟ್ಟಿರ್ತೀಯ. ಅದೇ ಥರ ನರದೇಹವನ್ನು ಮರೆತು ಅತಿ ಶ್ರೇಷ್ಠವಾದ ಪ್ರಕಾಶ ದೇವಿ ಉಳ್ಳವನಾಗಿ ಕರಚರಣಾದಿ ಸರ್ವ ಅವಯವಗಳು ಹಳದಿಯ ವಸ್ತ್ರ ಧರಿಸಿದ ನಿಜವಾದ ದೇವಿಯ ಮೂರ್ತಿಯಾಗಿಯೇ ತೋರುತ್ತಿರುವನು. ಸಾಧಕರು ಅವರು ಕೂಡ ಅಷ್ಟೇ ಪ್ರಕಾಶಮಾನವಾಗಿ ಕಾಣಿಸ್ತಾ ಇರ್ತಾರೆ. ದೇವಿ ಉಪಾಸಕರು ಬಹು ಪ್ರಕಾಶವುಳ್ಳ ಕಿವಿಯ ಆಭರಣ, ಕಿರೀಟವು, ಪ್ರಕಾಶವುಳ್ಳ ಒಡ್ಯಾನ ಪದಕವು, ಒಪ್ಪುತ್ತಿರುವ ವಜ್ರದ ಸರ ಮುತ್ತುಗಳು, ಹೊಳೆಯುತ್ತಿರುವ ಪೀತಾಂಬರುಗಡೆಯು ಕೋಟಿ ಸೂರ್ಯರ ಪ್ರಕಾಶನಾಗಿ ಬೆಳಗುತ್ತಿರುವನು. ಅರುವಿನ ಪ್ರಕಾಶವು ಕೋಟಿ ಸೂರ್ಯರ ಪ್ರಕಾಶ ಮೀರಿರುವುದು. ತನಗೆ ದೇವಿಯಂತೆ 4 ಕೈಗಳಾಗಲು ವಿಸ್ತಾರವಾದ ಗದೆ, ಚಕ್ರ, ಕತ್ತಿ, ಕಡಿವಾಣ, ಬಾಣ, ಬಿಲ್ಲು, ಬೆನ್ನಿನಲ್ಲಿ ಕಟ್ಟಿರುವ ಮಸ್ತಕವು, ಬಾಣಗಳು, ಚೀಲದಿಂದ ಪ್ರಕಾಶ ಹೊಳೆಯುತ್ತಾ ಸ್ಥಿರವಾದ ಗೊಂಬೆಯಂತೆ ತೋರುವನು. ಸೇಮ್ ದೇವಿ ಥರ ಆಗ್ಬಿಟ್ಟಿರ್ತಾನೆ ಅವನ ಮನಸ್ಸು. ಇದು ಸುಳ್ಳಲ್ಲ, ಇದು ಉಪಾಸನೆ. ಹಂಗೆ ಆಗಬೇಕು. ನಾವು ಕೂಡ ಮತ್ತು ಅವರು ಈ ಥರ ಪಂಚೆ ಕಟ್ಕೊಳ್ಳೋಕೆ ಇಷ್ಟ ಆಗಲ್ಲ ದೇವಿ ಉಪಾಸಕರು. ಅವ್ರು ಸೀರೆ ಕಟ್ಕೊತಾರೆ. ಹೆಚ್ಚು ಉಪಾಸನೆ ಸ್ಥಿರ ಆಗಿಬಿಟ್ರೆ ಯಾಕಂದರೆ ದೇವಿ ಥರನೇ ಆಗಿಬಿಟ್ಟಿರ್ತಾರೆ. ಉಪನಿಷತ್ತಲ್ಲಿ ಬರುತ್ತೆ, ಒಬ್ಬನು ಎಮ್ಮೆಗಳು ಮೇಯಿಸ್ತಾ ಇರ್ತಾನೆ. ಏನೋ ವೈರಾಗ್ಯ ಬಂದ್ಬಿಟ್ಟಿದ್ದನು, ಗುರುಗಳ ಹತ್ರ ಬಂದ್ಬಿಟ್ಟು ಉಪದೇಶ ತಗೊಂಡು ಸಾಧನೆ ಮಾಡೋಕ್ಕೆ ಕೂಡ್ತಾನೆ. ಬ್ರಹ್ಮದ ಬಗ್ಗೆ ಎಲ್ಲ ಲಕ್ಷಣಗಳು ಹೇಳ್ಬಿಟ್ಟು ಬ್ರಹ್ಮನ ಬಗ್ಗೆ ಧ್ಯಾನ ಮಾಡಂದರೆ ಅವನ ಕೈಲಿ ಆಗೋದಿಲ್ಲ. ಗುರುಗಳೇ ನನ್ನ ಕೈಲಿ ಆಗ್ತಾಯಿಲ್ಲ. ಏನಾಗ್ತಾ ಇದೆಯೋ ಅಂದರೆ ನಾನು ಸಾಕಿರೋ ಎಮ್ಮೆಗಳು ನನಗೆ ನೆನಪು ಬರ್ತಾಯಿದ್ದಾವೆ ಅಂತ. ಓಹೋ, ಆದ ಸಮಸ್ಯೆ. ಎಮ್ಮೆ ರೂಪ ಬರ್ತಾಯಿದೆ ನಿನ್ನ ಮನಸ್ಸಿಗೆ ಅಂದರೆ ಹೌದು ಎಮ್ಮೆ ರೂಪ ಅಂತ. ಸರಿ ಬಿಡು, ಆ ಎಮ್ಮೆ ರೂಪನೇ ನೆನೆಸ್ಕೊ. ಆ ಎಮ್ಮೆನೇ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ ಎಮ್ಮೆ ರೂಪನೇ ತಾಳಿದಾನೆ ಅಂದ್ಬಿಟ್ಟು ಆ ಎಮ್ಮೆನೇ ನೀನು ಚೆನ್ನಾಗಿ ಧ್ಯಾನ ಮಾಡುವಂಥ ಉಪಾಸನೆ ಮಾಡ್ತಾನೆ.
ಅವನು ಫುಲ್ಲು ಆ ಎಮ್ಮೆಯನ್ನೇ ಧ್ಯಾನ ಮಾಡಿಬಿಟ್ಟಿರ್ತಾನೆ. 10 ವರ್ಷ ಆಗಿರುತ್ತೆ, ಗುಹೆಯಲ್ಲಿ ಕೂಡಿಸ್ಬಿಟ್ಟಿರ್ತಾರೆ. ಗುರುಗಳು ಕರೆದುಬಿಟ್ಟು 10 ವರ್ಷ ಆದಮೇಲೆ ಬಾರೋ ಹೊರಗಡೆ ಬಾರೋ ಅಂದರೆ, ಗುರುಗಳೇ ನಾನು ಹೆಂಗೆ ಬರೋಕ್ಕಾಗುತ್ತೆ, ನನ್ನ ಕೊಂಬುಗಳು ತುಂಬ ದೊಡ್ಡವಾಗಿಬಿಟ್ಟಿದ್ದಾವೆ. ಆ ಕೊಂಬುಗಳೇನು ಕಾಣಿಸ್ತಾರಲ್ಲ, ಆದರೆ ಮಾನಸಿಕವಾಗಿ ಅವನಿಗೆ ಆ ಎಮ್ಮೆ ರೂಪದಲ್ಲೇ ಬ್ರಹ್ಮ ಧ್ಯಾನ ಮಾಡಿದ್ದಕ್ಕೆ ಆ ಕೊಂಬುಗಳು ದೊಡ್ಡದಾಗಿ ಬೆಳೆದು ಬಿಟ್ಟಿರ್ತಾರೆ. ಗುಹದ ದ್ವಾರ ತುಂಬ ಸಣ್ಣಗಿರುತ್ತೆ. ಇವಾಗ ಕೊಂಬುಗಳು ತುಂಬ ಹಗಲಾಗ್ಬಿಟ್ಟಿದ್ದಾವೆ ಅವನು ಸಾಧನೆ ಮಾಡಿ. ಕೊಂಬುಗಳು ಅಡ್ಡ ಬರ್ತಾ ಇದ್ದಾವೆ, ನನಗೆ ಬರೋಕ್ಕಾಗ್ತಾ ಇಲ್ಲ. ಮತ್ತು ಗುರುಗಳು ಹೋಗಿ ಒಳಗಡೆ ಕೊಂಬುಗಳು ಕಟ್ ಮಾಡ್ದಂಗೆ ಸ್ವಲ್ಪ ತಂತ್ರ ಮಾಡಿದಾಗ ಆ ಕೊಂಬುಗಳನ್ನ ಕಟ್ ಮಾಡಿಬಿಡ್ತಾ ಇದ್ದೀನಿ, ಈಗ ಹೊರಗಡೆ ಬಾ ಅಂತ ಕರೀತಾರೆ. ಹಾಗೆ ನಾವು ಯಾವುದ್ರ ಬಗ್ಗೆ ಯಾವ ರೂಪನ ನಾವು ಧ್ಯಾನ ಇಟ್ಕೊಂಡು ನಾವು ವಿಚಾರ ಮಾಡ್ತಾ ಇರ್ತೀವೋ ಅದು ನಾವಾಗಬೇಕು. ಅದು ಭಕ್ತಿ. ಸುಮ್ಮನೆ ಫೋಟೋಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಯಾರಿಗವ್ರು ನಾವು ದೊಡ್ಡ ಭಕ್ತರು ಅಂದ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ನಾವು ಉಪನಿಷತ್ತು ಶಾಸ್ತ್ರ ಓದಿದ್ರೆ ನಮ್ಮ ಹತ್ರ ಈ ಭಕ್ತಿ ನಾಟಕಗಳು ಯಾರಾದರೂ ಮಾಡೋಕ್ಕೆ ಬಂದರೆ ಮುಂಚೆನೇ ಅರ್ಥ ಆಗಿಬಿಡುತ್ತೆ. ಯಾಕಂದರೆ ಗೊತ್ತಾಗುತ್ತೆ ಭಕ್ತಿಯಲ್ಲಿ ಆ ಪರಾಕಾಷ್ಠವನ್ನು ಸೇರಿರುವಂಥವ್ರು ಎಂಥ ಸ್ಥಿತಿಯಲ್ಲಿ ಇರ್ತಾರೆ ಅಂತ. ಈ ಥರ ಏನೂ ಅನುಭೂತಿಗಳೇ ಆಗ್ತಾಯಿಲ್ಲ, ಇನ್ನೇನು ಭಕ್ತಿ ಮಾಡ್ತಾ ಇರ್ತಾರೆ. ಕೋಪ ಬರೋಂಗಿಲ್ಲ, ರಾಗದ್ವೇಷಗಳು ಬರೋಂಗಿಲ್ಲ ಭಕ್ತಿ ಮಾಡೋರಿಗೆ. ವಿಶ್ವಾಮಿತ್ರ ಯಾಗ ಮಾಡೋದಕ್ಕೆ ಶ್ರೀರಾಮಚಂದ್ರ ಲಕ್ಷ್ಮಣನ ಕರ್ಕೊಂಡು ಹೋಗ್ತಾನೆ. ಏನು ವಿಶ್ವಾಮಿತ್ರನಿಗೆ ಕೆಪಾಸಿಟಿ ಇಲ್ವಾ? ಹೂಮ್ ಅಂತ ಒಂದು ಮಂತ್ರ ಹಾಕಿದ್ರೆ ಇಡೀ ಪ್ರಪಂಚನೇ ಸುತ್ತು ಭಸ್ಮ ಆಗಿಬಿಡುತ್ತೆ. ರಾಮನಿಗೆ ಎಷ್ಟೋ ವಸ್ತ್ರಗಳು ಕೊಡ್ತಾನೆ, ಅಸ್ತ್ರಗಳು ಇವೆಲ್ಲ. ಅಂಥವನಿಗೆ ಇವ್ರ ಅವಶ್ಯಕತೆ ಬೇಕಾಗಿರುತ್ತೆ. ಯಾಕಂದರೆ ಯಾಗ ಯಜ್ಞ ಮಾಡುವಾಗ ಅಸಲು ಕೋಪ ಬರಲೇಬಾರ್ದು. ಆ ಸಮಯದಲ್ಲೇ ರಾಕ್ಷಸರು ಮಾಂಸ ಎಲ್ಲ ತಗೊಂಬಂದು ಆ ಯಜ್ಞದಲ್ಲಿ ಹಾಕೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ದರಿಂದ ಅಂಥ ಒಂದು ಯಾಗದಲ್ಲೇ ಕಾಮ ಕ್ರೋಧ ಲೋಭಗಳು ಇವೆಲ್ಲ ಬರಬಾರ್ದಂದರೆ ಯಾವಾಗಲೂ ಭಕ್ತಿ ಮಾಡೋರಿಗೆ ರಾಗದ್ವೇಷಗಳು ಬರಬಾರ್ದು. ಮತ್ತು ಅದು ಭಕ್ತಿ ಅಲ್ಲ, ಸರಿಯಾದ ಭಕ್ತಿ ಅಲ್ಲ. ದೇವಿಗೆ ಹೆಂಗೆ ಇಷ್ಟ ಆಗುತ್ತೆ? ನಾವು ಯಾರನ್ನಾದರೂ ಬೈಕೊತಾ ಇದ್ದೀವಿ ಅಂದರೆ ದೇವಿಯನ್ನೇ ಬೈಕೊತಾ ಇದ್ದೀವಿ. ಯಾಕಂದರೆ ದೇವಿಗಿಂತ ಇನ್ನೊಂದು ವಸ್ತು ಇಲ್ಲವೇ ಅಲ್ವಲ್ಲ ಪ್ರಪಂಚದಲ್ಲಿ. ಮತ್ತು ದೇವಿಗೆ ಹೆಂಗೆ ಇಷ್ಟ ಆಗುತ್ತೆ? ಇವೆಲ್ಲ ಅದಕ್ಕೆ ಚೆನ್ನಾಗಿ ತಿಳ್ಕೋಬೇಕು. ಸುಮ್ಮನೆ ಭಕ್ತಿ ಅಂತ ಮೇಲ್ಗಡೆ ಹೆಸರು ಹೇಳ್ಕೊಡೋದಲ್ಲ, ಆ ಭಕ್ತಿ ಮಾಡೋ ವಿಧಾನನ ತಿಳ್ಕೋಬೇಕು. ನಾವು ದೇವಿ ಭಕ್ತಿ ಆದ್ರೆಗಿನ ದೇವಿಯಲ್ಲಿರೋ ಗುಣಗಳೆಲ್ಲ ನಮ್ಮಲ್ಲಿ ಬಂದ್ಬಿಟ್ಟಿರಬೇಕು ಇವಾಗಲೇ ಎಷ್ಟು. ಅವೆಲ್ಲ ಆ ಥರ ಇದು ಮಾಡ್ಕೋಬೇಕು. ಈ ಥರ ಬಹು ಪ್ರಕಾಶವುಳ್ಳ ಕಿವಿಯ ಆಭರಣ, ಅರಿವಿನ ಪ್ರಕಾಶ ಕೋಟಿ ಸೂರ್ಯ ಪ್ರಕಾಶ ಮೀರಿರುವನು. ಹಾಗೆ ಭಕ್ತನು ಕೂಡ ದೇವಿ ಥರ ಆಗ್ಬಿಟ್ಟಿರ್ತಾನೆ. ತನಗೆ ದೇವಿಯಂತೆ 4 ಕೈಗಳು, ಇವೆಲ್ಲ ಅಲ್ಲೇನೇನೋ ಆಯುಧಗಳಿರ್ತಾವೆ ದೇವಿಯಲ್ಲಿ, ಅವೆಲ್ಲ ತನಗೆ ತನ್ನ ಹತ್ರ ಇದ್ದಂಗೆ ಮಾನಸಿಕವಾಗಿ ಫೀಲ್ ಆಗಿಬಿಟ್ಟಿರ್ತಾನೆ. ಮತ್ತು ಹುಲಿ ಮೇಲೆ ಕೂತ್ಕೊಂಡು ಬಂದಾಗ ಆತನಿಗೆ ಹುಲಿ ಕೂಡ ಆತನ ಹತ್ರನೇ ಇರುತ್ತೆ ಅನ್ನೋ ಭಾವನೆಯಲ್ಲಿ ಇದ್ಬಿಟ್ಟಿರ್ತಾನೆ. ಕಣ್ಣ ಕಾಡಿಗೆ ಹೊಳುವ ಮೂಗುತಿ, ರತ್ನ ಪ್ರಕಾಶದಿಂದ ಶೋಭಿಸುವ ತಲೆಯ ಆಭರಣ, ಚವರಿಗೊಂಡಿಯಂತೆ ಕಾಂತಿ ಬಂಗಾರದುಡಿಗೆಯು, ವಿಶೇಷವಾಗಿ ನಗುತ್ತಾ ತನಗೆ ತಾನೆಯೂ ಮಂಗಳಕರ ಶ್ರೇಷ್ಠ ಗೊಂಬೆಯಂತೆ ಯೋಗಿ ಇರುವನು. ಯೋಗಿ ಮನಸ್ಸನ್ನು ದೇವಿಯಲ್ಲಿಯೇ ಇಟ್ಟು ದೇವಿಯ ಸ್ವರೂಪವಾಗಿಯೇ ಇರತಕ್ಕವನು ಯೋಗಿ ಎನಿಸುವನು. ಮತ್ತು ವಿಶೇಷ ದೇವಿಯೇ ತಾನಾಗಿ ಆನಂದದಿಂದ ನಗುತ್ತಿರಲು, ಯೋಗಿಯು ಸಾಕ್ಷಾತ್ಕಾರ ಬ್ರಹ್ಮನಾಗಿ ಇರುತ್ತಿರಲು ಅವನು ನರನೆಂಬುವುದು ಹೇಗೆ? ಅವನಾವಾಗ ಮನುಷ್ಯತ್ವ ಅನ್ನೋದು ಅವನಿಗೆ ಇರೋದಿಲ್ಲ, ದೈವತ್ವನೇ ಬಂದುಬಿಟ್ಟಿರುತ್ತೆ, ದೇವಿ ಸ್ವರೂಪನೇ ಆಗಿಬಿಟ್ಟಿರ್ತಾನೆ. ಅವನು ಸತ್ಯವಾಗಿ ದೇವಿಯಾಗಿಯೇ ಇರುತ್ತಿರಲು 3 ಲೋಕಗಳಲ್ಲಿ ಅವನನ್ನು ತಡವಿ ಯಾರೂ ಉಳಿಯಲಾರರು. ಮತ್ತು ಸಾಕ್ಷಾತ್ ದೇವಿಯಷ್ಟು ಶಕ್ತಿಶಾಲಿ ಆಗಿಬಿಟ್ಟಿರ್ತಾನೆ ಉಪಾಸಕ. ಯಾವ ಲೋಕದಲ್ಲೂ ಮತ್ತು ಅವನ ತಂಟೆಗೆ ಯಾರು ಟಚ್ ಮಾಡೋರು ಇರೋದಿಲ್ಲ, ಅಷ್ಟು ಬಲಶಾಲಿ ಆಗಿಬಿಟ್ಟಿರ್ತಾನೆ. ಎತ್ತ ನೋಡಿದತ್ತ ತನ್ನ ಮೂರ್ತಿಯನ್ನೇ ತಾನಾಗಿ ಕಾಣುವನು. ನೋಡಿದ್ದೆಲ್ಲವ ಎಲ್ಲೆಲ್ಲಿ ಪ್ರಕಾಶ ರೂಪವಾಗಿ ಇರುವನು. ಮತ್ತೆ ನನ್ನ ಮನಸ್ಸಿಗೆ ಯೋಗ್ಯ ಕಂಡಂತೆ ಎತ್ತಲಾದರೂ ತಿರುಗಾಡುವನು. ಮತ್ತೆ ಬ್ರಹ್ಮ ಸ್ವರೂಪವನ್ನು ಕೊಡುತ್ತಾ ನಿಜ ಬ್ರಹ್ಮವೇ ಇರುವನು. ದೇವಿಯಾಗಿಯೇ ಊಟ ಮಾಡುವನು. ದೇವಿ ಹೆಂಗೆಲ್ಲ ಊಟ ಮಾಡ್ತಾ ಇರ್ತಲ್ಲ ಅದೇ ಥರ ಊಟ ಮಾಡ್ತಾನೆ. ನೀರು ಕುಡಿಯುವನು. ಕೇವಲ ದೇವಿಯಾಗಿಯೇ ಸರ್ವ ವ್ಯವಹಾರ ಮಾಡುತ್ತಾ ಶಿವನಾಗಿ ಆನಂದ ಪಡುತ್ತಿರುವನು. ಬೊಂಬೆ ಪುತ್ತಲಿ ಶಬ್ದಗಳಲ್ಲಿ ಭೇದವಿಲ್ಲದಂತೆ, ಬೊಂಬೆ ಅಂತಾರೆ ಒಬ್ಬರು ಪುತ್ತಲಿ ಅಂತಾರೆ, ಇಂಗ್ಲೀಷಲ್ಲಿ ಅದನ್ನು ಟಾಯ್ ಅಂತಾರೆ. ಇವೆಲ್ಲ ಶಬ್ದಗಳಲ್ಲಿ ಭೇದಗಳಷ್ಟೇ ಹೊರತು ವಸ್ತು ಒಂದೇ ಅಲ್ಲ. ದೇವಿಗೂ ತನಗೂ ಭೇದವಿಲ್ಲದಂತೆ, ದೇವಿಗೂ ತನಗೂ ಭೇದ ತಿಳಿಯುವುದಿಲ್ಲ.
ಜಾಗರಣ, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳನ್ನು ಮರೆತು ಪ್ರಕಾಶನಾದ ಬೊಂಬೆಯಾಗಿರೋನು. ನಾವು ಹೆಂಗೆ ಒಂದೊಂದು ಅವಸ್ಥೆಯಲ್ಲಿ ಒಂದೊಂದು ಥರ ಹೆಂಗಿರ್ತೀವೋ ಆ ಥರ ಎಲ್ಲ ಅವಸ್ಥೆಗಳನ್ನು ದಾಟಿಬಿಟ್ಟಿರ್ತಾರೆ. ಎಲ್ಲ ಅವಸ್ಥೆಗಳಲ್ಲೂ ಅವರು ದೇವಿ ಸ್ವರೂಪರಾಗಿ ಇರ್ತಾರೆ. ದೇವಿಯು ತನ್ನ ಸ್ವರೂಪ ಹೊಂದಿದ ಯೋಗಿಯನ್ನು ತನ್ನ ದೇವರೆಂದೇ ತಿಳಿದು ರಕ್ಷಿಸುವಳು. ಅಂಥ ಯೋಗಿಯನ್ನು ಹೆಚ್ಚು ರಕ್ಷಣೆ ಮಾಡ್ತಾರೆ. ಅಂಥವ್ರ ತಂಟೆಗೆ ಯಾರು ಹೋದರೆ ಇನ್ನೂ ಅಲ್ಲೇ ಇಮಿಡಿಯೇಟಾಗಿ ಪನಿಷ್ಮೆಂಟು, ದಂಡ ಸಿಕ್ಬಿಡುತ್ತೆ. ಎನ್ನಪ್ಪ ಎಂದಂತೆ ಹಾಡಿಯೇ ಹೊಗಳುವಳು. ದೇವಿನೇ ಅಂಥ ಯೋಗಿನ ಹೊಗಳ್ತಾಳಂತೆ. ಅವನ ಮೇಲೆ ಬಹು ಪ್ರೇಮ ಬಿಟ್ಟು ಅವನನ್ನು ತನ್ನ ಪ್ರಾಣದಂತೆ ತಿಳಿಯುವಳು. ಪ್ರೀತಿಯಿಂದ ತನ್ನ ಚಿಂತಾಮಣಿ ಎನ್ನುವಳು. ದೇಹ ತಾನೆಂಬ ಭಾವವು ಮೆರೆದು ದೇಹದ ನೆನಪಿಲ್ಲದೆ ಯೋಗಿಯು ಮುಳ್ಳಿನೋಳು ನಡೆಯುತ್ತಿರುವ ಕಳ್ಳು ಮುಳ್ಳು ಕಾಲುಗಳಿಗೆ ಅಯ್ಯೋ ನಟ್ಟವೇ ಎಂದು ಮರುಗಿ ಪಾದಗಳನ್ನು ಮುಟ್ಟಿ ಮುಳ್ಳನ್ನು ಕೀಳುವ ದಯಾಸಾಗರಳು ಅವನ ದೇಹ ರಕ್ಷಣೆಯನ್ನು ಮಾಡುವಳು. ಅಂಥವ್ರ ಕೈಯಲ್ಲಿ ಒಂದು ಕೆಟ್ಟ ಕೆಲಸ ಕೂಡ ಆಗೋದಿಲ್ಲ ಅಂಥ ಯೋಗಿಗಳ ಕೈಯಲ್ಲಿ. ನಾವು ಓದಿದ್ದ ಆಶ್ರಮದಲ್ಲಿ ಶಾಸ್ತ್ರೀಜಿ ಮಹಾರಾಜ್ ಅಂತ ಒಬ್ಬರಿದ್ದರು. ಅವರು ಕಾಡಲ್ಲಿದ್ದಾಗ ಸ್ವಲ್ಪ ನೀರು ಬಿಸಿ ಮಾಡ್ಕೊಡೋದಕ್ಕೆ ಕಟ್ಟಿಗೆನೆಲ್ಲ ಹತ್ರ ಇಟ್ಕೊಂಡು ನಿನ್ನ ಬೆಂಕಿ ಹಚ್ಚೋದಕ್ಕೆ ಮ್ಯಾಚಿಸು ಗೀಚಕ್ಕೆ ರೆಡಿ ಮಾಡಿದ್ದಾರೆ. ಒಳಗಡೆಯಿಂದ ಒಂದು ಶಬ್ದ ಬಂತಂತ, ಮೈನೆ ಬೋಲನ ರುಕೋ, ನಾನು ಹೇಳ್ನಲ್ಲ ನಿಲ್ಲಿಸು ಅಂತ. ಏನದು ಆಕಾಶವಾಣಿಗೆ ಬಂತಂತ ಮತ್ತೆ ಅವ್ರು ಮತ್ತೆ ಇನ್ನಿಸ್ತೀನಿ ಮ್ಯಾಚಿಸ್ ಇಟ್ಟೆ. ನಿನಗೆ ಒಂದು ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ, ಅಲ್ಲಿ ಬೆಂಕಿ ಹಚ್ಚಬೇಡ ಅಂತ. ನೋಡಿದ್ರೆ ಆ ಕಟ್ಟಿಗೆ ಒಳಗಡೆ ಹುಳ ಒಂದಿತ್ತಂತ, ಹುಳ ಮಾತಾಡ್ತಾ ಇತ್ತಂತ. ಬೆಂಕಿ ಹಚ್ಚಿದ್ರೆ ಅದು ಸತ್ತೋಗುತ್ತೆ. ಅಂದರೆ ಇವ್ರ ಕೈಯಲ್ಲಿ ಅಂಥದ್ದು ಕೂಡ ಒಂದು ಕೆಟ್ಟ ಕೆಲಸ ಮಾಡಿಸ್ಬಾರ್ದು ಅಂತ. ಆ ಸ್ಥಿತಿಯಲ್ಲಿದ್ದಾಗ ಅಂಥ ಶರೀರಗಳಿಂದ ಯಾವುದೋ ಒಂದು ಕೆಟ್ಟ ಕೆಲಸ ಕೂಡ ಆಗೋದಿಲ್ಲ. ಅರ್ಜುನ ಕೂಡ ತುಂಬ ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ. ಅವನು ಯುದ್ಧ ಮಾಡ್ತಿದ್ದಾಗ ಆನೆ ಗಂಟೆಗೆ ಒಂದು ಸತಿ ಒಂದು ಬಾಣ ಹೋಗಿ ಬೀಳುತ್ತೆ. ಆ ಗಂಟೆ ದೊಡ್ಡ ಸೈಜಲ್ಲಿರುತ್ತೆ. ಆ ಗಂಟೆ ಹೋಗ್ಬಿಟ್ಟು ಯಾವುದೋ ಒಂದು ಪಕ್ಷಿ ಮರದಲ್ಲಿ ಗೂಡು ಇಟ್ಕೊಂಡು ಮರಿ ಮಾಡ್ತಾ ಇರುತ್ತೆ ಋಷಿಗಳು ಶಾಪದಿಂದ. ಅದು ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ ಆ ಪಕ್ಷಿಗಳು. ಅದ್ರ ಮೇಲೆ ಏನೂ ಅಡ್ಡ ಬೀಳಲಿಲ್ಲ ಅಂದ್ರೇ ಯಾವುದೋ ಆನೆನೋ ಕುದುರೆನೋ ಕಾಲಿಟ್ಬಿಟ್ಟಿನೋ ಪಚಡಿ ಮಾಡಿಬಿಡುತ್ತೆ ಮರಿಗಳ ಮೇಲೆ. ಅವ್ರ ಪ್ರಾರಬ್ಧ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಋಷಿಗಳು. ಅರ್ಜುನ್ ಹೊಡೆದಿರೋ ಬಾಣಕ್ಕೆ ಆಗ ಆನೆಯಲ್ಲಿರೋ ಗಂಟೆ ಹೋಗ್ಬಿಟ್ಟು ಆ ಮೊಟ್ಟೆಗಳ ಆ ಗೂಡು ಮೇಲೆ ಹೋಗ್ಬಿಟ್ಟು ಪ್ರೊಟೆಕ್ಷನ್ ಆಗಿ ಬೀಳುತ್ತಂತೆ. ಹಂಗೆ ಒಳ್ಳೆ ಬುದ್ಧಿ ಇರೋರು ಒಳ್ಳೆಯವರು ಅವ್ರಿಗಿಂತ ಕೆಟ್ಟ ಕೆಲಸಗಳಾಗೋದಿಲ್ಲ. ಆ ಥರ ದೇವಿ ಅವ್ರ ಕೈಲಿ ಯಾವುದೇ ಒಂದು ಕೆಟ್ಟ ಕೆಲಸ ಮಾಡಿಸ್ತೀರ ಕಾಪಾಡ್ತಾ ಇರುತ್ತೆ, ರಕ್ಷಣೆ ಮಾಡ್ತಾ ಇರ್ತಾಳೆ. ಯೋಗಿಯು ಆನಂದವಿರಲು ತಾನು ಆನಂದದಿಂದಿರುವಳು. ಯೋಗಿಯು ದುಃಖ ಹೊಂದಿದರೆ ತಾನೂ ಪಾಪಿ ಕರ್ಮಿ ಎಂದು ಮೇಲೆ ಮೇಲೆ ದುಃಖಿಸುವಳು. ಯೋಗಿಯ ವಂದಿಸಿದವರಿಗೆ ಒಲಿಯುವಳು. ನಿಂದಿಸಿದರೆ ಕಣ್ಣುಗಳು ಕಿಡಿಗಳನ್ನು ಸುರಿಸುತ್ತಾ ವೈರ್ಯ ವಂಶ ಸಹಿತ ನಾಶ ಮಾಡುವಳು. ದೇವಿ ಉಪಾಸಕರ ತಂಟೆಗೆ ಹೋಗಲೇಬಾರ್ದು. ನಿಜವಾದ ದೇವಿ ಉಪಾಸಕರಿಗೆ ಯಾರೂ ತಪ್ಪಿಸ್ಕೊಡೋದಕ್ಕಾಗೋದಿಲ್ಲ. ದೇವಿಯ ಕತ್ತಿಯನ್ನು ಹೆಗಲಲ್ಲಿಟ್ಟು ಯೋಗಿಯನ್ನು ರಕ್ಷಿಸಲು ಅವನ ಹಿಂದೆ ಮುಂದೆಯೂ ಈ ಯೋಗಿಯು ಮಳಗಳು ಸೆರಗಿನಿಂದ ಗಾಳಿಯ ಬೀಸುವಳು. ಹೀಗೆ ದೇವಿಯು ರಕ್ಷಿಸುತ್ತಿರಲು ಯೋಗಿಗೆ ಚಿಂತೆಯು ಭಯವು ಯಾವ ಕಡೆಯದು, ಯಾವ ರೀತಿಯಿಂದಲೂ ಭಯಾದಿಗಳಿಲ್ಲ. ಇದು ಸತ್ಯ ನುಡಿಯು. ಯಮಬ್ರಹ್ಮಾದಿಗಳ ಭಯವಿಲ್ಲವು, ಯಾವುದೇ ಭಯ ಇರೋದಿಲ್ಲ. ಈ ರೀತಿಯಿಂದ ಯೋಗಿಯು ಸಗುಣ ಬ್ರಹ್ಮದ ಪ್ರಕಾಶದಲ್ಲಿ ಏಕಾಕಾರವಾಗುವುದು. ಈ ರೀತಿಯಲ್ಲಿ ದೇವಿಯ ಐಕ್ಯ ಸಮರಸವಾಗುವ ಬಗೆಯು ಪಾಪರಹಿತ ಬಸವೇಶನೇ ತಿಳಿ. ಈ ಪ್ರಕಾರದಿಂದಿರುವುದೊಂದು ಬಗೆಯ ಜೀವನ್ಮುಕ್ತಿಯು, ಅಂದರೆ ಜೀವಭಾವ ಹೋಗಿ ಸಗುಣ ರೂಪ ದೇವಿಯೇ ತಾನೆಂದು ತಿಳಿಯುವುದು. ಇದು ಸಾಯುಜ್ಯ ಮುಕ್ತಿಯು. ಇದು ಸಾಯುಜ್ಯ ಮುಕ್ತಿ. ದೇವಿ ನಮ್ಮ ಅಹಂಕಾರನೆಲ್ಲ ದೇವಿಲಿಟ್ಬಿಟ್ಟು ದೇವಿನೇ ನಾವಾಗ್ಬಿಟ್ಟಿದ್ವಿ. ಈಗ ಈ ಸಾಯುಜ್ಯ ಮುಕ್ತಿ. ಮುಂದೆ ಜನನಾದಿಗಳಿರೋದಿಲ್ಲ. ಪ್ರೀತಿಯಿಂದ ಕೇಳುವ ಅರುಕ್ಷಣ ಮೇಳಕ್ಕೇರುವ ಮಾರ್ಗವು, ಅರುಕ್ಷ ಅಂದರೆ ಮೇಳಕ್ಕೇರುವ ಇಚ್ಛೆಯುಳ್ಳವನು, ವಿವಿಧ ಸತ್ಕರ್ಮಗಳನ್ನು ನಿಷ್ಕಾಮ ಬುದ್ಧಿಯಿಂದ ಮಾಡಿ ಫಸ್ಟು ಸೇವೆ ಮಾಡಬೇಕು. ನಿಷ್ಕಾಮ ಸ್ವಾರ್ಥನ ಬಿಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಕೆಲಸಗಳು ಮಾಡಬೇಕು. ಏನು ಮಾಡಿದ್ವಿ ಹುಟ್ಟಿದಾಗಿಂದ ಇನ್ನೊಬ್ಬರಿಗೆ ಏನು ಮಾಡಿದ್ವಿ ನಾವು? ಏನು ಪುಣ್ಯ ಕೆಲಸ ಮಾಡಿದರೆ ನಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಡಿರ್ತೀವಿ. ನಮ್ಮ ಹೆಂಡತಿ ನಮ್ಮ ಮಕ್ಕಳು ಅಂದ್ಬಿಟ್ಟು ಆ ಸಣ್ಣ ಪುಟ್ಟ ಪುಣ್ಯಗಳು ಮಾಡಿದ್ರೆ ಒಂದೇ ಸತಿ ಮೋಕ್ಷ ಹೆಂಗೆ ಸಿಕ್ಬಿಡುತ್ತೆ? ಎಷ್ಟೋ ಜನ್ಮಗಳಿಂದ ಪುಣ್ಯ ಮಾಡಬೇಕು. ಫಸ್ಟ್ ಅದಕ್ಕೆ ನಿಷ್ಕಾಮ ಬುದ್ಧಿಯಿಂದ ಮಾಡಿ ಸರ್ವವನ್ನು ಶಕ್ತಿ ಸ್ವರೂಪ ಈಶ್ವರನಿಗೆ ಅರ್ಪಿಸಿ
ಸಗುಣ ರೂಪದಲ್ಲಿ ಆಯ್ಕೆ ಹೊಂದುವನು. ಇದು ಹೇರ್ತಾ ತುಪ್ಪದಂತೆ ಸಗುಣ ಅರುಕ್ಷ ಮಾರ್ಗ. ಆರೂಢ ಅಂದರೆ ಏನು? ಮೇಲಕ್ಕೇರಿದವನು ಅಂದ್ಬಿಟ್ಟು ಆರೂಢ ಅಂದರೆ ಸಿದ್ಧಾರೂಢ ಅಂತ, ಸಿದ್ಧ ಆರೂಢ ಅಂತ. ಸಂಸಾರ ನೀಗಿ ವಿರತಿ ಮಾರ್ಗದಿಂದ ನಿರ್ಗುಣ ಬ್ರಹ್ಮನ ಸ್ವರೂಪವಾಗುವುದು. ಇದು ಕರಣದ ತುಪ್ಪದಂತೆ ನಿರ್ಬಯಲು ಸ್ವರೂಪವಾದ ಆರೂಢ ಮಾರ್ಗ. ಮಗನೇ, ಇದು ಸಗುಣದಲ್ಲಿ ಕೂಡಿದ ಮಾರ್ಗ. ಶುದ್ಧ ಆರೂಢವಲ್ಲವೂ ಚೆನ್ನಾಗಿ ಅಂದರೆ ವಿಶೇಷವಾಗಿ ಹೇರ್ತ ತುಪ್ಪದಂತೆ ಮಾರ್ಗವು ಮುಂದೆ ಪರಿಪೂರ್ಣ ನಿರ್ಭಯವಾದ ಆರೂಢ ಮಾರ್ಗದ ರೀತಿಯನ್ನು ವಿವರಿಸುವೆನು. ಅದು ಆರೂಢನಿಗೂ ಆರುಕ್ಷನಿಗೂ ಮುಕ್ತಿಯ ಮಾರ್ಗವು. ಇದು ಫಸ್ಟ್ ಸ್ಟೆಪ್ಪು. ಉಪಾಸನೆ ಮಾಡಿಕೊಂಡು ಆ ಸ್ಥಿತಿಗೆ ದೇವಿ ಸ್ವರೂಪವಾಗಿ ನಾವು ಹೆಂಗಿರ್ತೀವೋ ಅಲ್ಲಿ ತನಕ ಹೋದ ಮೇಲೆ ನೆಕ್ಸ್ಟ್ ಇನ್ನು ಆರೂಢ ಸ್ಥಿತಿ ಬಗ್ಗೆ ಬರುತ್ತೆ. ಅದು ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ಬೆಳಗ್ಗೆ ಮಾಡೋದು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.